ನಮಸ್ಕಾರ. ಮೆಗಾ ಸುದ್ದಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಹಿಮಕುಮಾರ್. ಕಾವೇರಿ ನದಿಗೆ ಗೌರವವನ್ನ ಸಲ್ಲಿಸೋದಕ್ಕೆ ರಾಜ್ಯ ಸರ್ಕಾರ ಒಂದು ಮಹತ್ವದ ಸಮಾರಂಭ ಮಾಡೋದಕ್ಕೆ ಮುಂದಾಗಿದೆ. ಇದು ಬೆಂಗಳೂರಿನ ಮಲ್ಲೇಶ್ವರಂನ ಸ್ಯಾಂಕಿ ಟ್ಯಾಂಕ್ನಲ್ಲಿ ನಡೆಯುತ್ತೆ. ಇದನ್ನ ಕಾವೇರಿ ಆರತಿ ಅಂತ ಕರಿತೀವಿ. ಅಂದರೆ ಕಾವೇರಿ ನದಿಗೆ ಗೌರವವನ್ನು ಕೊಡಬೇಕು ಅಂತೇಳಿ, ಅಂದರೆ ಜನರ ಜೀವನಾಡಿ ಆಗಿರುವಂಥ ಕಾವೇರಿ ನದಿಗೆ ಗೌರವವನ್ನು ಕೊಡಬೇಕು ಅಂತೇಳಿ. ಆದರೆ ಈ ಕಾರ್ಯಕ್ರಮಕ್ಕೆ ವಿರೋಧ ವ್ಯಕ್ತ ಆಗ್ತಾ ಇದೆ, ಪರಿಸರ ಹಾಳಾಗತ್ತೆ ಅಂತೇಳಿ. ಹಾಗಾದರೆ ಯಾವ ರೀತಿಯಾಗಿ ಸಮಸ್ಯೆ ಆಗತ್ತೆ? ಮೊದಲೇ ಬೇಸಿಗೆ, ಇದರ ಮಧ್ಯೆ ಈ ರೀತಿಯ ಕಾರ್ಯಕ್ರಮಗಳು ಯಾಕೆ? ಅಭಿವೃದ್ಧಿಯ ಕೆಲಸಗಳು ಕೂಡ ಆಗ್ತಾ ಇಲ್ಲ, ಅದರ ಮಧ್ಯೆ ಬತ್ತಿ ಹೋಗ್ತಾ ಇರುವಂಥ ಕೆರೆಗಳಲ್ಲಿ ಈ ರೀತಿಯ ದೊಡ್ಡ ಮಟ್ಟದಲ್ಲಿ ಕಾರ್ಯಕ್ರಮ ಮಾಡೋದು ಯಾಕೆ ಅನ್ನುವಂಥ ಚರ್ಚೆ ಈಗ ದೊಡ್ಡ ಮಟ್ಟದಲ್ಲಿ ನಡೀತಾ ಇದೆ. ಯಾಕೆ ಹಿಂಗಾಗ್ತಾ ಇದೆ ಎಲ್ಲದರ ಬಗ್ಗೆ ಚರ್ಚೆ ಮಾಡ್ತಿದೆ. ಇವತ್ತಿನ ವಿಶೇಷ ಕಾವೇರಿ ಆರತಿ ಜನ ವಿರೋಧ. ನಾಳೆ ಸರ್ಕಾರದಿಂದ ಮಹತ್ವದ ಒಂದು ಕಾರ್ಯಕ್ರಮ ನಡೆಯುತ್ತೆ. ಈ ಕಾರ್ಯಕ್ರಮಕ್ಕೆ ಸುಮಾರು 10,000 ಜನರನ್ನ ಸೇರಿಸುವಂತ ನಿರೀಕ್ಷೆ ಕೂಡ ಇದೆಯಂತೆ. ಸೊ ದೊಡ್ಡ ಮಟ್ಟದಲ್ಲಿ ಕಾರ್ಯಕ್ರಮ ಮಾಡೋದಕ್ಕೆ ಮುಂದಾಗಿದ್ದಾರೆ. ಪುರೋಹಿತರು ಯಾರು ಗೊತ್ತಾ? ಉತ್ತರ ಪ್ರದೇಶದಿಂದ ಬರ್ತಾ ಇದ್ದಾರೆ. ಬೆಂಗಳೂರಿನ ಸ್ಯಾಂಕಿ ಟ್ಯಾಂಕ್ ಕೆರೆಯಲ್ಲಿ ನಾಳೆ ಸಂಜೆ ಈ ಕಾರ್ಯಕ್ರಮ ನಡೆಯುತ್ತೆ. ನಾಳೆ ಸರ್ಕಾರದಿಂದ ಗಂಗಾರತಿ ಮಾದರಿಯ ಕಾವೇರಿ ಆರತಿ ಕಾರ್ಯಕ್ರಮ. ಬೆಂಗಳೂರು ಜಲಮಂಡಳಿ ನೇತೃತ್ವದಲ್ಲಿ ಕಾವೇರಿ ಆರತಿಗೆ ಈಗ ಎಲ್ಲ ರೀತಿಯಾದ ಸಿದ್ಧತೆ ನಡೀತಾ ಇದೆ. ಇದರ ಮಧ್ಯೆ ಕಾವೇರಿ ಆರತಿಗೆ ಪೌರ ಸಂಘಟನೆಗಳಿಂದ ತೀವ್ರ ವಿರೋಧ ವ್ಯಕ್ತವಾಗ್ತಾ ಇದೆ. ಸರ್ಕಾರದ ನಿರ್ಧಾರಕ್ಕೆ ಸಾಮಾಜಿಕ ಜಾಲತಾಣದಲ್ಲಿ ವಿರೋಧ ವ್ಯಕ್ತವಾಗ್ತಾ ಇದೆ. ನದಿಗಳು ಬತ್ತುವಾಗ ನಿಂತ ನೀರಲ್ಲಿ ಆರತಿಯನ್ನು ಮಾಡೋದು ಯಾಕೆ ಅನ್ನೋದು ಜನರ ಪ್ರಶ್ನೆ. ಉತ್ತರ ಭಾರತದ ಆಚರಣೆ ಇಲ್ಲಿ ಯಾಕೆ ಅಂಥೇಳಿ ಜನ ಪ್ರಶ್ನೆಯನ್ನು ಮಾಡ್ತಿದ್ದಾರೆ. ಉತ್ತರದಿಂದ ಪುರೋಹಿತರನ್ನ ಕರೆಸ್ತಿರೋದಕ್ಕೆ ಯಾಕೆ ಅಂತೇಳಿ, ಅಲ್ಲಿಂದ ಕರೆತರುವಂಥ ಕೆಲಸ ಯಾಕಾಗ್ತಾ ಇದೆ ಅನ್ನುವಂಥ ಆಕ್ರೋಶ. ಇಲ್ಲಿ ಯಾರು ಇಲ್ವಾ ಪುರೋಹಿತರು ಅಂಥೇಳಿ. ಸೊ ಕೆರೆಯನ್ನು ಮಲಿನ ಮಾಡೋದಕ್ಕೆ ಹೊರಟಿದ್ದಾರೆ ಅಂಥೇಳಿ ಈ ರೀತಿಯಾಗಿ ಸಾಮಾಜಿಕ ಜಾಲತಾಣದಲ್ಲಿ ಜನ ಆಕ್ರೋಶವನ್ನು ಹೊರಹಾಕ್ತಿದ್ದಾರೆ. ಸದ್ಯಕ್ಕೆ ಇದರ ಅವಶ್ಯಕತೆ ಇರಲಿಲ್ಲ ಅಂತೇಳಿ, ಆದರೆ ರಾಜ್ಯ ಸರ್ಕಾರ ಜಲಮಂಡಳಿ ಮುಂದಾಗಿದೆ. ನೀವೇನೇ ಮಾಡಿದರೂ ಕೂಡ ಈ ಕಾರ್ಯಕ್ರಮವನ್ನು ನಾವು ಮಾಡೇ ಮಾಡ್ತೀವಿ ಅಂತೇಳಿ. ಪ್ರಮುಖವಾಗಿ ಇಲ್ಲಿ ಪರಿಸರ ಹಾಳಾಗತ್ತೆ, ಜನರ ಆರೋಗ್ಯದ ಮೇಲೆ ಸಮಸ್ಯೆ ಬೀರುತ್ತೆ ಅಂಥೇಳಿ. ಈಗ ದೊಡ್ಡ ಮಟ್ಟದಲ್ಲಿ ಮಳೆ ಇತ್ತು ಅಥವಾ ಒಂದು ದೊಡ್ಡದಾಗಿ ನದಿ ಇತ್ತು ಅಂತಂದರೆ ಮಾಡೋದ್ರಲ್ಲಿ ಒಂದು ಅರ್ಥ ಇರುತ್ತೆ. ಬತ್ತಿ ಹೋಗ್ತಾ ಇರುವಂಥ ಜಾಗದಲ್ಲಿ ಈ ಕಾರ್ಯಕ್ರಮವನ್ನು ಮಾಡೋದು ಎಷ್ಟರ ಮಟ್ಟಿಗೆ ಸರಿ ಅಂಥೇಳಿ. ಬೇಸಿಗೆ ಆರಂಭ ಆಗ್ತಾ ಇದೆ, ನೀರಿಲ್ಲ, ರೇಟ್ ಜಾಸ್ತಿ ಆಗ್ತಾ ಇದೆ. ಅದರ ಮಧ್ಯೆ ಈ ನೀರಲ್ಲಿ ಈ ರೀತಿಯಾಗಿ ಕಾರ್ಯಕ್ರಮವನ್ನು ಮಾಡಿ ಕಲುಷಿತ ಮಾಡೋದು ಎಷ್ಟರ ಮಟ್ಟಿಗೆ ಸರಿ ಅಂತೇಳಿ ಎಲ್ಲದರ ಬಗ್ಗೆ ಚರ್ಚೆ ಮಾಡೋದಕ್ಕೆ 1 ಗಂಟೆಗಳ ಕಾಲ ನಾವು ನಿಮ್ಮ ಜೊತೆಲಿ ಇರ್ತೀವಿ. ಯಾಕೆ ಈ ಕಾರ್ಯಕ್ರಮ ನಡೀತಾ ಇದೆ, ಈ ಕಾರ್ಯಕ್ರಮದ ಉದ್ದೇಶ ಏನು, ಪ್ರಮುಖವಾಗಿ ಯಾಕೆ ಆ ಜಾಗದಲ್ಲಿ ಅಂದರೆ ಸ್ಯಾಂಕಿ ಟ್ಯಾಂಕಲ್ಲಿ ಯಾಕೆ ಈ ಕಾರ್ಯಕ್ರಮವನ್ನು ಕೈಗೊಳ್ಳಲಾಗ್ತಾ ಇದೆ, ಎಲ್ಲದರ ಬಗ್ಗೆ ಚರ್ಚೆ ಮಾಡೋದಕ್ಕೆ ಅತಿಥಿ ಅವರು ಜಾಯ್ನ್ ಆಗಿದ್ದಾರೆ. ನಾನು ಅವ್ರನ್ನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡ್ತೀನಿ. ಮೊದಲನೇದಾಗಿ ಪರಿಸರವಾದಿಯಾಗಿರುವಂತಹ ಮಾಧುರಿ ಸುಬ್ಬರಾವ್ ಮೇಡಮ್, ಕಾರ್ಯಕ್ರಮಕ್ಕೆ ಆತ್ಮೀಯವಾದಂಥ ಸ್ವಾಗತ. ಹಾಗೆಯೇ ಸಾಮಾಜಿಕ ಹೋರಾಟಗಾರರು ಅರುಣ್ ಪ್ರಸಾದ್ ಸರ್, ಕಾರ್ಯಕ್ರಮಕ್ಕೆ ಆತ್ಮೀಯವಾದಂಥ ಸ್ವಾಗತ. ಸರ್, ನಾನು ಅರುಣ್ ಪ್ರಸಾದ್ ಅವ್ರ ಹತ್ರನೇ ಹೋಗ್ತೀನಿ. ಸರ್, ಪ್ರಮುಖವಾಗಿ ರಾಜ್ಯ ಸರ್ಕಾರದ ಪ್ರಮುಖ ಕಾರ್ಯಕ್ರಮ ಇದು. ಅಂದರೆ ಒಂದು ಕಾವೇರಿ ನದಿಗೆ ಗೌರವವನ್ನು ಸಲ್ಲಿಸೋದಕ್ಕೆ ಮಾಡ್ತಾ ಇರುವಂಥ ಕಾರ್ಯಕ್ರಮ. ಮೊದಲನೇದಾಗಿ ನಿಮ್ಮ ರಿಯಾಕ್ಷನ್ ಏನು ಅಂದರೆ ಈ ಕಾರ್ಯಕ್ರಮದ ಬಗ್ಗೆ? ನೋಡಿ, ಇದು ಕಾಂಗ್ರೆಸ್ ಸರ್ಕಾರ ಅಲ್ಲಿ ಮಹಾಕುಂಭಲ್ಲಿ ಪ್ರಯಾಗ್ರಾಜ್ ಅಲ್ಲಿ BJP-ಯವರು ತುಂಬ ಪಬ್ಲಿಕ್ ಇದು ತಗೊಂಡಿದ್ದಾರೆ ಸಪೋರ್ಟು. ಯಾಕಂದರೆ ಪ್ರಧಾನಮಂತ್ರಿ ಅವರು ಮತ್ತು ಅಲ್ಲಿದು ಮುಖ್ಯಮಂತ್ರಿಗಳ ಆದಿತ್ಯನಾಥ್ ಅವರು ಎಲ್ಲರೂ ಇದು ಮಾಡಿದ್ರು, ತುಂಬ ಅವರಿಗೆ ಅಡ್ವಾಂಟೇಜ್ ಆಗಿದೆ. ಇವಾಗ ಕಾಂಗ್ರೆಸ್ಗೆ ಅಲ್ಲಿ ಏನು ಅಡ್ವಾಂಟೇಜ್ ಇಲ್ಲ. ಆ ಒಂದು ಉದ್ದೇಶದಿಂದ ಇವಾಗ ಕಾಂಗ್ರೆಸ್ ಸರ್ಕಾರ ಬಂದು ಇಲ್ಲಿ ಒಂದು ಪೊಲಿಟಿಕಲ್ ಮೈಲೇಜ್ಗೆ, ರಾಜಕೀಯ ಕಾರ್ಯಕ್ರಮ ಅಂತ ಹೇಳ್ತಾ ಇದ್ದಾರೆ, ರಾಜಕೀಯ ಇದು ಪೊಲಿಟಿಕಲ್ ಮೈಲೇಜ್ಗೆ ಇಲ್ಲಿ ಸ್ಯಾಂಕಿ ಇಲಾಖೆ ಇಷ್ಟು ದಿನ ಸ್ಯಾಂಕಿ ಕೆರೆಯಲ್ಲಿ ಅಷ್ಟೊಂದು ತೊಂದರೆಗಳಿತ್ತು, ಮಾಲಿನ್ಯ ಇತ್ತು, ಇದಿತ್ತು. ಇವಾಗ ನೋಡಿ, ನನ್ನಲ್ಲಿ ಒಂದು ಫೋಟೋನು ತೋರಿಸ್ಬಿಡ್ತೀನಿ ನೋಡಿ. ಕೆರೆಗಳು ಈ ಅವಸ್ಥೆಯಲ್ಲಿದೆ. ಎಲ್ಲ ಗಿಡಗಳು ಬೆಳ್ಕೊಂಡು ಮಾಲಿನ್ಯ ಹಾಕ್ಕೊಂಡು ಈ ಗತಿಯಲ್ಲಿದೆ. ಇದು ಮಾಡಲಿಕ್ಕಿಲ್ಲ. ಅಲ್ಲಿ ಒಂದು ಸಲ ಕೆರೆನ ಉಳಿಸ್ಕೊಳ್ಳಿ ಅಂತೇಳಿ ಆ್ಯಕ್ಟಿವಿಸ್ಟ್ಗಳು ಹೋದಾಗ ಅವ್ರ ಮೇಲೆ FIR ಮಾಡಿದ್ದಾರೆ. ಕೆರೆನ ಉಳಿಸ್ಕೊಳ್ಳೋಕೆ ಅಂದ್ಬಿಟ್ಟು ಎಲ್ಲ ಫ್ಯಾಮಿಲೀಸು ಮಕ್ಕಳು ಎಲ್ಲ ಬಂದು ನಡ್ಕೊಂಡು ಹೋಗಿದ್ದಾರೆ. ಏನು ಅವ್ರ ಮೇಲೆ ಪ್ರೊಟೆಸ್ಟ್ ಮಾಡ್ತಾಯಿದ್ದೀರ ರೋಡಲ್ಲಿ ಅಂದ್ಬಿಟ್ಟು FIR ಮಾಡಿದ್ದಾರೆ ರೀ. ಸಣ್ಣ ಮಕ್ಕಳ ಮೇಲೆ, ಹೆಣ್ಮಕ್ಳ ಮೇಲೆಲ್ಲ ಅವ್ರಿಗೆಲ್ಲ ಇದು ನಂಬರ್ 1 ನಂಬರ್ 2 ಅಂತೇಳಿ ಪೊಲೀಸವ್ರು FIR ಮಾಡಿದ್ದಾರೆ. ಅವ್ರು ಉಳಿಸ್ಕೊಳ್ಳೋಕೆ ಹೋಗಿದ್ದು. ಅಲ್ಲೇನು ಮಾಲಿನ್ಯ ಮಾಡಲಿಕ್ಕಲ್ಲ. ಇವಾಗ ಸರ್ಕಾರ ಏನು ಮಾಡ್ತಾಯಿದೆ,
ನಾವು ನಿಮಗೆ ಒಂದು ಕಾನೂನು ಇದು ಹೇಳ್ತೇನೆ. KLCDA, ಕರ್ನಾಟಕ ಲೇಕ್ ಕನ್ಸರ್ವೇಷನ್ ಆ್ಯಂಡ್ ಡೆವಲಪ್ಮೆಂಟ್ ಅಥಾರಿಟಿ ಆ್ಯಕ್ಟ್ 2014 ಅಡಿಯಲ್ಲಿ ಸೆಕ್ಷನ್ 14(1) ಏನೇನು ಕೆರೆಗೆ ಏನಂತೇಳಿ ಏನು ಮಾಡ್ಬೋದು ಅಂದರೆ, ಕೆರೆ ಬೇರೆ ನೀರು ತುಂಬಿಸೋಕ್ಕೆ ಮತ್ತು ನೀರು ತಗೊಳ್ಳೋಕ್ಕೆ. ಕೆಂಪೇಗೌಡರು ಆಗಿನ ಕಾಲದಲ್ಲಿ ಎಲ್ಲ ಕಡೆ ಕೆರೆಗಳು ಮಾಡಿದ್ದು ಏನಕ್ಕಂದ ಅಂದರೆ, ಜನರಿಗೆ ನೀರು ಬೇಕು ಕುಡಿಯೋಕ್ಕೆ, ಮತ್ತು ಇದು ರೈತರಿಗೆ ನೀರನ್ನು ವ್ಯವಸ್ಥೆ ಬೇಕು, ನೀರು ಫಿಲ್ಲಿಂಗ್ ಇದಕ್ಕೆ. ಅದರಲ್ಲಿ ಒಂದು ಕ್ಲಾಸ್ ಇದೆ, ಸೆಕ್ಷನ್ನು 9 ಸಬ್ಸೆಕ್ಷನ್ 5. ಅದರಲ್ಲಿ ಏನು ಹೇಳುತ್ತಂದ ಅಂದರೆ, ಕೆಲವು ಆ್ಯಕ್ಟಿವಿಟೀಸು ಲೇಕ್ ಅಥಾರಿಟಿ ಮಾಡ್ಬೋದು. ಏನಂದ ಅಂದರೆ, ಮೊದಲನೇದಾಗಿ ಕುಡಿಯೋಕ್ಕೆ ನೀರು, ಮೀನುಗಾರಿಕೆ, ಇಲ್ಲ ನಿಮ್ಮ ಜಮೀನಿದೆ ಅಂದರೆ ಅದ್ರ ತಗೊಂಡು ನೀರು, ಅದ್ರ ಜೊತೆಯಲ್ಲಿ ಮಕ್ಕಳಿಗೆ ಎಜುಕೇಷನ್ ಬಗ್ಗೆ ಕೆರೆ ಅಂದರೆ ಏನು ಎಲ್ಲ ಇದು ಮಾಡೋದು. ಅದ್ರ ಜೊತೆಯಲ್ಲಿ ಇನ್ನೊಂದು ಏನಂದ ಅಂದರೆ ಟೂರಿಸಮ್, ಎಕೋ ಟೂರಿಸಮ್ ಅಂದರೆ ಅಲ್ಲೆಲ್ಲ ಒಂದು ಟೂರಿಸಮ್ ಥರ ಮಾಡಿ ಬೋಟಿಂಗು ಏನೋ ಒಂದು ಮಾಡೋದು. ಅದ್ರ ಜೊತೆಯಲ್ಲಿ ಎನಿ ಅದರ್ ಆ್ಯಕ್ಟಿವಿಟಿ ಅಪ್ರೂವ್ಡ್ ಬೈ ದ ಲೇಕ್ ಅಥಾರಿಟಿ ಅಂತೇಳಿದೆ. ನಾವು ಸೆಕ್ಷನ್ 3 ಸಬ್ಸೆಕ್ಷನ್ 3 ಅಲ್ಲಿ ನೋಡಿದಂದರೆ ಅಥಾರಿಟಿ ಕಾನ್ಸ್ಟಿಟ್ಯೂಷನ್ ಇದೆ. ಅದರಲ್ಲಿ ಚೇರ್ಮನ್ ಬಂದು ಸಬ್ಸೆಕ್ಷನ್ A ಅಡಿಯಲ್ಲಿ ಏನು ಹೇಳಿದ್ರೆ, ಚೀಫ್ ಸೆಕ್ರೆಟರಿ ಇಸ್ ದ ಚೇರ್ಮನ್ ಆಫ್ ದ ಕರ್ನಾಟಕ ಲೇಕ್ ಕನ್ಸರ್ವೇಷನ್ ಆ್ಯಂಡ್ ಡೆವಲಪ್ಮೆಂಟ್ ಅಥಾರಿಟಿ. ಮತ್ತು ಅದರಲ್ಲಿ ಕೆಳಗಡೆ ಬಂದಂದರೆ ಸಬ್ಸೆಕ್ಷನ್ M ಇದೆ. ಎಮ್ಮಲ್ಲಿ ಬಂದು ಏನಂದ ಅಂದರೆ, ಯಾರು ಪಬ್ಲಿಕ್ ಮೆಂಬರ್ಸ್ ಇರ್ಬೋದು, ಹೋರಾಟಗಾರರು ಇರ್ಬೋದು, ಲೇಕ್ ಕನ್ಸರ್ವೇಷನವ್ರು ಇರ್ಬೋದು, ಈ ಥರ ನಮ್ಮ ಮಹಿಳೆ ಆ್ಯಕ್ಟಿವಿಸ್ಟ್ ಥರ ಒಂದು ವುಮೆನ್ ಮೆಂಬರು ಇರಬೇಕಂತೇಳಿದೆ. ಇವ್ರದ್ದು ಒಂದು ಡಿಸ್ಕಷನಲ್ಲಿ ಕೆರೆಯಲ್ಲಿ ಈ ಥರ ಮಾಡ್ಬೋದಾ ಇಲ್ವಾ ಅಂದರೆ, ಸೆಕ್ಷನ್ 9(5) ಅಡಿಯಲ್ಲಿ ಅಪಾರ್ಟ್ ಫ್ರಮ್ ಮೀನುಗಾರಿಕೆ ಅದೆಲ್ಲ ಜೊತೆಯಲ್ಲಿ ತಗೊಂಡು ಬೇನೇನಾದರೂ ಇನ್ನಿತರ ಮಾಡಬೇಕಂದ್ರೆ, ಇವಾಗ ಈ ಥರ ಪೂಜೆ ಮಾಡಬೇಕು ಇಲ್ಲ ಏನೇ ಮಾಡಬೇಕಂದ್ರೂ ಅಲ್ಲಿ ಒಂದು ಮೀಟಿಂಗ್ ಆಗಬೇಕು. ಆ ಕಮಿಟಿಯವರು ಅಪ್ರೂವಲ್ ಕೊಡಬೇಕು, ಚೀಫ್ ಸೆಕ್ರೆಟರಿ ಅವ್ರು ಅಪ್ರೂವಲ್ ಕೊಡಬೇಕು. ಆ ಕಮಿಟಿಯಲ್ಲಿ ಆ್ಯಕ್ಟಿವಿಸ್ಟ್ಗಳು ಇರ್ತಾರೆ, ಹೋರಾಟಗಾರರು ಇರ್ತಾರೆ, ಕಮಿಟಿಯಲ್ಲಿ ಮಹಿಳೆಯರು ಇರ್ತಾರೆ, SC/ST ಒಂದು ಮೆಂಬರು ಇರ್ತಾರೆ. ಅವ್ರದ್ದೇನಾದರೂ ಒಪ್ಪಂದ ಇದೆಯಾ? ಇದ್ದರೆ ಚೀಫ್ ಸೆಕ್ರೆಟರಿ ಇವಾಗೇ ತೋರಿಸ್ಬಿಡ್ಲಿ. ಶಾಲಿನಿ ಮೇಡಮ್ ಅವರೇ ನಮಸ್ಕಾರ, ದಯವಿಟ್ಟು ನಾವು ಚಾನಲಲ್ಲಿ ಇದ್ದೀವಿ, ನೀವೇ ಚೇರ್ಪರ್ಸನ್ನು, ಕೆಲವು ಮಹಿಳಾ ಆ್ಯಕ್ಟಿವಿಸ್ಟು ಇದ್ದಾರೆ, ನೀವು ಇದರಲ್ಲಿ ಮಾಡಿದ್ದೀರಾ ಇಲ್ಲ ಇದೆಲ್ಲ ಕಾನೂನುಗಳು ಸುಮ್ಮನೆ ಪೇಪರಲ್ಲಿ ಇರಕ್ಕ ಅಷ್ಟೇ ನಾವು ಪ್ರಶ್ನೆ ಕೇಳ್ತಾ ಇರೋದು. ಇಷ್ಟೊಂದು ಕಾನೂನು ಇದ್ದ ಮೇಲೆ ಹೌ ಕ್ಯಾನ್ ದೇ ವಯೋಲೇಟ್? ನಾಳೆ ದಿನ ಕೋರ್ಟಲ್ಲಿ ಏನಂದ್ರೆ ಕಾನೂನು ಮುಖ್ಯಪ್ಪ. ಆಯಿತು, ನೀವು ಮಾಡತ್ತರ ಇದ್ರೆ ಒಂದು ಅಮೆಂಡ್ಮೆಂಟ್ ಮಾಡಿಲ್ಲ, ಇದೇ ಥರ ಇದೆ ಅಂದರೆ ಮೀಟಿಂಗ್ ಮಾಡಿ ಆದೇಶ ಕೊಟ್ಟಿದೆಯಲ್ಲ, ಮಾಡಿ ಅಂತ ಕೋರ್ಟ್ ಆದೇಶ ಕೊಟ್ಟಿದೆಯಲ್ಲ, ಕಾರ್ಯಕ್ರಮ ಮಾಡಿ ಅಂತೇಳಿ. ಇವಾಗ ಇದು ಮೀಟಿಂಗ್ ಆಗಿಲ್ವಲ್ಲಪ್ಪ. ಕರ್ನಾಟಕ ಲೇಕ್ ಕನ್ಸರ್ವೇಷನ್ ಡೆವಲಪ್ಮೆಂಟ್ ಅಥಾರಿಟಿ ಕಂಪಿಟೆಂಟ್ ಅಥಾರಿಟಿಯಿಂದ ಮೀಟಿಂಗ್ ಆಗಬೇಕು, ಪ್ರೊಸೀಡಿಂಗ್ಸ್ ಆಗಬೇಕು ಸರ್, ಪ್ರೊಸೀಡಿಂಗ್ಸ್ ಆಗಬೇಕು. ನಾನು ಕಾನೂನದೇ ಪಾಯಿಂಟ್ ಹೇಳ್ತಾ ಇದ್ದೀನಿ, ಅದರಲ್ಲಿ ಇದೆ ಕ್ಲೀನಾಗಿ. ಸೆಕ್ಷನ್ 9(5) ಅಡಿಯಲ್ಲಿ ಏನು ಹೇಳ್ತಾನೆ ಅಂದರೆ, ಮೀನುಗಾರಿಕೆ ಮತ್ತು ಇರಿಗೇಷನ್ನು, ಎಕೋ ಟೂರಿಸಮು, ಎಜುಕೇಷನ್ನು ಇದು ಬಿಟ್ಟು, ಕುಡಿಯೋ ನೀರಿಗೆ ಇದು ಬಿಟ್ಟು ಬೇರೆ ಏನಾರು ಮಾಡಬೇಕಂದ್ರೆ ಕಂಪಿಟೆಂಟ್ ಅಥಾರಿಟಿಯ ಒಂದು ಇದು ಬೇಕು. ಆಯಿತು, ಕಂಪಿಟೆಂಟ್ ಅಥಾರಿಟಿ ಸೆಕ್ಷನ್ 3(3) ಅಡಿಯಲ್ಲಿ ಮಾಡಿದ್ದಾರೆ. ಅದರಲ್ಲಿ ಇದಿದೆ, ಕಮಿಟಿ ಇದೆ. ಆ ಕಮಿಟಿಯಲ್ಲಿ ಮೀಟಿಂಗ್ ಚರ್ಚೆ ತಗೊಂಡ್ರ? ನನ್ನ ಪ್ರಶ್ನೆ ಇಷ್ಟೇ, ಯಾಕಪ್ಪ ನೀವು ಕಮಿಟಿ ಮಾಡಬೇಕು? ಏನು ಟೈಮ್ ಪಾಸ್ಗೆ ಆ ಕಮಿಟಿ? ಅದು ಚೀಫ್ ಸೆಕ್ರೆಟರಿನ ಇಟ್ಕೊಂಡು ಚೇರ್ಪರ್ಸನ್ ಆಗಿ ಮಾಡಿಕೊಂಡು ಏನು ಕಣ್ಣ ಮುಚ್ಚಾಲೆಟನ. ಮತ್ತು ಈ ಥರ ಮಹಿಳೆಯರು ಆ್ಯಕ್ಟಿವಿಸ್ಟ್ಗಳಿದ್ದಾರೆ, ಹೋರಾಟಗಾರರಿದ್ದಾರೆ, ಅವರು ಅದರಲ್ಲಿ ಮೆಂಬರ್ಗಳಂತ ಇರಬೇಕಿದೆ. ಅವರು ಹೋರಾಟಗಾರರು, ಲೇಕ್ ಆ್ಯಕ್ಟಿವಿಸ್ಟ್ಗಳು, ಅದರಲ್ಲಿ ಪರ್ಟಿಕ್ಯುಲರ್ಲಿ ಒಂದು ಮಹಿಳೆ ಇರಬೇಕಂತೇಳಿದೆ. ಅವ್ರದ್ದೆಲ್ಲ ಒಪ್ಪಂದ ಇದೆಯಾ? ಇಲ್ಲ ಮೀಟಿಂಗ್ ಪ್ರೊಸೀಡಿಂಗ್ಸ್ ಮಾಡಿದ್ರೆ ತೋರಿಸ್ಲಪ್ಪ. ಇವರು ಕಾನೂನು ಮಾಡೋದೊಂದು, ಅದನ್ನ ಡೈವರ್ಟ್ ಮಾಡೋದೊಂದು. ಯಾಕಪ್ಪ ತೋರಿಸ್ಕೊಳ್ಳೋಕ್ಕೆ ನಾಳೆ ದಿನ ನೋಡಪ್ಪ ನಮ್ಮ ಕರ್ನಾಟಕದಲ್ಲಿ ಕರ್ನಾಟಕ ಲೇಕ್ ಕನ್ಸರ್ವೇಷನ್ ಆ್ಯಂಡ್ ಡೆವಲಪ್ಮೆಂಟ್ ಆ್ಯಕ್ಟ್ 2014 ಇದೆ, ಅದ್ರ ಪ್ರಕಾರ ನಾವು ಮಾಡ್ತೀವಿ ಅಂತೇಳಿ. ಅಷ್ಟೊಂದು ಇವ್ರಿಗೆ ಇದು ಕಾನೂನು ಗೊತ್ತಿಲ್ಲ ಅಂದರೆ ಏನು ರೀ ಅವಾಗ? ಅದರಲ್ಲಿ ಅಡಿಷ್ನಲ್ ಚೀಫ್ ಸೆಕ್ರೆಟರಿ ಫಾರ್ ಫಾರೆಸ್ಟ್, ಎಕಾಲಜಿ ಆ್ಯಂಡ್ ಎನ್ವಿರಾನ್ಮೆಂಟ್ ಇದೆ. ಎಲ್ಲ ದೊಡ್ಡ ದೊಡ್ಡ ಅಡಿಷ್ನಲ್ ಚೀಫ್ ಸೆಕ್ರೆಟರಿ IAS ಆಫೀಸರ್ಗಳೇ ಕೂತ್ಕೊಂಡಿದ್ದಾರೆ. IAS ಆಫೀಸರ್ಗಳಿಗೆ ನಮ್ಮಂಥ ಸಣ್ಣ ವ್ಯಕ್ತಿಗಳು ನಾವು ಕಾನೂನು ಹೇಳ್ಕೊಡ್ಬೇಕೇನ್ರಿ? ಏನಾಗ್ತಾ ಇದೆ ಕರ್ನಾಟಕದಲ್ಲಿ? ಆಯಿತು, ಅಷ್ಟೊಂದು ಇದ್ದಿದೆ ಅಂದರೆ BBMPಯಲ್ಲಿ ಕೆರೆಗಳಿದೆ, ಎಲ್ಲ ಇದೆ, ಎಲ್ಲ ಕುಲ್ಗೆಟ್ಟೋಗಿದೆ. ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ಏನು ಮಾಡ್ತಾ ಇದ್ದಾರೆ? ಮೆಂಬರ್ ಸೆಕ್ರೆಟರಿ ಅವರು ಇಂಡಿಯನ್ ಫಾರೆಸ್ಟ್ ಸರ್ವಿಸ್ ಅವರೇ ಏನು ಮಾಡ್ತಾ ಇದ್ದಾರೆ? ಅದು ಮಾಡಲಿ ರೀ. ಅದು ಬಿಟ್ಬಿಟ್ಟು ಒಂದೇ ಸಲ ಇದು ಮಾಡ್ತೀನಿ. ಅವಾಗ ಇದು ಅಪ್ರೂವಲ್ ಯಾಕೆ ಇದು ಕಮಿಟಿನ ಇದು ಆ್ಯಕ್ಟೇ ರಿಪೀಲ್ ಮಾಡಿಬಿಡಿ, ಬೇಡ. ಕರ್ನಾಟಕ ಲೇಕ್ ಕನ್ಸರ್ವೇಷನ್ ಅಥಾರಿಟಿ ಆ್ಯಕ್ಟೇ ಬೇಡ. ಸುಮ್ಮನೆ ಒಂದು ಹೇಳ್ಕೊಳ್ಳೋಕೆ ಒಂದು ಆ್ಯಕ್ಟು, ಇವ್ರು ಮಾಡೋದು ಇನ್ನೊಂದು ಆ್ಯಕ್ಟು, ಡಬಲ್ ಆ್ಯಕ್ಟು. ಏನಕ್ಕಪ್ಪ ಮಾಡಬೇಕು? ಚೀಫ್ ಸೆಕ್ರೆಟರಿನ ಚೇರ್ಪರ್ಸನ್ ಇದ್ದು ಒಂದು ಮೀಟಿಂಗ್ ಮಾಡಿ ಎಲ್ಲ ಕಮಿಟಿ ಮೆಂಬರ್ನ ಕರೆಸಿ ಒಂದು ಚರ್ಚೆ ಮಾಡಬೇಕಿತ್ತು. ಅದು ಪ್ರಜಾಪ್ರಭುತ್ವಪ್ಪ. ಯಾಕೆ ಡಿಸಿಷನ್ ಸರ್ಕಾರ ಅದಂಗೆ ತಗೊಳ್ಳೋದು? ಯಾಕೆ ಕಮಿಟಿ ಇರೋದು? ಕಾನೂನು ಮಾಡಬೇಕಂದ್ರೆ ಇದರಲ್ಲಿ ಪಾರ್ಲಿಮೆಂಟಲ್ಲಿ ಮತ್ತು ಇಲ್ಲೂ ಲೋವರ್ ಆ್ಯಂಡ್ ಅಪ್ಪರ್ ಹೌಸಲ್ಲಿ ಚರ್ಚೆ ಆಗುತ್ತೆ. ಚರ್ಚೆ ಆಗದನ್ನೇ ಕಾನೂನು ಆಗ್ಬಿಡುತ್ತೇನ್ರಿ? ಓಕೆ, ಮಾತಾಡೋಣ. ಮಾಧುರಿ ಮೇಡಮ್ ಅವರು, ಈಗ ಪ್ರಮುಖವಾಗಿ ಈ ಜನರ ಹೃದಯದಲ್ಲಿ ಪವಿತ್ರ ಸ್ಥಾನವನ್ನು ಪಡೆದುಕೊಂಡಿರೋದು ಕಾವೇರಿ ನದಿ.
ಕಾರ್ಯಕ್ರಮ ಮಾಡಲಿ, ಬಟ್ ಈ ಎಂಥ ಸಮಯದಲ್ಲಿ ಮಾಡಬೇಕು ಅನ್ನೋದು ಅವರಿಗೆ ಬಹುಶಃ ಗೊತ್ತಿಲ್ಲ ಅಂತ ಅನಿಸುತ್ತೆ. ಈ ಸಮಯದಲ್ಲಿ ಬೇಕಾಗಿತ್ತ ಈ ಕಾರ್ಯಕ್ರಮ? ಓಕೆ, ಸೊ ನನಗನ್ಸುತ್ತೆ ಇದರ ಅವಶ್ಯಕತೆ ಸದ್ಯಕ್ಕೆ ಇರಲಿಲ್ಲ ಅಂತ. ಯಾಕೆಂದರೆ ಬೆಂಗಳೂರು ಆ್ಯಕ್ಚುಲಿ ಬೇಸಿಗೆಯಿಂದ ಬೆಂದೋಗ್ತಾ ಇದೆ. ನೀರಿನ ಸಮಸ್ಯೆ ಅಂತೂ ಸುಮಾರು ವರ್ಷಗಳಿಂದಲೇ ಇದೆ. ಆ್ಯಂಡ್ ಕೆರೆ ಹೋರಾಟಗಾರರಂತೂ ಸುಮಾರು ಒಂದು 20 ವರ್ಷದಿಂದ ನಾವುಗಳು ಫ್ರೆಂಡ್ಸ್ ಆಫ್ ಲೇಕ್ಸಿಂದ ಅಥವಾ ಬೇರೆ ಯಾವ್ದಾರೋ ಒಂದು ಫೋರಮ್ಗಳಿಂದ ನಾವೆಲ್ಲ ತುಂಬ ಕೆರೆಗಳ ಸಂಬಂಧ ತುಂಬ ಹೋರಾಡ್ತಾ ಇದ್ದೀವಿ, ಸುಸ್ತಾಗ್ಬಿಟ್ಟಿದ್ದೀವಿ. ಯಾಕೆ ಅಂತ ಹೇಳಿದ್ರೆ ಎಲ್ಲರಿಗೂ ಗೊತ್ತು ಕೆರೆಗಳಿದ್ರೇನೆ ನಮ್ಗೆ ಮುಂದೆ ಜೀವ. ಆ್ಯಂಡ್ ತುಂಬ ರಿಸರ್ಚ್ ಕೂಡ ಹೇಳುತ್ತೆ ದಟ್ ಕೆರೆಗಳು ನಮಗೆ ಪೋರ್ಟಬಲ್ ವಾಟರ್ನ ಸಂಗ್ರಹಣೆ ಮಾಡೋದಕ್ಕೆ ಒಂದು ಒಳ್ಳೆ ಸೋರ್ಸು. ಆಯ್ತಾ, ಬೆಂಗಳೂರಿಗೆ ಜಸ್ಟ್ ಅದ್ರೊಳಗೆ ನೀರು ತುಂಬಿಸಿದ್ರೆ ಸಾಕು, ಕುಡಿಯೋದಕ್ಕೆ ಸಾಕಷ್ಟು ನೀರು ಬರುತ್ತೆ. ಅಂದಮೇಲೆ ಈ ಒಂದು ಯೂಟಿಲೈಸ್ ಮಾಡ್ಕೊಳ್ಬೇಕು ಅಂತ ಅನ್ಸುತ್ತೆ ಈ ಒಂದು ಜಾಗನ. ಒಂದು ಸೆಕೆಂಡು, ನಿಮ್ಮನ್ನೊಂಚೂರು ಹಿಂದೆ ಇದೇ ಥರದ ಒಂದು ಕಾರ್ಯಕ್ರಮಕ್ಕೆ ಕರೆಸಿ ಬೇಕಾದಷ್ಟು ಜನ ಬೇರೆ ಬೇರೆ ಊರುಗಳಿಂದ ದೇಶದಿಂದ ಕರೆಸಿ ಒಂದು ಫ್ಲಗ್ ಟ್ಯಾಗ್ ಇವೆಂಟ್ ಅಂತ ಮಾಡಿದ್ರು ಇದೇ ಕೆರೆ ಸ್ಯಾಂಕಿ ಲೇಕ್ನಲ್ಲಿ. ಏನಂತ ಹೇಳಿದ್ರೆ ಯಾವುದ್ಯಾವುದೋ ಥರದ್ದು ಪ್ರಾಣಿ ಪಕ್ಷಿ ಅದರದ್ದೆಲ್ಲ ಬೊಂಬೆಗಳು ಮಾಡಿ ಅದನ್ನು ಕೆರೆ ಒಳಗೆ ಡೈರೆಕ್ಟಾಗಿ ಹಾರಿಸುವಂಥದ್ದು ರೆಡ್ ಬುಲ್ ಫ್ಲಗ್ ಟ್ಯಾಗ್ ಇವೆಂಟ್ ಅಂತ ಮಾಡಿದರು. ಆ ಇವೆಂಟು ಸುಮಾರು ಅದಾಗೂ 2014-16 ಈ ಥರ ಆಗಿದ್ದು. ಆ ಇವೆಂಟ್ನಲ್ಲಿ ಕೂಡ ನಾವು ತುಂಬ ಅಬ್ಜೆಕ್ಷನ್ ಮಾಡಿದ್ವಿ, ತುಂಬ ನಾವು ಅಜಿಟೇಷನ್ ಮಾಡಿದ್ವಿ. ಈ ಥರದ್ದೆಲ್ಲ ಮಾಡಿಕೂಡ್ದು ಕೆರೆಗಳಲ್ಲಿ ಅದು ಡೀಸೆಲ್ದು ಇಂಜಿನ್ಸ್ ಎಲ್ಲ ಯೂಸ್ ಮಾಡಿ ಆಟೋ ಶೇಪಿಂದು, ಬಸ್ ಶೇಪಿಂದು ಏನೇನೋ ಥರದ್ದೆಲ್ಲ ಏನೋ ಬೊಂಬೆಗಳು ಅದರೊಳಗೆ ತುಂಬಿಸಿದ್ರು. ಆಯಿತಾ, ಅವಾಗಲೂ ಕೂಡ ತುಂಬ ಪ್ರಾಣಿ ಪಕ್ಷಿಗಳಿಗೆ ಹಾನಿಯಾಗಿತ್ತು. ಆ್ಯಂಡ್ ಈ ಕೆರೆನಲ್ಲಿ ಪರ್ಟಿಕ್ಯುಲರ್ಲಿ ಈ ಕೆರೆನಲ್ಲಿ ನಾನೊಂಚೂರು ಇಕಲಾಜಿಕಲ್ ಪರ್ಸ್ಪೆಕ್ಟಿವ್ನ ನಿಮ್ಗೆ ಹೇಳ್ತೀನಿ. ಏನಕ್ಕೆ ಈ ಕೆರೆ ತುಂಬ ಸೆನ್ಸಿಟಿವ್ ಝೋನ್ ಅನ್ನೋದು ಚೂರು ಹೈಲೈಟ್ ಮಾಡ್ತೀನಿ. ಈ ಕೆರೆನಲ್ಲಿ ಒಂದು ಫ್ಲೈಯಿಂಗ್ ಫಾಕ್ಸ್ ಅನ್ನೋದು ಒಂದು ಬ್ಯಾಟ್ ಸ್ಪೀಶಿ ಇದೆ. ಈ ಬ್ಯಾಟ್ ಸ್ಪೀಶಿ ಇಡೀ ಜಗತ್ತಿನಲ್ಲೇ ತುಂಬ ಯುನೀಕ್ ಸ್ಪೀಶಿ ಆ್ಯಂಡ್ ಎಕ್ಸ್ಟಿಂಕ್ಷನ್ ಆಗ್ತಾ ಇರೋವಂಥ ಒಂದು ಸ್ಪೀಶಿ. ಈ ಸ್ಪೀಶಿ ಬರೀ ಸಾಯಂಕಾಲದ ಟೈಮ್ ಮಾತ್ರ ಆಚೆ ಬರುತ್ತೆ. ನಿಮ್ಗೆ ಗೊತ್ತಿರ್ಬೋದು ಬಾಹು ಈ ಒಂದು ಏನಿದೆ ಈ ಸ್ಪೀಶಿ ಬರೋದೇ ಆಚೆ ಕಡೆ ಸಾಯಂಕಾಲದ ಸಮಯದಲ್ಲಿ. ಯಾಕಂದ್ರೆ ಅದಕ್ಕೆ ದಿನದ ಟೈಮ್ನಲ್ಲಿ ಕಣ್ಣು ಕಾಣಲ್ಲ. ಇವ್ರು ಏನು ಮಾಡ್ತಾರೆ, ಇಷ್ಟು ಲೈಟ್ಗಳೆಲ್ಲ ಹಾಕಿ ಆ ಜಾಗನ ಎಷ್ಟು ಚಮಕಾಯಿಸ್ಬಿಡ್ತಾರೆ ಅಂದರೆ ಅದಕ್ಕೆ ಕಣ್ಣೇ ಕಾಣಿಸಲ್ಲ. ಅದು ಬಂದು ಹೊಡೆದು ಯಾವ್ದಾರೋ ಒಂದು ಅದು ವೈಬ್ರೇಷನ್ ಮೂಲಕ ಅದು ಸೆನ್ಸ್ ಮಾಡೋದಂಥದ್ದು, ಅದು ಬಂದು ಯಾವ್ದಾರೋ ಒಂದು ಆಬ್ಜೆಕ್ಟ್ಗೆ ಹೊಡೆದು ಅದು ಸತ್ತೇ ಹೋಗುತ್ತೆ. ಇವಾಗ ಈ ಥರ ಸೆನ್ಸಿಟಿವ್ ಝೋನ್ಗಳಲ್ಲಿ ಈ ಥರ ಕಾರ್ಯಕ್ರಮಗಳು ಇಂಪಾರ್ಟೆಂಟಾ? ಜೊತೆಗೆ ಅಲ್ಲಿ ಜನ ಬರೋಂಥವ್ರು ರಾಶಿ ಜನ ಬರ್ತಾರೆ. ಸೌಂಡ್ಗಳು ಅದರದ್ದು ಡೆಸಿಬಲ್ ಲೆವೆಲ್ಸ್ ತುಂಬ ಜೋರಾಗಿರುತ್ತೆ. ಅದೆಲ್ಲ ಮೊದಲೇ ಆ ಕೆರೆನಲ್ಲಿರೋ ಈಕೋಸಿಸ್ಟಮೇ ಸತ್ತೋಗಿದೆ. ಆಯ್ತಾ, ಇವಾಗ ಆರ್ಟಿಫಿಷಿಯಲ್ ಆಗಿ ಅವ್ರು ಬಾತ್ಕೋಳಿ, ಒಂದು ಆಮೆ, ಒಂದು ಪಕ್ಷಿನ ತಂದು ಬಿಡ್ತಾ ಇದ್ದಾರೆ. ಆಯ್ತಾ, ಅವುಗಳೆಲ್ಲ ಉಳಿಸ್ಕೊಳಕ್ಕಾರು ಏನಾದ್ರು ಮಾಡ್ಬೇಕಾ ಬೇಡವಾ ನಾವು? ಇದೊಂದು ವಿಷಯ. ಇನ್ನೂ ಒಂದು ವಿಷಯ ಒಂದು ಹೈಲೈಟ್ ಮಾಡಬೇಕು ಅಂದ್ರೆ, ಇಲ್ಲಿ ಇದೇ ಕೆರೆನಲ್ಲಿ ತೆಪ್ಪೋತ್ಸವ ಅಂತ ಒಂದು ಮಾಡಿದ್ರು. ಆಯ್ತಾ, ಆ ಟೈಮ್ನಲ್ಲಿ ಕೂಡ ನಮಗೆ ತುಂಬಾ ಬೇಜಾರಾಗಿ, ಅಯ್ಯೋ ಏನಪ್ಪ ಸೂವೇಜ್ ವಾಟರ್ ಅಂದರೆ ಕೊಳಚೆ ನೀರಿನಲ್ಲಿ ಈ ಥರದ್ದೆಲ್ಲ ಮಾಡ್ತಾರ ಪ್ರೋಗ್ರಾಮು. ಅದು ಏನಿಲ್ಲ, ಬರೀ ಕೊಳಚೆ ನೀರೇ ಅಷ್ಟೇ. ಇವಾಗ ಆ್ಯಕ್ಚುಲಿ BWSSB ಪ್ರೋಗ್ರಾಮ್ಸ್ ಅಂಡರು ಕೊಳಚೆ ನೀರನ್ನ ಇವಾಗ 40 ಕೆರೆ ಒಳಗೆ ಟ್ರೀಟ್ ಮಾಡಿರೋಂಥ ನೀರು ಬಿಡಬಹುದು ಅಂತ ಕಾರ್ಯಕ್ರಮ ಬಂದಿದೆ ಆಲ್ರೆಡಿ. ಈ ಕಾರ್ಯಕ್ರಮದ ಅಂಡರು ಈ ಕೆರೆನಲ್ಲೂ ಬಹಳಷ್ಟು ಕೊಳಚೆ ನೀರೇ ಇರೋದು, ಇನ್ನೇನೂ ಇಲ್ಲ. ಇದ್ರೊಳಗೆ ಕಾವೇರಿ ಅನ್ನೋ ಹೆಸರು ಹೆಂಗೆ ಫಿಟ್ ಮಾಡ್ತಾರೆ ಅನ್ನೋದು ನನಗಂತೂ ಅರ್ಥ ಆಗಲ್ಲ. ದಯವಿಟ್ಟು ನನಗೆ ಎಜುಕೇಟ್ ಮಾಡಿ, ಆಯ್ತಾ? ಮುಂದೆ ಮಾಡೋಣ, ಹೋಗ್ತಾ ಅದ್ರ ಬಗ್ಗೆ ಚರ್ಚೆ ಮಾಡೋಣ. ಈಗ ಪ್ರಮುಖವಾಗಿ ಇಲ್ಲಿ ಉತ್ತರ ಪ್ರದೇಶದಲ್ಲಿ ಆಗಿರುವ ತ್ರಿವೇಣಿ ಸಂಗಮವನ್ನು ಅದು ಒಂದು ಗಮನದಲ್ಲಿಟ್ಕೊಂಡು ಈ ಮಾಡ್ತಾ ಇರುವಂಥ ಕಾರ್ಯಕ್ರಮ. ಆದರೆ ಆರಂಭದಲ್ಲಿ ಈ ಕಾರ್ಯಕ್ರಮಕ್ಕೆ ವಿರೋಧ ಇರುತ್ತೆ. ಅಂದರೆ ಇಲ್ಲಿ ಅಲ್ಲ, ಉತ್ತರ ಪ್ರದೇಶದಲ್ಲಿ ಆಗ್ತಾ ಇರುವಂಥ ಕಾರ್ಯಕ್ರಮದಲ್ಲಿ ಅವರ ನಾಯಕರೇ ಹೇಳಿರುವಂಥದ್ದು, ಅಂದರೆ ರಾಜ್ಯ ಸರ್ಕಾರದ ನಾಯಕರು ಹೇಳ್ತಾ ಇರುವಂಥದ್ದು, ನೀವು ನೀರಿನಲ್ಲಿ ಮುಳುಗಿದ್ರೆ ಪ್ರಾಪ್ತಿ ಸಿಗೋದಿಲ್ಲ, ಅಭಿವೃದ್ಧಿ ಕೆಲಸ ಕಾರ್ಯಗಳು ಆಗ್ತಾ ಇಲ್ಲ, ಮೊದಲು ಅಭಿವೃದ್ಧಿ ಕೆಲಸ ಕಾರ್ಯಗಳು ಶಿಕ್ಷಣದ ಕಡೆ ಗಮನ ಕೊಡಿ ಅಂತ ಸ್ವತಃ ಯಾರು ಮಲ್ಲಿಕಾರ್ಜುನ ಅವರೇ, ರಾಹುಲ್ ಗಾಂಧಿ ಮಲ್ಲಿಕಾರ್ಜುನೇ ಹೇಳಿದರು. ಬಟ್ ಈಗ ಅದರ ಪ್ರೇರಣೆಯಿಂದಾಗಿ ಈ ಕಾರ್ಯಕ್ರಮ ಮಾಡ್ತಿದ್ದಿಲ್ಲ. ಇದು ಹೆಂಗೆ ಆರಂಭದಲ್ಲಿ ಬೇಡ ಅನ್ನೋದು, ಈಗ ಆ ಕಾರ್ಯಕ್ರಮ ಮಾಡೋದು? ಅಂದರೆ ಇದು ನಮ್ಮ ಪಟಾಕಿದು ದೀಪಾವಳಿದು ಸುಪ್ರೀಂ ಕೋರ್ಟ್ ಆರ್ಡರ್ ಥರ ಆಯಿತು. ಸುಪ್ರೀಂ ಕೋರ್ಟ್ ಆರ್ಡರ್ ಕ್ಲೀನಾಗಿದೆ. ಓಕೆ, ಪೊಲೀಸ್ ಅವರು ಕ್ರಮ ತಗೊಳ್ಬೇಕು, DC ಅವರು ಕ್ರಮ ತಗೊಳ್ಬೇಕು, ಕೇಸ್ಗಳು ಮಾಡಬೇಕಂತೇಳಿ ಪಟಾಕಿ ಈ ಟೈಮಿಂದ ಈ ಟೈಮ್ ಅಂತೇಳಿ. ಇಂಪ್ಲಿಮೆಂಟಿಂಗು ಕ್ಲೀನಾಗೆ ಎಲ್ಲ ACPಗಳು ಇದರಲ್ಲಿ ರೂರಲ್ ಕಡೆ ಅಂದರೆ DYSP ಮತ್ತು ಎಲ್ಲ ಠಾಣಾಧಿಕಾರಿಗಳನ್ನ ಸರ್ಕಲ್ ಇನ್ಸ್ಪೆಕ್ಟ್ರು ಪಟಾಕಿಗಳನ್ನ ಇದು ಮಾಡಿಬಂದಿದೆ. ಬಟ್ ಇಂಪ್ಲಿಮೆಂಟೇಷನ್ ಯಾರು ಮಾಡ್ತಾಯಿದ್ದಾರೆ? ಕೇಳೋದಂದರೆ ಹೊಯ್ಸಳಗೆ ಫೋನ್ ಮಾಡಿದೆ ಅಂದರೆ, ಸರ್ ಎಲ್ಲ ಹೊಡಿತಾ ಇದ್ದಾರೆ, ಏನು ಸರ್ ಮಾಡೋದಂತಾರೆ.
ಏನೋ ಒಬ್ಬರು ಮಾಡಿದ್ರೆ ಪರವಾಗಿಲ್ಲ, ಊರೇ ಇದು ಮಾಡ್ಕೊಂಡಿದ್ರೆ ನಾವು ಸ್ಟಾಫ್ ಇರೋದು ಇಷ್ಟೇ, ಹೆಂಗೆ ಮಾಡೋಕ್ಕಾಗುತ್ತೆ ಅಂತ ಇದು ಮಾಡ್ತಾರೆ ನೋಡಿ. ಇವಾಗ ಮೇಡಮ್ ಅವ್ರು ಹೇಳ್ದಂಗೆ ನೋಡಿ, ಒಂದು ಮಹತ್ವದ ಪಾಯಿಂಟ್ ಇದೆ. ಎಲ್ಲ ಕೆರೆಗಳಲ್ಲಿ ಬಂದು ಎಲ್ಲ ಕೊಳಚೆ ನೀರಿರೋದು ಆಯಿತು, ಅಲ್ಲಿ ಇದು ಮಾಡೋರು ಯಾಕಂದ್ರೆ ಆ ನೀರನ್ನ ತೊಗೊಂಡು ಕುಡಿದ್ಬಿಡ್ಲಪ್ಪ, ನಾನು ಹೇಳ್ತೀನಿ, ಚೊಂಬಲ್ಲಿ ತೊಗೊಂಡು ಕಟ್ಕಟ ಅಂತೇಳಿ ಕುಡಿದ್ಬಿಡ್ಲಿ. ಎಲ್ಲ ಬರೋರೆಲ್ಲ ನಮ್ಮ ಇವರು DK ಶಿವಕುಮಾರ್ ಕುಡೀಲಿ, ಎಲ್ಲರೂ ಕುಡೀಲಿ, ಅವಾಗ ಗೊತ್ತಾಗುತ್ತೆ ಅದು ಎಷ್ಟು ಪವಿತ್ರ ಇದೆ ನೀರು ಅಂದ್ಬಿಟ್ಟು. ಸರ್ ಎಷ್ಟು ಕೊಳಚೆ ನೀರಿದೆ ಗೊತ್ತಾ ಸರ್, ಅದು ನೋಡೋಕ್ಕೆ ಇದಿದೆ, ಅದು ಎಲ್ಲ ಪಾಚಿ ಕಟ್ಬಿಟ್ಟು ಎಲ್ಲ ಇದಾಗಿದೆ. ಮತ್ತೆ ಯಾಕೆ ಮಾಡೋದು ಮತ್ತೆ ನೋಡಿ, ಮಾಡ್ದಂದ್ರೆ ಒಂದು ದೈವ, ಒಂದು ಪವಿತ್ರವಾದ ನೀರಿರಬೇಕು. ಗಂಗಾಜಲ ನಾವು ಎಲ್ಲಿಂದ ತರೋದು? ಗಂಗೋತ್ರಿಯಿಂದಲ್ಲ ಅಲ್ವಾ? ತಲಕಾವೇರಿಯಲ್ಲಿ ಹೋಗಿ ಪೂಜೆ ಮಾಡಿದೆ. ಯಾಕೆ? ಕಾವೇರಿ ಮಾತೆ. ನಾನು ಕಾವೇರಿ ನದಿ ಉಳಿಸ್ಕೊಳ್ಳೋಕ್ಕೆ ನಾನು ಹೋರಾಟ ಮಾಡಿದವನು, ಸೇವ್ ರಿವರ್ ಕಾವೇರಿ ಅಂದ್ಬಿಟ್ಟು ಎಲ್ಲ ಇದು ಮಾಡಿದ್ರು. ಓಕೆ, ಯಾಕಂದರೆ ಕಾವೇರಿ ನದಿಗೆ 2 ಸೈಡ್ ಇವಾಗ ಇವರು ಯಾರು ನಮ್ಮ ಸದ್ಗುರು ಸಹ ಅದೇ ಮಾಡ್ತಿರೋದು. ಅಂದರೆ ನದಿಗಳ ಪಕ್ಕದಲ್ಲಿ ಯಾವುದು ಮರಗಳಿರಬೇಕು, ಅವಾಗ ಏನಾಗುತ್ತೆ ಎಲ್ಲ ಇದಾಗುತ್ತೆ. ಇವಾಗ ಈ ಥರ ಬೇಸಿಗೆ ಕಾಲದಲ್ಲಿ ಎಲ್ಲ ಬತ್ತೋಗ್ತಾ ಇದೆ ನೀರು. ಆ ಥರ ಇವ್ರು ಕೆರೆ ಅಭಿವೃದ್ಧಿ ಮಾಡಬೇಕಂದ್ರೆ ನಮ್ಮ ವೃಷಭಾವತಿ ನದಿ ಇದೆಯಪ್ಪ, ನನಗೆ 53 ವರ್ಷ, ನನಗೆ ಬುದ್ಧಿ ಬಂದಿದೆ ಅಂದ್ರೂ ಅದಕ್ಕೆ ನೀರು ಕಪ್ಪಾಗೇ ಇದೆ ಹೊತ್ತು ಇಲ್ಲ. ನನ್ನ ಕಸಿನ್ ಬ್ರದರ್ಸ್ ಎಲ್ಲ ಅವ್ರಿಗೆ ಎಷ್ಟು ಇವಾಗ 65 ವರ್ಷ, ಅವರು ಟೀನೇಜಲ್ಲಿ ಇರ್ಬೇಕಾದ್ರೆ ಸ್ವಿಮ್ಮಿಂಗ್ ಮಾಡೋಕ್ಕೆ ಹೋಗ್ತಾಯಿದ್ರು. ಅವಾಗ ಹೆಂಗೆ 1970s ಅರ್ಲಿ 1960s, ಓಕೆ 60s ಇಸ್ವಿಯಲ್ಲಿ ಈಜೊಡೆಯಕ್ಕೆ ಹೋಗ್ತಾಯಿದ್ರು. ಆವಾಗ ವೈಟ್ ನೀರಿತ್ತು. ಆಮೇಲೆ ನನ್ನ ಬುದ್ಧಿ ಬಂದಂಗೆ 70ನೇ ಇಸ್ವಿಯಿಂದ ಎಲ್ಲ ಕಪ್ಪಗೆ ಇರೋದು. ದೊಡ್ಡ ಮರಿ ಅನ್ನೋದು ನಾವು ಮೈಸೂರು ರೋಡಲ್ಲಿ, ಆಗ ಮೈಸೂರು ರೋಡಲ್ಲಿ ಪಕ್ಕದಲ್ಲಿ ಹೋದರೆ ಕಪ್ಪಗೆ ಇರೋದು. ಅಲ್ಲ, ಮಾಲಿನ್ಯ ಕರ್ನಾಟಕ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ಏನು ಮಾಡ್ತಾ ಇದೆ, ಇದೇ ನೀರನ್ನ ಇವಾಗ ನೋಡಿ ಎಷ್ಟು ಕೆರೆಗೆ ಎಫ್ಲೆಂಟ್ ಟ್ರೀಟ್ಮೆಂಟ್ ಇದೆ, ಇಲ್ಲ ಅದೆಲ್ಲ ಈಗ ಪಾಚಿ ನೀರು. ಆ ನೀರನ್ನ ಒಕ್ಕರೆ ಒಂದು ಹೇಳ್ತೀನಪ್ಪ, ಇವರು ಅಲ್ಲಿ ಒಂದು ಇದು ಮಾಡ್ತಾ ಇದ್ರಲ್ಲ, ಆರತಿ ಮಾಡ್ಬೇಕಾದ್ರೆ ನೀರು ಶುದ್ಧವಿರ್ಬೇಕು ಸರ್. ಅಪವಿತ್ರವಾದ ನೀರಲ್ಲಿ ಮಾಡಲಿಕ್ಕಿಲ್ಲ, ದಯವಿಟ್ಟು ತಿಳ್ಕೊಳ್ಳಿ. ಯಾಕಂದರೆ ಒಂದು ದೈವ ಇದು, ದೈವಕ್ಕೆ ನಾನು ತಲೆ ಬಾಗ್ತೀನಿ. ಓಕೆ, ಅದೇ ಒಂದು ನೀರು ಬಂದು ಪವಿತ್ರವಾದ ನೀರಬೇಕು. ಓಕೆ, ಗಲೀಜು ನೀರಲ್ಲಿ ಇದು ಮಾಡೋಂಗಿಲ್ಲ, ದಯವಿಟ್ಟು ನೋಡಿ. ಅಲ್ಲಿ BWS ಆಯ್ತಪ್ಪ, ಅದು ಪವಿತ್ರ ಆಯ್ತು ಅಂದರೆ BWS ಅವರು ಅದೇ ನೀರನ್ನ ಪಂಪ್ ಮಾಡಿ ಕುಡಿಯೋಕ್ಕೆ ಸದಾಶಿವ ನಗರದಲ್ಲಿ DK ಶಿವಕುಮಾರ್ ಅವ್ರದ್ದೇ ಮನೆ ಇದೆ, ಅವ್ರ ಮನೆಗೆ ಸಪ್ಲೈ ಕೊಟ್ಬಿಡ್ಲಪ್ಪ, ನೀರು ಕುಡಿದ್ಬಿಡ್ಲಿ. ಅವಾಗ ಗೊತ್ತಾಗುತ್ತೆ ಅದು ನೀರು ಮೇಡಮ್ ಹೇಳ್ದಂಗೆ ಇಟ್ ಇಸ್ ಕ್ಲೀನ್ ವಾಟರ್ ಆರ್ ವಾಟರ್ ಅಂತೇಳಿ ಗೊತ್ತಾಗುತ್ತೆ ಅಂತ ಇದರಲ್ಲಿ ಮಾಡ್ತಾರಲ್ಲಪ್ಪ. ತಲಕಾವೇರಿಯಲ್ಲಿ ಮಾಡಲಿ, ಇಲ್ಲ ನಮ್ಮ ಕಾಡು ಮಲ್ಲೇಶ್ವರ ಅಲ್ಲಿ ಇದು ನೀರು ಇದಾಗುತ್ತೆ ಅಲ್ಲಿ ಮಾಡಲಿ, ಅದು ಒಪ್ಕೊಳ್ಳೋದ? ಹೋಗ್ಬಿಟ್ಟು ಯಾವುದೋ ಕೊಳಚೆ ನೀರು ಕೆರೆಯಲ್ಲಿ ನಾನು ಎಲ್ಲ ಆರತಿ ಮಾಡ್ತೀನಿ ಅಂದರೆ ತಪ್ಪು ಸರ್. ಅದು ಪವಿತ್ರವಾಗಿರಬೇಕು ನೀರು. ಯಾಕೆ ನಮ್ಮ ಈ ಅರಣ್ಯ ಮಂತ್ರಿ ಈಶ್ವರ್ ಖಂಡ್ರೆ ಅವರು ಮುತ್ತತ್ತಿ ಕಡೆಲ್ಲ ಹೋಗ್ಬಿಟ್ಟು ಎಲ್ಲರೂ ಶಾಂಪು ಹಾಕೊಂಡು ಸ್ನಾನ ಮಾಡ್ತಾರೆ ಅಂದ್ಬಿಟ್ಟು ಆ ಕಡೆಲ್ಲ ಶಾಂಪೂಲ್ಲಿ ಸ್ನಾನ ಮಾಡೋಂಗಿಲ್ಲ ಅಂತೇಳಿ ಇದಾಗ ಯಾಕೆ ನೀರಿನ ಒಂದು ಮಾಲಿನ್ಯ ಆಗ್ತದೆ ಅಂತೇಳಿ. ಇವಾಗ ಇಲ್ಲೆಲ್ಲ ಪೂಜೆ ಮಾಡಿ ಇದು ಮೊದಲೇ ಮಾಲಿನ್ಯ, ಇನ್ನೂ ಮಾಲಿನ್ಯ ಆಗಲ್ವಾ? ಆಯಿತು, ಗಣೇಶ ಬಿಡೋಕ್ಕೆ ಬಿಡ್ಲಿರಿ. ಯಾಕೆ ಗಣೇಶ ಗಣಪತಿ ನಾವು ಮನೆ ಹತ್ರ ಗಣಪತಿ ಬಿಟ್ಟಾಗ ಕೆರೆಯಲ್ಲಿ ಬಿಡಲ್ಲ ಮೇಡಮ್, ಕೆರೆಯಲ್ಲೆಲ್ಲ ಗಣಪತಿ ಬಿಡೋಂಗಿಲ್ಲ. ಇವು ಅವಾಗ ಒಂದು ಕಾನೂನು, ಗಣಪತಿಗೆ ಒಂದು ಕಾನೂನು, ಇಲ್ಲಿ ಇದೊಂದು ಕಾನೂನು, ಇದೇ ಸರ್ಕಾರ ರೀ. ಮಾಲಿನ್ಯ ಯಾಕೆ ಮಾಡ್ತೀರಾ? ಅದೇ ನೀವು ನಿಜಾಲು ಓಕೆ ನೀರಿನ ಒಂದು ಇದು ಮಾಡಬೇಕಂದ್ರೆ ಕಾವೇರಿ ನದಿ ಓಕೆ ಇನ್ನೂ ಹೆಚ್ಚು ಮಳೆ ಬರ್ತಾರೆ, ಗಿಡ ಮರ ನಡಿ. ಓಕೆ, ಸದ್ಗುರು ಅವರು ಎಲ್ಲ ಕಡೆ ಇದು ಕಾವೇರಿ ಅಂದ್ಬಿಟ್ಟು ಎಲ್ಲ ಮರಗಳು ಹಾಕೋದೆಲ್ಲ ಇದಿದೆ ಪ್ಲ್ಯಾನ್, ಅದು ಮಾಡಿ. ಓಕೆ, ಮೈನು ಅಂಥ ಒಂದು ಇದ್ದಿದ್ದಂದರೆ ಓಕೆ ನಮ್ಮ ವೃಷಭಾವತಿ ನದಿ, ಇವಾಗ ನಾವೇನು ದೊಡ್ಡ ಮೋರಿ ಅಂತೀವಲ್ಲ, ಕರಿ ಮೋರಿ ಅಂತೀವಿ, ಅದನ್ನ ಕ್ಲೀನ್ ಮಾಡಿ ಇನ್ನೂ ಕಪ್ಪಾಗಿ ಹರಿತಾ ಇದೆ. ನಮ್ಮ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ಚೇರ್ಮನ್ ಏನು ಮಾಡ್ತಾ ಇದ್ದಾರೆ, ಮೆಂಬರ್ ಸೆಕ್ರೆಟ್ರಿ ಏನು ಮಾಡ್ತಾ ಇದ್ದಾರೆ, ಅವ್ರಿಗೇನು ಕಾಣಿಸಲ್ವಾ? ಏನು ಎಲ್ಲ ವೈಟಿಗೆ ಕಾಣ್ತಾ ಇದೆಯಾ? ಕಾಮಲೆ ಕಣಿಗೆಲ್ಲ ಹಳದಿ ಅಂದರೆ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡಿಗೆ ಎಲ್ಲ ವೈಟಿಗೆ ಕಾಣ್ತಾ ಇದೆ ಅಂತ ಕಾಣಿಸುತ್ತೆ. ಕಪ್ಪು ನೀರು ರೀ. ಮತ್ತು ಇಲ್ಲೂ ಟ್ಯಾಂಕಿ ಟ್ಯಾಂಕ್ ಕುಡಿಯೋ ನೀರು, ಅದು ಇಸ್ ಇಟ್ ಪಾಟೇಬಲ್ ವಾಟರ್? ನೋಡಪ್ಪ BWSSB ಅವ್ರು ಇದ್ದೀರಾ, ಅಲ್ಲೇ ನಿಮ್ಮ BWS ಇದೆ, ಹೇಳ್ಬಿಟ್ರಪ್ಪ ಅದು ಪಾಟೇಬಲ್ ವಾಟರ್ ಮೀನ್ಸ್ ವಾಟರ್ ಫಿಟ್ ಫಾರ್ ಡ್ರಿಂಕಿಂಗ್. ಕ್ಯಾನ್ ಎನಿಬಡಿ ಡ್ರಿಂಕ್? ಇವತ್ತಿನ ಮಟ್ಟಕ್ಕೆ KSPCB ಕ್ಯಾಟಗರಿನಲ್ಲಿ ಯಾವುದೇ ಕೆರೆ, ಬೆಂಗಳೂರಿನಲ್ಲಿ ಇರೋ ಒಂದು ಕೆರೆ ಕೂಡ ಇಟ್ ವಿಲ್ ನಾಟ್ ಕ್ಲಾಸಿಫೈ ಟು ಎನಿಥಿಂಗ್ ಬಿಫೋರ್ ಕ್ಲಾಸ್ ಕ್ಯಾಟಗರಿ E. ಅಬ್ಬಬ್ಬಾ ಬಂದ್ರೆ ಒಂದು ಜಕ್ಕೂರ್ ಕೆರೆನೋ ಇನ್ನೊಂದು ಕೆರೆನೋ ಪುಟ್ಟೇನಹಳ್ಳಿ ಕೆರೆ ಏನೋ ಮಳೆ ಬಂದಾಗ ಡೈಲ್ಯೂಟ್ ಆದಾಗ ಏನೋ ಸ್ವಲ್ಪ ಅದು ಮೇ ಬಿ ಕ್ಯಾಟಗರಿ D ಅಥವಾ C ಬರ್ಬೋದು. ಅಬ್ಬಬ್ಬಾ ಅಂದರೆ ಒಂದು ಕೆರೆನಲ್ಲೂ ಕಾಂಕ್ರೀಟ್ ಇಲ್ಲದೆ ಇರೋಂಥ ಕೆರೆಗಳೇ ಇಲ್ಲ ಬೆಂಗಳೂರಿನಲ್ಲಿ. ಅದು ಒಂದು ವಿಷಯ. ಈ ಸ್ಯಾಂಕಿ ಕೆರೆ ಬಗ್ಗೆ ನಿಮಗೆ ಜಸ್ಟ್ ಇನ್ನೊಂದು ಮಾಹಿತಿ ಕೊಡ್ತೀನಿ. ಇವಾಗ 1.5 ವರ್ಷದ ಹಿಂದೆ ಸುಮಾರು ಕೋಟಿಗಟ್ಟಲೆ ಖರ್ಚು ಮಾಡಿ ಆ ಕೆರೆನ ನಾವು ರಿವೈವ್ ಮಾಡ್ತೀವಿ ಅಂತ ಒಂದು ಕಾರ್ಯಕ್ರಮ ಹಮ್ಮಿಕೊಂಡ್ರು ನಮ್ಮ BBMPನವರು.
ಇವಾಗ ಆ ಕೆರೆ ಆ ಪ್ರೋಗ್ರಾಮ್ ಹಮ್ಕೊಳ್ಳೋದ್ರೊಳಗೆ ಮತ್ತೆ ಅದನ್ನು ಕೆರೆನ ಸಣ್ಣದಾಗಿಯೇ ಮಾಡಿಬಿಟ್ರೆ ಹೊರತು ಅದನ್ನು ಏನು ಎನ್ಕ್ರೋಚ್ಮೆಂಟ್ಗಳಾಗಿದೆಯೋ ಅಥವಾ ಆ ಒಂದು ವಾಕ್ವೇ ಜಾಗ್ವೇ ಅದು ಮಿನಿಮಲಿಸ್ಟಿಕ್ ಆಗಿರಬೇಕು. ಒಂದು ಕೆರೆಗೆ ಅದೇ ಆದಂಥ ಒಂದು ಐಡೆಂಟಿಟಿ ಇರುತ್ತೆ. ಆ ಐಡೆಂಟಿಟಿನ ಮೀರಿ ನಾವು ಒಂದು ಇಕಾಲಜಿ, ಒಂದು ಜಾಗ, ಆ ಪ್ರದೇಶದಲ್ಲಿ ಒಂದಷ್ಟು ಪ್ರಾಣಿ ಪಕ್ಷಿ ಹುಳ ಎಲ್ಲವೂ ಇರುತ್ತೆ ಅದರೊಳಗೆ. ಅದನ್ನು ಮೀರಿ ಇವರು ವಾಕಿಂಗು, ಜಾಗಿಂಗು, ಎಂಟರ್ಟೈನ್ಮೆಂಟು, ರೆಕ್ರಿಯೇಷನ್ನು, ಗೇಮ್ಸು, ಸ್ಪೋರ್ಟ್ಸು, ಯಾವುದೋ ಒಂದು ಗೌರ್ಮೆಂಟ್ ಬಿಲ್ಡಿಂಗು, ಒಂದು ದೇವಸ್ಥಾನ, ಇಷ್ಟು ಬೇಕಾ ಒಂದು ಕೆರೆಯಲ್ಲಿ ಅನ್ನೋದು ಪ್ರಶ್ನೆ. ಅದರ ಜೊತೆಗೆ ಪ್ರಮುಖವಾಗಿ ಆಯ್ಕೆ ಆಗಿದ್ದು ಯಾಕೆ ಇಲ್ಲಿ, ಅಂದರೆ ಈ ಸ್ಯಾಂಕಿಯನ್ನೇ ಆಯ್ಕೆ ಮಾಡಿದ್ದು ಯಾಕೆ ಅಂತ ಅನ್ಸುತ್ತೆ ನಿಮಗೆ? ಇಲ್ಲಿ ಪ್ರಮುಖ ಇಲ್ಲಿ ಈ ಕಾರ್ಯಕ್ರಮವನ್ನು ಮಾಡಬೇಕು ಅಂತೇಳಿ. ಆಕ್ಚುಲಿ ಸ್ಯಾಂಕಿ ಕೆರೆಗೆ ಅದರದೇ ಆದಂತ ಒಂದು ಹಿಸ್ಟ್ರಿ ಇದೆ. ಅದನ್ನ ನಾವು ಈ ಸಮಯದಲ್ಲೇ ನೆನೆಸ್ಕೊಳ್ಬೇಕು, ಆಯ್ತಾ? ಅದ್ರ ಜೊತೆ ನಾವ್ ಇನ್ನೊಂದು ಏನ್ ಜ್ಞಾಪಕ ಇಟ್ಕೊಳ್ಬೇಕು ಅಂದ್ರೆ, ಈ ಕೆರೆ ಎಲ್ಲಾರ್ಗು ಒಂಥರ ಹಬ್ ಇದ್ದಂಗೆ, ಆಯ್ತಾ? ಈಸಿ ಆಕ್ಸೆಸ್ ಈ ಕೆರೆಗೆ. ಪ್ಲಸ್ ಈ ಕೆರೆನಲ್ಲಿ ಮೊನ್ನೆ ತಾನೇ ನಾವು ರಿಜುನೇಟ್ ಮಾಡಿದೀವಿ ಅನ್ನೋ ಒಂದು ಹೆಸರಲ್ಲಿ ಕಾಂಕ್ರೀಟ್ಗಳು ಜಾಸ್ತಿ ಮಾಡ್ಕೊಂಡು ಬಂದಿದ್ದಾರೆ. ಗಿಡ ಮರಗಳು ಫುಲ್ ಕಡಿಮೆ ಆಗೋಗಿದೆ. ಎಲ್ಲೆಲ್ಲಿಂದನೋ ನೀರು ತೆಗೆದು ಆಚೆ ಹಾಕ್ತಾರೆ, ತಂದು ಒಳಗಡೆ ಹಾಕ್ತಾರೆ. ಪಕ್ಕದಲ್ಲೇ ಒಂದು ಸ್ವಿಮ್ಮಿಂಗ್ ಪೂಲ್ ಇದೆ. ಆ ಸ್ವಿಮ್ಮಿಂಗ್ ಪೂಲಿಂದ ಬರೋ ಅಂತ ಮಿಕ್ಸ್ ಆಗುವಂಥ ನೀರಿನಲ್ಲಿ ಮೀನುಗಳು ಸಾಯ್ತಾವೆ. ಇದೆಲ್ಲ ನಾವು ಈ ಕೆರೆನಲ್ಲೇ ನೋಡುವಂಥ ಒಂದು ಪ್ರಸಿದ್ಧವಾದಂಥ ಕೆರೆ ಇದು, ಆಯ್ತಾ? ಸೊ ಇದೇ ಕೆರೆನ ಈ ತರ ಆಕ್ಟಿವಿಟೀಸ್ ಫಾಸ್ಟ್ ಆಗಿ ಸೆಲೆಕ್ಟ್ ಮಾಡ್ಕೊಳ್ತಾರೆ. ಅದ್ರ ಜೊತೆ ಆ ಕೆರೆ ಅಕ್ಕಪಕ್ಕ ಇದ್ದಾರೆ ನೋಡಿ, ತುಂಬಾ ಅಸೋಸಿಯೇಷನ್ಗಳಿದಾವೆ, ಒಳ್ಳೊಳ್ಳೆ ಅಸೋಸಿಯೇಷನ್ಗಳಿದಾವೆ. ಆದ್ರೆ ಅವ್ರುಗಳೂ ಅಷ್ಟೇ ಈ ಕೆರೆನ ಅವ್ರದೇ ಆದಂತ ಒಂದು ಕಾರ್ಯಕ್ರಮಗಳಿಗೆ ಉಪಯೋಗಿಸ್ಕೊಳ್ಬೇಕೆ ಹೊರತು ಈ ಕೆರೆಗೆ ಒಂದು ಐಡೆಂಟಿಟಿ ಇದೆ, ಅದನ್ನ ನಾವು ಹೆಂಗೆ ಸೇವ್ ಮಾಡೋಣ ಅನ್ನೋದು ಯಾರಿಗೂ ಅನ್ಸ್ತಾನೇ ಇಲ್ಲ. ಇವಾಗ ನೋಡಿ, ಜಾಗರ್ಗೆ ಒಂದು ಪಾತ್ ಬೇಕು, ಒಂದು ಜಾಗ ಬೇಕು, ವಾಕರ್ಗೆ ಇನ್ನೊಂದು ಜಾಗ ಬೇಕಂತೆ, ರನ್ನರ್ಗೆ ಇನ್ನೂ ಒಂದು ಜಾಗ. ಅಲ್ಲಿ 2, 3, 4 ಅಂದ್ಬಿಟ್ಟು ವಾಕ್ವೇಸು, ರನ್ವೇಸು ಬೇಕಾದಷ್ಟು ಆಗೋಗಿದ್ದಾವೆ. ಇದೆಲ್ಲ ಬೇಕಾ? ಹಂಗೆ ಮಾಡ್ತಾ 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 ಕೆರೆನಲ್ಲಿರೋ ನೀರೆಲ್ಲ ಕಡಿಮೆ ಮಾಡಿಬಿಟ್ಟಿದ್ದಾರೆ. ಕೆರೆಗೆ ಒಂದು ಸೈಂಟಿಫಿಕ್ ರೀಸನ್ ಅನ್ನೋದಕ್ಕೆ ಇರುತ್ತೆ. ಅದು ಕೆರೆ ಅಲ್ಲಿ ಏನಪ್ಪ ಅಂದರೆ, ಮಳೆ ಬಂದಾಗ ಮಳೆ ನೀರನ್ನ ಶೇಖರಿಸ್ಕೊಂಡು ಅದು ಒಳಗಡೆ ಇಟ್ಕೊಳ್ಳೋದಕ್ಕೆ ಇನ್ಯಾವತ್ತಾರ ಮುಂದೆ ಅದ್ರ ಅಕ್ಕಪಕ್ಕದಲ್ಲಿರೋ ಪ್ರದೇಶದಲ್ಲಿರೋಂಥ ಇಕಾಲಜಿ ಏನು ಪ್ರಾಣಿ ಪಕ್ಷಿಗಳಿರುತ್ತೋ ಅದಕ್ಕೆ ಒಂದು ಮನೆ ಆಗಲಿ ಅನ್ನೋ ಒಂದು ಕಾರಣಕ್ಕಾಗಿ ಒಂದು ಕೆರೆನ ಮ್ಯಾನ್ ಮೇಡ್ ಲೇಕ್ ಅನ್ನೋದು ಅದಕ್ಕಾಗಿ ಮಾಡಿರ್ತಾರೆ. ಅದ್ರದ್ದು ಸೈಂಟಿಫಿಕ್ ರೀಸನ್ನೇ ತಿಳ್ಕೊಳ್ಳದೆ ಅದನ್ನ ಬೇರೆ ಎಲ್ಲ ಪರ್ಪಸ್ಗೂ ಯೂಸ್ ಮಾಡಿಬಿಟ್ರೆ ಅದರದ್ದೇ ಆದಂಥ ಒಂದು ಹೆಸರುವಾಸಿಯಾಗಿರೋದೊಂದು ಇರುತ್ತೆ ಪರ್ಪಸ್ಸು, ಅದನ್ನೇ ಬಿಟ್ಟು ಹೋಗುತ್ತೆ. ನಿಜವಾಗ್ಲೂ ಸರ್, ಈಗ ಪ್ರಮುಖವಾಗಿ ಅಭಿವೃದ್ಧಿ ಕೆಲಸ ಕಾರ್ಯಗಳು ಆಗ್ತಾ ಇಲ್ಲ. ಆದರೆ ಪ್ರಮುಖವಾಗಿ ಜನ ಹೇಳ್ತಾ ಇರೋದು, ಈಗ ಮತ್ತೆ ನೀರಿನ ಬೆಲೆಯನ್ನು ಏರಿಕೆ ಮಾಡೋದಕ್ಕೆ ಮುಂದಾಗಿದೆ. ಇರುವಂಥ ನೀರನ್ನೇ ಉಳಿಸ್ಕೊಳ್ಳಿಕ್ಕೆ ಆಗ್ತಾ ಇಲ್ಲ. ಈಗ ಇರುವಂಥ ಸಣ್ಣ ಕೆರೆಯನ್ನು ಮತ್ತೆ ಕಲುಷಿತ ಮಾಡಿ ಏನು ಮಾಡಲಿಕ್ಕೆ ಹೊರಡ್ತಿದೆ ಅಂತ. ಸರ್ ನೋಡಿ, ಇದು ಈ ಮೇಡಮ್ ಒಂದು ಹೇಳಿದ್ರು ಮಾತು, ಕೆರೆಯಲ್ಲಿ ಅದು ವೈಲ್ಡ್ ಲೈಫ್ ಕೆಲವು ಜೀವಿಗಳು ಅದರಲ್ಲಿದೆ. ನಾನು ಸೆಕೆಂಡ್ PUC ಸೆಂಟ್ ಜೋಸೆಫ್ಸ್ ಕಾಲೇಜಲ್ಲಿ ಬಯಾಲಜಿಯಲ್ಲಿ ನಮಗೆ ಝೂಯಾಲಜಿಯಲ್ಲಿ ಒಂದು ಪ್ರಾಕ್ಟಿಕಲ್ ಇತ್ತು. ಅಂದರೆ ಎಕೋಸಿಸ್ಟಮಲ್ಲಿ ಫ್ರೆಶ್ ವಾಟರ್ ಅಕ್ವಾಟಿಕ್ ಎಕೋಸಿಸ್ಟಮ್ ಅಂತೇಳಿ. ಸೊ ಅದರಲ್ಲಿ ನಾವು ಒಂದು ಕೆರೆ ಇಲ್ಲ ಯಾವ್ದಾರು ಹೋಗಿ ಇದು ಮಾಡಬೇಕು. ನಾನು 1990 ನಮ್ಮ ಲಾಲ್ಬಾಗ್ ಕೆರೆಗೆ ಹೋಗಿ ಒಂದು ಕವರಲ್ಲಿ ನೀರು ತಗೊಂಡು, ಓಕೆ, ಅಲ್ಲೆಲ್ಲ ಹೋಗಿ ಲೇಕಲ್ಲೆಲ್ಲ ಇದು ಮಾಡೋಕ್ಕೆ ಏನೇನಿದೆ ಅಂತೇಳಿ. ಕೆರೆಗೂ ಟ್ಯಾಂಕ್ಗೂ ತುಂಬ ಡಿಫ್ರೆನ್ಸ್ ಇದೆ. ಇವಾಗ ಕೆರೆ ಅಂದರೆ ಕೆಳಗಡೆ ಮಣ್ಣಿರಬೇಕು, ಸೈಡಲ್ಲೂ ಮಣ್ಣಿರಬೇಕು. ಕಡದಲ್ಲಿ ಹೆಂಗೆ ದಡ ಬಂದು ಮರಳಿರುತ್ತೋ, ಕಲ್ಲಿರಲ್ಲ, ಮರಳಿರುತ್ತೆ, ಬೀಚ್ ಶೋರ್ ಅಂತಾರೆ. ಅದೇ ಥರ ಕೆರೆ ಆದಮೇಲೆ ಅದಕ್ಕೆ ಎಲ್ಲ ಮಣ್ಣಿರಬೇಕು. ಮಣ್ಣಾದಮೇಲೆ ಸ್ವಲ್ಪ ಹುಲ್ಲು ಗಿಲ್ಲು ಇದೆ, ಆಮೇಲೆ ಇದಾಗಬೇಕು. ಇಲ್ಲಿ ಇವರು ಮೇಡಮ್ ಹೇಳಿದಾಗ ಏನಾಗಿದೆ, ಕೆರೆಗಳಲ್ಲಿ ಎಂಜಿನಿಯರಿಂಗ್ ಡಿಪಾರ್ಟ್ಮೆಂಟಿಗೆ ಕೊಟ್ಬಿಟ್ಟು, ಎಂಜಿನಿಯರಿಂಗ್ ಡಿಪಾರ್ಟ್ಮೆಂಟ್ ಹೆಂಗೆ ಗೊತ್ತಾ, ಸಿವಿಲ್ ಎಂಜಿನಿಯರಿಂಗಲ್ಲಿ ಏನೇ ಕಟ್ಟಬೇಕಂದ್ರು ಎಲ್ಲ ಫುಲ್ ಕ್ಲಿಯರ್, JCB ತಂದು ಎಲ್ಲ ಹೊಡೆದಾಕಿ ಎಲ್ಲ ಸಿಮೆಂಟ್ ಹಾಕಿ. ಕೆರೆನೂ ಹಂಗೆ ಮಾಡ್ತಾ ಇರೋದು. ಮಂಗನ ಕೈಲಿ ಮಾಣಿಕ್ಯ ಕೊಟ್ಟಾಗೆ ಎಂಜಿನಿಯರಿಂಗ್ ಡಿವಿಷನ್ಗೆ ಕೆರೆ ಕೊಟ್ಟಿದ್ದು. ಅವರು ಕೆರೆ ಥರ ಮಾಡಿ ಅಂದರೆ ಕೆರೆನ ತೊಟ್ಟಿ ಥರ ಮಾಡ್ತಾಯಿದ್ದಾರೆ. ಸಿಮೆಂಟ್ ಹಾಕ್ಬಿಟ್ಟು ಅದಕ್ಕೆ ಕಲ್ಲು ಹಾಕಿ ಗೋಡೆ ಕಟ್ಟದಂತೆ ವಾಕಿಂಗ್ ಟ್ರ್ಯಾಕ್. ಆ್ಯಕ್ಚುಲಿ ವಾಕಿಂಗ್ ಟ್ರ್ಯಾಕಲ್ಲಿ ಏನು ಗೊತ್ತಿರಬೇಕು, ದಂಡ ಇರಬೇಕು, ಕೆರೆದು ದಂಡ. ನಾವೆಲ್ಲ ಚಿಕ್ಕ ವಯಸ್ಸಲ್ಲಿ ಕೆರೆ ಕುಂಟೆ ಅಂತಿರೋದು. ಕುಂಟೆಯಲ್ಲೆಲ್ಲ ಎಮ್ಮೆಗಳು ಮಲ್ಕೊಂಡಿರೋದು ಅವಾಗ 75 ಇಸ್ವಿಲಿ. ಅದು ಯಾಕೆ ಕೇಳಿದಾಗ ಎಮ್ಮೆಗಳಿಗೆ ಕೆಸರಲ್ಲಿ ಯಾಕೆ ಮಲ್ಕೊಳ್ಳೋದು ಅಂದರೆ, ಸಮ್ಮರಲ್ಲೆಲ್ಲ ಕೆಸರಲ್ಲಿ ಮಲ್ಕೊಳ್ಳೋದು ಯಾಕಂದರೆ ಅದು ಕೆಸರಿಂದ ಮೇಲೆ ಬಂದಮೇಲೆ ಕೆಸರು ಡ್ರೈ ಆಗುತ್ತೆ, ಒಳ್ಳೆ ನೀರು ಇರುತ್ತೆ, ತಂಪು, ಅದು ಕೂಲಿಂಗ್ ಎಫೆಕ್ಟ್ ಅದಕ್ಕೆ ಕುಂಟೆ. ಎಲ್ಲಪ್ಪ ಇದೆ ಕುಂಟೆ, ಇವಾಗ ಒಂದರ ಕುಂಟೆ ತೋರಿಸ್ಬಿಡಿ. ಕೆರೆ ಇದೆ, ಕೆರೆನೆಲ್ಲ ಇವಾಗ ಟ್ಯಾಂಕ್ ಮಾಡಾಕ್ಬಿಟ್ಟವ್ರೆ. ಎಲ್ಲ ವಾಕಿಂಗ್ ಟ್ರ್ಯಾಕ್ ಮೇಲೆ ಜಾಗಿಂಗ್ ಟ್ರ್ಯಾಕ್, ಅದು ಇರಬಾರ್ದು. ಅಲ್ಲಿ ಬಂದು ಬಫರ್ ಝೋನ್ ಥರ ಇರಬೇಕು, ಅಲ್ಲಿ ಮಣ್ಣಿರಬೇಕು.
ಕೆರೆಯಲ್ಲಿ ನಡ್ಕೊಂಡ್ರೆ ಫಸ್ಟು ನಮ್ಮ ಕಾಲು ಕೊಚ್ಚೆ ಆಗಬೇಕು. ಕೊಚ್ಚೆ ಆದಮೇಲೆ ನೀರಿಗೆ ಹಂಗೇ ಹೋದಂಗೆ ಸಮುದ್ರದಲ್ಲಿ ಹೋಗ್ಬೇಕಾದ್ರೆ ಹೆಂಗೆ ಫಸ್ಟು ಮರಳು ನಡಿತೀವಿ, ಕಾಲು ಮರಳಾಗುತ್ತೆ, ಮರಳಾಗಿ ಸಮುದ್ರದ ನೀರಿಗೂ ಅದೇ ಥರ ಇದಾಗಬೇಕು. ಇವಾಗ ಹಂಗಲ್ಲ, ಅದರಲ್ಲಿ ಫ್ರೆಶ್ ವಾಟರ್ ಅಕ್ವಾಟಿಕ್ ಎಕೋಸಿಸ್ಟಮ್ ಲೇಕ್ಸಲ್ಲಿ ಓಕೆ ಸಿಂಬಾಯಸಿಸ್ ಅಂತೀವಿ. ಸಿಂಬಾಯಸಿಸ್ ಅಂದರೆ ರಿಲೇಷನ್ಶಿಪ್ ಬಿಟ್ವೀನ್ ಲಿವಿಂಗ್ ಆ್ಯಂಡ್ ನಾನ್ ಲಿವಿಂಗ್ ಥಿಂಗ್ಸು, ಅಲ್ಲ ಒಂದು ಜೀವಿ ಇನ್ನೊಂದು ಜೀವಿ ಇರೋದು. ಓಕೆ, ಸೊ ಅದರಲ್ಲಿ ಆ ಮಣ್ಣಲ್ಲಿ ಹುಳಗಳಿರುತ್ತೆ, ಹುಳಗಳಲ್ಲಿ ಅದರ ನಾನಾ ರೀತಿಯಲ್ಲಿ ಮೀನುಗಳಿರುತ್ತೆ, ಮತ್ತು ಪಕ್ಷಿಗಳು ಬರುತ್ತೆ, ಕೊಕ್ಕರೆಗಳು ಬರುತ್ತೆ. ಮೇಡಮ್ ಹೇಳ್ದಂಗೆ ಬಾವುಲಿಯಿಂದ ಇದು ಹಾರುವ ನನಗೆ ನಮ್ಮ ಕಾಲೇಜಲ್ಲಿರ್ಬೇಕಂದ್ರೆ ಕರ್ವಾಲ ಅವ್ರದ್ದು ತುಂಬ ಒಂದು ಇದಿತ್ತು, ಡೀಟೇಲ್ ಕರ್ವಾಲು ಅಂದ್ಬಿಟ್ಟು, ಹಾರುವವತಿ ಅಂದ್ಬಿಟ್ಟು ಎಷ್ಟು ಚೆನ್ನಾಗಿ ಬರೆದಿದ್ದಾರೆ ಅಂದರೆ ಒಂದು ಪರಿಸರದ್ದು ಕರ್ವಾಲ್ ಅವರು. ನಾನು ಅದನ್ನ ಹುಡ್ಕೊಂಡು ಮೂಡಿಗೆರೆಗೆ ಹೊಂಟಾಗಿದೆ, ಅಷ್ಟೊಂದು ಪ್ರೇರಣೆ ಪಟ್ಟು ಇದು ನಾವಲ್ಲು ಮೂಡಿಗೆರೆಗೆ ಹೊಂಟಾಗಿದೆ, ಹುಡ್ಕೊಂಡು ಹೋಗೋಕ್ಕೆ ಅಲ್ಲಿ ಸಿಗುತ್ತಾ ಅಂದ್ಬಿಟ್ಟು. ಹಾರುವವತಿ ಅಂದರೆ ಪರಿಸರದಲ್ಲಿ ನಾನಾ ರೀತಿ ಇದೆ, ಅದನ್ನ ಸಂರಕ್ಷಣೆ ಮಾಡಬೇಕು. ಬಯೋಡೈವರ್ಸಿಟಿ ಬೋರ್ಡು ಸ್ಯಾಂಕಿ ಲೇಕ್ ಪಕ್ಕದಲ್ಲೇ ಇದೆ ಅಲ್ರಿ, ಏನ್ರಿ ಮಾಡ್ತಾ ಇದ್ದೀರಾ ಬಯೋಡೈವರ್ಸಿಟಿ ಬೋರ್ಡ್ ಅವರೇ? ಈ ಥರ ಎಲ್ಲ ನೀವುಗಳು ಮಾಡ್ದಂದರೆ ಇವಾಗ ಕೆರೆನ ಬಂದು ಎಲ್ಲ ಹಾಳು ಮಾಡಿ ಟ್ಯಾಂಕ್ ಮಾಡಿದ್ದೀರಾ. ಟ್ಯಾಂಕ್ ಮಾಡಿಬಿಟ್ಟು ಇವಾಗ ಈ ಥರ ಇದು ಮಾಡ್ತಾಯಿದ್ದೆ ಅಂದರೆ ಅದರಲ್ಲಿ ಈಗ ನೀರಿನ ಅಂಶ ಕರೆಕ್ಟಿಗಿದೆಯಾ ನೋಡಬೇಕು, ಅದೇ ಮಾಡಿಲ್ಲ. ಇವಾಗ ಇದೆಲ್ಲ ಪೂಜೆ ಇದು ಮಾಡ್ದಂದರೆ ಇನ್ನೂ ಅದು ಮಾಲಿನ್ಯ ಆಗುತ್ತೆ. ಹೌದು, ಇವಾಗ ನಮಗೆ ನೋಡಿ ಗಣೇಶ ಹಬ್ಬಕ್ಕೆ ಏನು ಗೊತ್ತು ಹೇಳ್ತಾರೆ, ಕೆರೆಯಲ್ಲಿ ಬಿಡಬೇಡ್ರಪ್ಪ, ಬೇಕಂದರೆ ಒಂದು ನೀರು ಟ್ಯಾಂಕ್ ಥರ ಮಾಡ್ತೀವಿ ಗಣೇಶನಲ್ಲಿ ಬಿಡಿ ಅಂತಾರೆ. ಇವಾಗ ಇದು ಮಾತ್ರ ಇವ್ರು ಹೆಂಗೆ ಮಾಲಿನ್ಯ ಅದು ಗಲೀಜಿರೋ ನೀರು, ಅದರಲ್ಲಿ ಇವಾಗ ಇವರು ಆರತಿ ಮಾಡ್ತೀನಿ ಅಂತಾರಲ್ರಿ, ಎಂಥ ಇದ್ರಿ ಇದು? ಒಂದು ಪವಿತ್ರವಾದ ನೀರಲ್ಲಿ ಮಾಡಲಿ, ಬೇಕಾದ್ರೆ ತಲಕಾವೇರಿಯಲ್ಲಿ ಮಾಡಲಿ, ಒಪ್ಕೊಳ್ತೀವಿ ನಾವು. ಕಾವೇರಿ ಹುಟ್ಟೋದು ತಲಕಾವೇರಿ. ಅದೇ ಹೇಳೋದು. ಈಗ ಉತ್ತರ ಭಾರತ ಅಂತ ಬಂದಾಗ ಅಲ್ಲಿ ತ್ರಿವೇಣಿ ಸಂಗಮ, ಅದಲ್ಲಿ ಮೂರು ನದಿಗಳು ಸೇರಿ ಮಾಡ್ತಾ ಇರುವಂತ ಕಾರ್ಯಕ್ರಮ, ಅದರಲ್ಲಿ ಎರಡು ಮಾತೇ ಇಲ್ಲ, ಸಂಗಮಲ್ಲಿ ಮಾಡಲಿ. ಆದ್ರೆ ಇಲ್ಲಿ ಯಾವುದೋ ಕೆರೆ ಬತ್ತಿ ಹೋಗ್ತಾ ಇರುವಂತ ಕೆರೆಗೆ ಬಂದು ನಾವು ಕಾವೇರಿಯಲ್ಲಿ ಏನು ಉಟ್ಕೊಳ್ತಾ ಇದ್ದೆ, ಉದ್ಭವ ಆಗ್ತಾ ಇದ್ದೀನಪ್ಪ. ಆಯ್ತು, ಹಂಗಿತ್ತಂದರೆ ನಮ್ಮ ಕಾಡುಮಲ್ಲೇಶ್ವರ ಇದರಲ್ಲಿ ವೃಷಭಾವತಿ ಇದೆ, ಅಲ್ಲಿ ಅದು ಪೂಜೆ ಮಾಡಿ ಅದು ಒಪ್ಕೊಳ್ತೀವಿ. ಬಟ್ ಅಲ್ಲಿಂದ ಬರೋದು ವೃಷಭಾವತಿ ಇದಾಗೂ ಇವಾಗ ಯಾವ ಪರಿಸ್ಥಿತಿ ಇದೆ ಮೇಡಮ್? ಸರ್, ಇನ್ನೊಂದು ಟೆಕ್ನಿಕಲ್ ಪಾಯಿಂಟ್ ಹೇಳ್ತೀನಿ. ಈ ಸಮಯದಲ್ಲಿ ನಮ್ಮ BBMPನವರು ಒಂದು BCAP ಅಂತ ಸ್ಟಾರ್ಟ್ ಮಾಡ್ಕೊಂಡಿದ್ದಾರೆ, ಬ್ಯಾಂಗ್ಳೂರ್ ಕ್ಲೈಮೇಟ್ ಆಕ್ಷನ್ ಸೆಲ್ ಅಂತ. ಈ ಸೆಲ್ ಅಂಡರು ಅವರು ಒಂದಷ್ಟು ಗೋಲ್ಸ್ಗಳನ್ನ ತಗೊಳ್ಬೇಕು. UN ಗೋಲ್ಸ್ ಏನು ಹೇಳ್ತಾರೆ, ಪರಿಸರದ ಸಂಬಂಧ ಗೋಲ್ಸ್ಗಳೇನಿರುತ್ತೆ, ವಾಟರ್ ಸಂಬಂಧ ಆ್ಯಂಡ್ ಸ್ಯಾನಿಟೇಷನ್ ಸಂಬಂಧ ಒಂದಷ್ಟು ಗೋಲ್ಸ್ ಇರುತ್ತೆ, ಆಯಿತಾ? ಆ ಗೋಲ್ಸ್ಗಳನ್ನ ಏನು ತಗೊಳ್ತಾರೆ ಅದನ್ನು ಒಂದು ಸ್ಟೇಜ್ನಲ್ಲಿ ಅಚೀವ್ ಮಾಡಿ ಅದನ್ನು UN ವರದಿ ಒಪ್ಪಿಸ್ಬೇಕು. ಅದನ್ನು ಇವರು ಗೌರ್ಮೆಂಟ್ ಆಫ್ ಇಂಡಿಯಾ ಕೂಡ ವರದಿ ಒಪ್ಪಿಸಿ ಈ ಥರ ನಾವು ಇದನ್ನೆಲ್ಲ ಸಂರಕ್ಷಿಸಿದ್ವಿ ಅನ್ನೋದು ಒಂದು ರಿಪೋರ್ಟ್ನ ಜನರೇಟ್ ಮಾಡಬೇಕು. ಅದ್ರ ಜೊತೆ ಆ ರಿಪೋರ್ಟ್ನ ವೆರಿಫೈ ಮಾಡೋಕ್ಕೆ ಅಂತ ಅವರು ಬರ್ತಾರೆ ಕೂಡ, ಎಷ್ಟಾಗಿದೆ ಅಂತ. ಈ ಗೋಲ್ಸ್ಗಳ ಸಂಬಂಧ ಇವ್ರು ತಗೊಳ್ಳೋದು ದೊಡ್ಡದಲ್ಲ, ಇವ್ರು ಎಷ್ಟು ಅಚೀವ್ ಮಾಡಿದ್ದಾರೆ, ಒಂದು ಡೆಡ್ಲೈನ್ ಅಂತ ಏನು ಇಟ್ಕೊಂಡಿದ್ದಾರಲ್ಲ ಅದನ್ನ ಎಷ್ಟು ಅಚೀವ್ ಮಾಡಿದ್ದಾರೆ. ಇವರು ಗೌರ್ಮೆಂಟ್ ಅವ್ರು ಫಾರ್ಮ್ ಆದಾಗ, ನಾವು 2 ವರ್ಷದಿಂದ ಫಾರ್ಮ್ ಆದಾಗ ಈ ಗೋಲ್ಸ್ಗಳನ್ನೆಲ್ಲ ನಾವು ತಗೊಳ್ತೀವಿ ಅಂತ ಹೇಳಿದ್ದಾರೆ. ಬಟ್ ಅದ್ರ ಸಂಬಂಧ ಏನು ಮಾಡಿದ್ದಾರೆ ನಾನು ನೋಡ್ದಂಗೆ, ನಾನು ಸುಮಾರು ಒಂದು 20 ವರ್ಷದಿಂದ ಕೆರೆಗಳ ಸಂಬಂಧ ನಾನು ಹೋರಾಡ್ತಾನೆ ಇದ್ದೀನಿ. ನಾನು ನೋಡ್ದಂಗೆ ಕೆರೆಗಳು ನಾವು ಮೊದಲು ಸ್ಟಾರ್ಟ್ ಮಾಡಿದ್ದಿಲ್ಲ ಈ ಹೋರಾಟ, ಇವಾಗಿದ್ದ ತನಕನೂ ತುಂಬಾನೇ ಹದಗೆಟ್ಟೋಗಿದ್ದಾವೆ. ಅಟ್ಲೀಸ್ಟ್ ಮೊದಲಾರು ಜನರು ಬಂದು ಹೋರಾಡೋರು, ಈ ಥರ ನೋಡಿ ನಮ್ಮ ಕೆರೆ ಯಾರೋ ತೊಗೊಂಡ್ಬಿಟ್ಟಿದ್ದಾರೆ, ಅಥವಾ ಈ ಕೆರೆನಲ್ಲಿ ಈ ಥರ ಡೆಬ್ರೀಸ್ ಡಂಪ್ ಆಗ್ತಾ ಇದೆ, ಬರೀ ಸುವೇಜ್ ಡಂಪು ತುಂಬ ಅದು ಇದು ಅಂತ ಹೋರಾಡೋರು. ಇವಾಗ ಜನಕ್ಕೆ ಹೋರಾಡೋ ಒಂದು ಶಕ್ತಿನೂ ಕಳ್ಕೊಂಡ್ಬಿಟ್ಟಿದ್ದಾರೆ. ಈ ಮಟ್ಟಕ್ಕೆ ಗೌರ್ಮೆಂಟ್ ಅವರು ನಮ್ಮನ್ನು ತಂದು ಇಟ್ಟುಬಿಟ್ಟಿದ್ದಾರೆ ಅಂದರೆ ನೀವು ಇಮ್ಯಾಜಿನ್ ಮಾಡ್ಕೊಳ್ಳಿ ಯಾವ ಪರಿಸ್ಥಿತಿನಲ್ಲಿದ್ದೀವಿ ನಾವು ಅಂತ. ಮಾತ್ರ ಬ್ರೇಕ್ನ ಸಮಯ ಆಗಿದೆ, ಬ್ರೇಕ್ ತಗೊಂಡು ಬಂದ್ಬಿಡ್ತೀನಿ. ಬ್ರೇಕ್ ಆದ ಬಳಿಕ ಪ್ರಮುಖವಾಗಿ ಈ ಕಾವೇರಿ ಆರತಿಯ ಕಾರ್ಯಕ್ರಮಕ್ಕೆ ಉತ್ತರ ಪ್ರದೇಶದಿಂದ ಪುರೋಹಿತರು ಬರ್ತಾ ಇದ್ದಾರಂತೆ. ಸೊ ಅವರಿಗೂ ಕೂಡ ಬರಲಿಕ್ಕೆ ಬೇರೆ ಬೇರೆ ರೀತಿಯಾದ ವ್ಯವಸ್ಥೆ ಕೂಡ ಮಾಡಲಾಗಿದೆ. ಅದರ ಜೊತೆಗೆ ಪ್ರಮುಖವಾಗಿ ಕಾವೇರಿ ಆರತಿ ಮಾಡಿದಾಗ ಸುಮ್ಮನೆ ಅಂತೂ ಮಾಡೋದಿಲ್ಲ, ಅಲ್ಲಿ ಬೇರೆ ಬೇರೆ ನೀರಿನಲ್ಲಿ ಏನೇನೋ ಪೂಜೆ ಮಾಡಬೇಕಾದ್ರೆ ಬೇರೆ ಬೇರೆ ಏನೇನೋ ಹಾಕ್ತಾರೆ. ಸೊ ಅದು ಎಲ್ಲಿ ಹೋಗುತ್ತೆ, ಅದರಿಂದ ಜನರಿಗೆ ಎಷ್ಟರ ಮಟ್ಟಿಗೆ ಎಫೆಕ್ಟ್ ಆಗುತ್ತೆ, ಪರಿಸರ ಯಾವ ರೀತಿಯಾಗಿ ಹಾಳಾಗುತ್ತೆ, ಅದ್ರ ಬಗ್ಗೆ ಚರ್ಚೆ ಮಾಡ್ತೀವಿ. ಈ ಕೆರೆಯ ಪಕ್ಕದಲ್ಲಿ, ಕೆರೆಯ ದಂಡೆ ಆಗಿರ್ಬೋದು ಅಥವಾ ಕೆರೆಯ ಪಕ್ಕದಲ್ಲಿ ಈ ರೀತಿ ವಾಣಿಜ್ಯ ಅಥವಾ ಬೇರೆ ಬೇರೆ ಚಟುವಟಿಕೆ ಮಾಡೋದಕ್ಕೆ ಅವಕಾಶ ಇರಲ್ಲ ಅಂತ ಹೇಳ್ತಾರೆ. ಬಟ್ ಇವರು ಈ ರೀತಿಯಾಗಿ ಯಾಕೆ ಈ ಕಾರ್ಯಕ್ರಮವನ್ನು ಮಾಡ್ತಿದ್ದಾರೆ ಅಂತ ಅನ್ಸುತ್ತೆ ನಿಮಗೆ? ಆ್ಯಕ್ಚುಲಿ KTCDA ಅಂಡರ್ ಸೆಕ್ಷನ್ 12ನಲ್ಲಿ ವೆರಿ ಕ್ಲಿಯರ್ ಆಗಿ ಸ್ಟೇಟ್ ಮಾಡಿದ್ದಾರೆ ದ್ಯಾಟ್ ಯಾವುದೇ ಥರದ ರೆಕ್ರಿಯೇಷನಲ್ ಆ್ಯಕ್ಟಿವಿಟೀಸ್ ಅಥವಾ ನಾವೇನು ಸ್ಪೋರ್ಟ್ಸ್ ಆ್ಯಕ್ಟಿವಿಟೀಸು, ಈ ಥರ ರೆಕ್ರಿಯೇಷನ್ ಸ್ಪೋರ್ಟ್ಸ್ಗೆ ಬರುತ್ತೆ ಆಯಿತಾ, ಇವೆಲ್ಲ ಈ ಥರ ಆ್ಯಕ್ಟಿವಿಟೀಸ್ ಯಾವುದು ಈಕಾಲಜಿನ ಹಾರ್ಮ್ ಮಾಡುತ್ತೋ ಅಂಥ ಯಾವ ಆ್ಯಕ್ಟಿವಿಟೀಸು ಮಾಡಕೂಡ್ದು ಅನ್ನೋದು ಅವರೇ
ಈ ಆ್ಯಕ್ಟ್ನಲ್ಲಿ ಕ್ಲಿಯರ್ ಆಗಿ ಸ್ಪಷ್ಟಪಡಿಸಿದ್ದಾರೆ. ಅಂದಮೇಲೆ ಈ ಆ್ಯಕ್ಟ್ನಲ್ಲಿ ನಾವು ಒಂದು ಇಂಪ್ಯಾಕ್ಟ್ ಸ್ಟಡಿ ಅಂತ ಮಾಡ್ತೀವಿ. ಅದು ಒಂದು ಎನ್ವೈರನ್ಮೆಂಟಲ್ ಸ್ಟಡಿ. ಆ್ಯಕ್ಚುಲಿ ಈ ಒಂದು ಕಾರ್ಯಕ್ರಮದಿಂದ ಯಾವ ಥರದ ಇಂಪ್ಯಾಕ್ಟ್ ಆಗುತ್ತೆ ಪರಿಸರಕ್ಕಾಗಲಿ ಅಥವಾ ಸೊಸೈಟಿಗಾಗಲಿ, ಯಾವ ಥರ ಇಂಪ್ಯಾಕ್ಟ್ ಆಗುತ್ತೆ ಅನ್ನೋದು ಒಂದು ಟೆಕ್ನಿಕಲ್ ಸ್ಟಡಿ. ಇದನ್ನು ನಾವು ಮಾಡ್ತೀವಿ, ಈ ಒಂದು ಆ್ಯಕ್ಟಿವಿಟಿಗೆ ಅಂತಲೇ ಮಾಡ್ತೀವಿ. ಈ ಇಂಪ್ಯಾಕ್ಟ್ ಏನಾಗುತ್ತೆ ಪರಿಸರಕ್ಕೆ, ನಾನು ಮೊದಲೇ ಹೇಳ್ದಂಗೆ ಬಾವಲಿಗೆ ತುಂಬ ಎಫೆಕ್ಟ್ ಆಗುತ್ತೆ. ಆಯಿತಾ, ಓವರ್ ಅ ಸ್ಪ್ಯಾನ್ ಆಫ್ ಟೈಮ್ ಅವಳು ನಾಶ ಆಲ್ರೆಡಿ ಆಗೋಗೋ ಸ್ಟೇಜ್ಗೆ ಬಂದಿದೆ. ಅದರೊಳಗೆ ನೀವು ಆ ಕೆರೆಯಲ್ಲಿ ಹೋಗಿ ಸಾಯಂಕಾಲ ನೋಡಿ ಎಷ್ಟು ಬಾವಲಿ ಇರುತ್ತೆ. ಆಯ್ತಾ, ಈ ಥರ ಒಂದು ಎಕ್ಸ್ಟಿಂಕ್ಟ್ ಸ್ಪೀಶಿ ನಿಮಗೆ ಸದ್ಯದಲ್ಲೇ ಎಲ್ಲ ಹೋಗ್ಬಿಡುತ್ತವೆ. ಅದಲ್ದೇರ ಈ ಕೆರೆನಲ್ಲಿ ಇಲ್ಲದೇ ಇರೋಂಥ ಒಂದು ಏನು ಪ್ರಾಣಿ ಪಕ್ಷಿಗಳೆಲ್ಲನೂ ಇದ್ದಾವೆ. ಈ ಪ್ರಾಣಿ ಪಕ್ಷಿಗಾಗಲಿ, ಹುಳ ಆಗಲಿ, ಹುಪ್ಪಟೆ ಆಗಲಿ, ಯಾವ್ದಾರ ಮರಗಳ ಒಂದು ಯುನೀಕ್ ವೆರೈಟಿ ಆಫ್ ಪ್ಲಾಂಟ್ ಸ್ಪೀಶೀಸ್ ಇದ್ದಾವೆ. ಈ ಮರಗಳು ಸುಮಾರು ಒಂದು 60-70 ವರ್ಷದ ಹಳೇದಾಗಿರೋಂಥ ಮರಗಳು. ಆಯ್ತಾ, ಈ ಮರಗಳ ಮೇಲೆ ಏನೋ ಒಂದು ವಯರ್ ಎಳಿತಾರೆ, ಒಂಟೊಂಗೆ ಮುರಿತಾರೆ, ಇಲ್ಲಿ ಒಂದು ಬೋರ್ಡ್ ಹಾಕ್ತಾರೆ, ಇಲ್ಲಿ ಓಡಾಡ್ತಾರೆ ಜನ, ಅವ್ರ ನುಗ್ಲಲ್ಲಿ ಎಷ್ಟೊಂದೆಲ್ಲ ನಾಶ ಆಗೋಗುತ್ತೆ. ಇದೆಲ್ಲ ನಾನು ಬಿಡಿಸಿ ಹೇಳ್ತಾ ಹೋದ್ರೆ ಅದೊಂದು ದೊಡ್ಡ ಪ್ರೋಗ್ರಾಮ್ ಇಟ್ ಸೆಲ್ಫ್. ಸೊ ಹಾಗಾಗಿ ನಾನು ಅಷ್ಟು ವಿವರಣೆ ಕೊಡಲ್ಲ ಇದರೊಳಗೆ. ಬಟ್ ಈ ಇಂಪ್ಯಾಕ್ಟ್ ಸ್ಟಡಿ ಅಂತ ಏನು ಮಾಡ್ತೀವಲ್ಲ, ಅದು ಮಾಡಿದಾಗ ನಮಗೆ ಗೊತ್ತಾಗುತ್ತೆ ಇದು ಎಷ್ಟು ಹಾನಿಕರ ಅನ್ನೋದು. ಈ ಥರ ಕಾರ್ಯಕ್ರಮಗಳಿಂದ ಎಷ್ಟು ಹಾನಿ ಆಗುತ್ತೆ ಇರೋ ಈಕಾಲಜಿ ಸಿಸ್ಟಮ್ಗೆ ಅಥವಾ ನೇಬರಿಂಗ್ ಸೊಸೈಟಿಗೆ ಎಷ್ಟು ಎಫೆಕ್ಟ್ ಆಗುತ್ತೆ ಅನ್ನೋದು ಕ್ಲಿಯರ್ ಕಟ್ ಆಗಿ ನಾವು ಹೇಳ್ತೀವಿ. ನಾಯ್ಸ್ ಲೆವೆಲ್ಸ್ ಕೂಡ ಜಾಸ್ತಿ ಇರುತ್ತೆ. ಇಲ್ಯೂಮಿನೇಷನ್ ಅಂತ ನಾವೇನು ಕರಿತೀವಿ, ಲೈಟ್ದು ಇಲ್ಯೂಮಿನೇಷನ್ ತುಂಬ ಜಾಸ್ತಿ ಇರುತ್ತೆ. ಮೋರ್ ದೆನ್ ಯಾವ ಪ್ರಾಣಿ ಪಕ್ಷಿ ಟಾಲರೇಟ್ ಮಾಡ್ಬೋದಲ್ವಾ, ಎಸ್ಪೆಷಲಿ ನಾಕ್ಟರ್ನಲ್ ಆ್ಯನಿಮಲ್ಸ್ ಅಂತ ನಾವು ಏನು ಕರಿತೀವಿ, ಇವುಗಳಿಗೆ ಟಾಲರೇಟ್ ಮಾಡೋಕ್ಕಿಂತ ಹೆಚ್ಚಾಗಿ ಇಲ್ಯೂಮಿನೇಟ್ ಮಾಡ್ತಾರೆ. ಸೊ ಅದರಿಂದ ತುಂಬ ಇಂಪ್ಯಾಕ್ಟ್ ಆಗುತ್ತೆ. ಈ ಥರದ ಪ್ರೋಗ್ರಾಮ್ಸ್ಗಳು ಕೆರೆನಲ್ಲಿ ಮಾಡಲೇ ಕೂಡ್ದು, ಸೌಂಡ್ ಜಾಸ್ತಿ ಇರೋವಂಥದ್ದು, ಲೈಟ್ ಜಾಸ್ತಿ ಇರೋವಂಥದ್ದು, ತುಂಬ ಜನ ಬರೋವಂಥ ಒಂದು ಕಾರ್ಯಕ್ರಮಗಳನ್ನ ಮಾಡಲೇ ಕೂಡ್ದು. ಇಟ್ ಈಸ್ ಅಗೇನ್ಸ್ಟ್ ದ ಆ್ಯಕ್ಟ್ ಇಟ್ ಸೆಲ್ಫ್. ನಾವು ಬಿಡಿಸಿ ಹೇಳುತ್ತಾ ಹೋದರೆ ಈ ಆ್ಯಕ್ಟ್ನ ನಾವು ಫುಲ್ಲಾಗಿ ತೆಗೆದು ಛಿದ್ರ ಮಾಡಿದ್ರೂ ನಮ್ಗೆ ಸೊಲ್ಯೂಷನ್ನೇ ಸಿಗಲ್ಲ. ಯಾಕಂದರೆ ಇವತ್ತು ಇವರಲ್ಲ, ನಾಳೆ ಇನ್ನೊಬ್ರು ನಾನು 20 ವರ್ಷದಿಂದ ಇದೇ ಥರ ಹೋರಾಟಗಳನ್ನ ನಡ್ಸ್ಕೊಂಡು ಬರ್ತಾ ಇದೀವಿ. ನಮ್ಗೆ ತುಂಬ ಬೇಜಾರಾಗುತ್ತೆ. ನಾನು ಬೆಂಗಳೂರು 3-4 ಜನ್ರೇಷನಿಂದ ನಾವು ಬೆಂಗಳೂರಿನಲ್ಲೇ ಹುಟ್ಟಿ ಬೆಳೆದಂಥವ್ರು. ನಮ್ಮ ಬೆಂಗಳೂರು ಹಿಂಗೆ ನಾಶ ಆಗ್ತಾ ಇರೋದನ್ನ ನೋಡೋದಕ್ಕೆ ಕಣ್ಣಲ್ಲಿ ತುಂಬ ನೀರು ಬರುತ್ತೆ. ಇನ್ಯಾವ ಭಾಷೆನಲ್ಲಿ ನಾವು ಜನರಿಗಾಗಲಿ ಅಥವಾ ಗೌರ್ಮೆಂಟ್ನವ್ರಾಗಲಿ ಅಡ್ಮಿನಿಸ್ಟ್ರೇಟಿವ್ ಸೆಕ್ಷನ್ನವ್ರಿಗಾಗಲಿ ಯಾವ ಥರ ಹೇಳ್ಬೋದು ಅನ್ನೋದೇ ನಾವು ಫೇಲ್ ಆಗೋಗಿದ್ದೀವಿ. ಈ ಥರ ಪ್ರೋಗ್ರಾಮ್ಸ್ ಮಾಡೋದ್ರೊಳಗೆ ಇವಾಗ ಎಲ್ಲಿಂದನೋ UPಯಿಂದ ಕರೆಸ್ತಾರೆ ಅಂತ ಹೇಳ್ತಾರೆ. ನಾನು ಯಾವ ರಿಲಿಜನ್ನು ಅಗೇನ್ಸ್ಟ್ ಅಲ್ಲ, ಯಾವ ಪೊಲಿಟಿಕಲ್ ಪಾರ್ಟಿನೂ ಅಗೇನ್ಸ್ಟ್ ಅಲ್ಲ. ನಾನು ಪರಿಸರ ಪ್ರೇಮಿ, ಪರಿಸರ ಅಷ್ಟೇ. ಇನ್ನೇನು ನನಗೆ ದೇವರು ಅಂದರೆ ಅಂತ ಒಂದಿದ್ರೆ ಅದು ಪರಿಸರ ಅಷ್ಟೇ. ಇನ್ಯಾವ ಪದಗಳಲ್ಲೂ ಹಾಕಿ ಇದನ್ನು ನೀಟಾಗಿ ವಿವರಿಸೋಕ್ಕಾಗಲ್ಲ. ಅಂದಮೇಲೆ ಇವರು UPಯಿಂದ 10 ಜನನ ಕರ್ಕೊಂಡು ಬರ್ತಾರೆ ಈ ಆರತಿಗೆ ಅಂತೇಳಿ ಹೇಳ್ತಾರಲ್ವಾ. ಅದರಿಂದ ನಾವು ಕಾರ್ಬನ್ ಫುಟ್ ಪ್ರಿಂಟ್ ಅಂತ ಒಂದು ನಮ್ಮ ಇಂಪ್ಯಾಕ್ಟ್ ಸ್ಟಡಿನಲ್ಲಿ ಒಂದು ಇನ್ಕಾರ್ಪೊರೇಟ್ ಮಾಡ್ಕೊಳ್ತೀವಿ. ಅಂದರೆ ಏನು, ಅವ್ರನ್ನ ಹೆಂಗೆ ಕರ್ಸ್ಕೊಂಡು ಬರ್ತಾರೆ, ಫ್ಲೈಟ್ನಲ್ಲೇ ಕರ್ಸ್ಕೊಂಡು ಬರಬೇಕು. ಅವ್ರೇನು ಟ್ರೈನಲ್ಲಿ 2-3 ದಿನ ಓಡಾಡ್ಕೊಂಡು ಬರ್ತಾರ, 10 ಜನನ ಕರ್ಸ್ಕೊಂಡು ಬರ್ತಾರೆ ಫ್ಲೈಟ್ನಲ್ಲಿ. ಅದಕ್ಕೆ ಒಂದಷ್ಟು ಕಾರ್ಬನ್ನ ಬರ್ನ್ ಮಾಡ್ತಾರೆ. ಆಯಿತಾ, ಅದನ್ನು ಒಂದು ಕ್ಯಾಲ್ಕುಲೇಟ್ ಮಾಡಬೇಕು. ಇಷ್ಟು ಜನ ಬಂದು ಅವ್ರನ್ನ ಉಳಿಸ್ಕೊಳ್ಳೋಕ್ಕೆ ಈ ಥರ ಪ್ರತಿಯೊಂದನ್ನು ಕ್ಯಾಲ್ಕುಲೇಟ್ ಮಾಡ್ತಾ ಹೋದರೆ ಸಾಕಷ್ಟು ಟನ್ಸ್ ಆಫ್ ಕಾರ್ಬನ್ ಇಲ್ಲೇ ಜನರೇಟ್ ಮಾಡ್ತಾರೆ. ಮತ್ತು ಇವ್ರು UN-ಗೆ ಏನು ರಿಪೋರ್ಟ್ ಕೊಡ್ತಾರಲ್ಲ, ಈ ರಿಪೋರ್ಟ್ ಇದೆಲ್ಲ ಟೆಕ್ನಿಕಲ್ ರಿಪೋರ್ಟ್ಸ್. ಇದೆಲ್ಲ ನಾನು ಈ ಥರ ಒಂದು ಪ್ರೋಗ್ರಾಮ್ನಲ್ಲಿ ಡೀಟೇಲಾಗಿ ಹೇಳೋಕ್ಕಾಗಲ್ಲ. ಇಲ್ಲಿ ಜನರ ತೆರಿಗೆ ಹಣ ನೀರಿನಲ್ಲಿ ಹೋಮ ಮಾಡ್ದಂಗೆ ಅಷ್ಟೇ ಕ್ಲಿಯರ್ಲಿ. ಈಗ ಸೋಷಿಯಲ್ ಮೀಡಿಯಾದಲ್ಲಿ ಒಂದು ಚರ್ಚೆ ಆಗ್ತಾ ಇದೆ ದೊಡ್ಡ ಮಟ್ಟದಲ್ಲಿ. DK ಶಿವಕುಮಾರ್ ಅವರು CM ಆಗೋದಕ್ಕೆ ಈ ರೀತಿಯ ಕಾರ್ಯಕ್ರಮಗಳು ನಡೀತಾ ಇದೆ ಅಂತೇಳಿ, ಹಂಗಾಗ್ಬೋದಾ? ಸೋಷಿಯಲ್ ಮೀಡಿಯಾದಲ್ಲಿ ಚರ್ಚೆ ಆಗ್ತಾ ಇರೋ ಒಂದು ವಿಚಾರ, DCM DK ಶಿವಕುಮಾರ್ ಅವರು CM ಆಗೋದಕ್ಕೆ ಈ ರೀತಿಯ ಕಾರ್ಯಕ್ರಮಗಳು ನಡೀತಾ ಇದೆ ಅಂತ. ಹೌದು, ಎಲ್ಲ ಬಿಲ್ಡಪ್ ಅಲ್ರಿ, ಇದೆಲ್ಲ ಬಿಲ್ಡಪ್ ಹೇಳಬೇಕು. ಇವರು ಯಾವಾಗಲೂ ನೋಡಿ ಪರಿಸರ ಹಾಳು ಮಾಡೋದು, ಅಲ್ಲಿ ಮೇಕೆದಾಟದು ಓಕೆ ಇದು ಮಾಡಿ ಮೇಕೆದಾಟದು ಇದು ಮಾಡ್ತೀವಿ ಅಂತ ಹೇಳೋದು ಎಲ್ಲ ಪರಿಸರದು ಅಗೇನ್ಸ್ಟೇ ಹೋಗ್ತಾ ಇದ್ದಾರೆ. ಅಲ್ಲಪ್ಪ ಆಯಿತು, ನೀವು ಸ್ಪಾಟ್ ಸೆಲೆಕ್ಟ್ ಮಾಡಿದ್ದೀರಲ್ಲ, ಆ ನೀರು ಪವಿತ್ರನ ಇಲ್ವಂತ ಅಟ್ಲೀಸ್ಟ್ ಪೊಲ್ಯೂಷನ್ ವಾಟರ್ದು ಟೆಸ್ಟ್ ಆದರೂ ಮಾಡಬೇಕಿತ್ತಲ್ರಿ. ಆ ನೀರಲ್ಲಿ ಏನಾದರೂ ನಾವು 3 ಸಲ ಹಿಂಗೆ ಇದು ಮಾಡೋಕ್ಕಾಗುತ್ತೇನ್ರಿ?
ಎಲ್ಲ ಕೆಮಿಕಲ್ಸ್ಗಳೆಲ್ಲ ಇದರೆಲ್ಲ ಇದೆ. ಅಷ್ಟು ಇವರು ಜಾಗ ಸೆಲೆಕ್ಟ್ ಸರ್ ಈ ತರ ಆರತಿ ಎಲ್ಲ ಮಾಡ್ತಾರಲ್ಲ, ಈ ಆರತಿ ಏನ್ ಮಾಡ್ತಾರೆ ನೀವು ಹೇಳ್ದಂಗೆ ತ್ರಿವೇಣಿ ಸಂಗಮದಲ್ಲಿ ಅಂತ ಒಂದು ಪರಿಸರದಲ್ಲಿ ಮಾಡುವಂತ ಆರತಿ. ಯಾಕೆ ಅಂತ ಹೇಳಿದ್ರೆ ಅದು ಮೇಲಿಂದ ಹರಿದು ಬಂದಿರುತ್ತೆ, ಬೇರೆ ಬೇರೆ ದೂರದ ಪ್ರದೇಶದಿಂದ ಹರಿದು ಬಂದಿರುತ್ತೆ. ಆ ನೀರಿನಲ್ಲಿ ತುಂಬಾ ಮೆಡಿಸಿನಲ್ ವ್ಯಾಲ್ಯೂ ಪ್ರಾಪರ್ಟೀಸ್ ಇರುತ್ತೆ. ಅಂಡ್ ಅದು ಪ್ಯೂರ್, ನಮ್ಮ ಏನ್ ನೆಗೆಟಿವಿಟಿ ಇರುತ್ತಲ್ಲ ಅದನ್ನೆಲ್ಲ ಪ್ಯೂರಿಫೈ ಮಾಡುತ್ತೆ. ಟೆಕ್ನಿಕಲ್ ಆಗಿ ಇದಕ್ಕೆ ಇದು ಆನ್ಸರ್. ಈ ಕೆರೆನಲ್ಲಿ ಹರಿಯುವಂತ ನೀರು ಎಲ್ಲಿದೆ ಅಂತ ಗೊತ್ತಿಲ್ಲ, ಕೊಳಚೆ ನೀರಂತ ಹರಿಬಹುದು ಅಂತ ಕಾರ್ಯಕ್ರಮವನ್ನ ತಲೆ ಇಲ್ಲದೆ ಇರೋರೇ ಮಾಡ್ತಿದ್ದಾರೆ. ಅದೇ ನೋಡಿ ಸರ್, ಇದು ಕುಟ್ರಾಲಂ ಫಾಲ್ಸ್ ಎಲ್ಲ ಇದೆ, ಅಲ್ಲಿ ಬಂದು ಅದು ನೀರು ಮೇಡಮ್ ಹೇಳ್ದಂಗೆ ನದಿಗಳಲ್ಲಿ ಅದು ಹರ್ಕೊಂಡು ಬರುತ್ತೆ ಕಾಡಲ್ಲಿ. ಎಷ್ಟೋ ಕೆಮಿಕಲ್ಸು ಅಷ್ಟು ಪವಿತ್ರ ಇರುತ್ತೆ. ನಾವು ಅದ್ರಲ್ಲಿ ಹೋಗ್ಬಿಟ್ಟು ಹಿಂಗೆ ನಿಂತ್ಕೊಂಡು ಅದು ನೀರು ಬಂದಿದ ತಕ್ಷಣ ಯು ಕ್ಯಾನ್ ಫೀಲ್ ದ ಎನರ್ಜಿ. ಹೌದು, ಅಂದರೆ ಅಷ್ಟೊಂದು ಇದು ಒಳ್ಳೆ ಮೋರಿ ನೀರಲ್ಲಿ ಧುಮುಕ್ದಂಗೆ ಆಯ್ತಲ್ರಿ. ಅಲ್ಲ ರೀ ಡಿ ಕೆ ಶಿವಕುಮಾರ್ ಅವರೇ, ನೀವು ಡೆಪ್ಟಿ CM, ನೀವು ಇಂಥ ನಿರ್ಧಾರ ಅದು ಯಾಕ್ರಿ ತಗೊಳ್ತೀರಾ? ಅಂತ ಗಲೀಜ್ ನೀರಲ್ಲಿ ನೀವು ಇದು ಮಾಡೋಕ್ಕಿದ್ದೀರಲ್ರಿ. ಓಕೆ ಆಯಿತು, ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ಏನೋ ನೀರಿನ ಸ್ಯಾಂಪಲ್ ಕೊಟ್ರಾ ಹೋಗ್ಲಿ? ಅಲ್ಲಿ ಹೋಗ್ಬಿಟ್ಟು 3 ಸಲ ಧುಮುಕ್ಬಿಟ್ಟಿಲ್ಲ, ಸ್ನಾನ ಮಾಡೋಕ್ಕಾಗೋದಿಲ್ಲ, ಅದು ನೀರನ್ನ ತೀರ್ಥ ಥರ ಹಿಂಗೆ ತಗೊಂಡು ಕುಡಿಯೋಕ್ಕಾಗುತ್ತೇನ್ರಿ? ಹೋಗ್ಲಿ, ಯಾರು ಕುಡಿತಾರೆ ಹೇಳ್ಬಿಡ್ರಿ. ಸೊ ಇದಕ್ಕೆ ಸಂಬಂಧಿತವಾದಂಥ ಪೆಟಿಷನರ್ಸ್ಗೆ ಒಂದು ಕೀ ಪಾಯಿಂಟ್ ಹೇಳ್ತೀನಿ. ನಾಳೆ ಏನಾರೋ ಈ ಪ್ರೋಗ್ರಾಮ್ ನಡೀತು ಅಂದರೆ ಅವರು ಎನ್ವೈರನ್ಮೆಂಟಲ್ ಡಿಸ್ಟ್ರಕ್ಷನ್ ಏನು ನಡೆಯುತ್ತೆ ಈ ಕೆರೆನಲ್ಲಿ, ಇದಕ್ಕೆ ಸಂಬಂಧವಾದಂಥ ಎಲ್ಲ ಥರದ್ದು ಮೆಷರ್ಮೆಂಟ್ಸ್ಗಳನ್ನ ಡಾಕ್ಯುಮೆಂಟ್ ಮಾಡಬೇಕು. ಏನು ನಾಯ್ಸ್ ಲೆವೆಲ್ಸ್ ಎಷ್ಟಿತ್ತು ಆಯಿತಾ. ಇವಾಗ ಇದು ರಾತ್ರಿ ಆಗೋದ್ರಿಂದ 45 ಡೆಸಿಬಲ್ಸ್ ಒಳಗಡೆ ನಾಯ್ಸ್ ಲೆವೆಲ್ಸ್ ಇರಬೇಕು. ಇದು ಕೆರೆ, ಇದು ಸೆನ್ಸಿಟಿವ್ ಝೋನು, ಇದನ್ನ ಒಂದು ನೋಡ್ಕೋಬೇಕು. ಇಲ್ಯೂಮಿನೇಷನ್ ಲೆವೆಲ್ ಎಷ್ಟಿತ್ತು ಅದನ್ನ ನೋಡ್ಕೊಳ್ಬೇಕಾಗಿದೆ. ಈ ಥರ ಒಂದು ಪ್ಯಾರಾಮೀಟರ್ಸ್ನ ಜೋಡಿಸ್ಕೊಂಡು ಹೋಗಿ ಅದನ್ನು ಡಾಕ್ಯುಮೆಂಟ್ ಮಾಡಿ ಅಗೇನ್ಸ್ಟ್ ಈ ಒಂದು ಆಕ್ಟಿವಿಟಿ ಅಗೇನ್ಸ್ಟ್ ಅವರು ಕೋರ್ಟ್ನಲ್ಲಿ ಹಾಕಬೇಕು ಪೆಟಿಷನ್ನ. ಅವಾಗಲೇ ನೀವು ಹೇಳ್ದಂಗೆ ನೋಡಿ, ಇವಾಗ ಮೇಡಮ್ ಎಲ್ಲ ಪಾಯಿಂಟ್ ಹೇಳಿದ್ರೆ ಅದ್ರ ಜೊತೆ ಇನ್ನೊಂದು ಐ ವಾಂಟ್ ಆ್ಯಡ್. ಓಕೆ, ಮೊದಲು ನೀರನ್ನು ತಗೊಂಡು ಮಾಲಿನ್ಯ ಎಷ್ಟಿದೆ ಅಂತೇಳಿ ನೋಡಲಿ. ಯಾಕೆ ಗೊತ್ತಾ, ಯಾವುದೇ ನಮ್ಮ ಹಿಂದೂ ಧರ್ಮದಲ್ಲಿ ಏನೇ ಒಂದು ನೀರ್ದು ದಡಿಯಲ್ಲಿ ಇದು ಮಾಡಿದ್ರು ಆ ನೀರಲ್ಲಿ ಹೋಗ್ಬಿಟ್ಟು ಅಲ್ಲಿ ಧುಮುಕ್ಬಿಟ್ಟು ನಾವು ಇದು ಒಂದು ಸ್ನಾನ ಮಾಡೋದು ನಮ್ಮದು ಇದು. ಇಂಥ ಒಂದು ಗಲೀಜ್ ನೀರಲ್ಲಿ ಹೋಗಿ ಪುರೋಹಿತರಿಗೆ ಎಲ್ಲರೂ ಭಕ್ತಾದಿಗಳಿಗೆ ಇದು ಮಾಡ್ತೀನಲ್ರಿ. ನಾಳೆ ದಿನ ನಾನು ಅಲ್ಲಿ ಹೋದ್ರು ನಾನು ಇಲ್ಲಪ್ಪ ನಾನು ಇದಾಗಲ್ಲ ಅಂತೀನಿ. ಯಾಕೆ ನಮ್ಮ ನಾನು ಕ್ರಿಶ್ಚಿಯನ್ನು, ನಾನು ಅಲ್ಲಿ ಹೋದ್ರು ನನಗೆ ಹಿಂದೂ ಧರ್ಮಕ್ಕೆ ತುಂಬ ಅಪಾರ ಗೌರವ ಇದೆ. ಯಾಕಂದ್ರೆ ನಾನು ಯೋಗ ಕಲಿಸಿದ ಗುರುಗಳೆಲ್ಲ ಹಿಂದೂಗಳೇ. ಓಕೆ, ನಾನು ಧರ್ಮಸ್ಥಳಕ್ಕೆ ಹೋಗ್ತೀನಿ, ಅಲ್ಲಿ ನೀರಲ್ಲಿ ಸ್ನಾನ ಮಾಡ್ತೀನಿ. ಓಕೆ, ಕುಕ್ಕೆಗೆ ಹೋಗ್ತೀನಿ, ನೀರಲ್ಲಿ ಸ್ನಾನ ಮಾಡ್ತೀನಿ. ಯಾಕಂದರೆ ಅದು ಪವಿತ್ರವಾದ ಇದು. ಅಲ್ಲಿ ಕಾವೇರಿ ಹತ್ರ ಹೋದ್ರೆ ಅಲ್ಲಿ ಇದು ಮಾಡ್ತೀನಿ. ಈ ನೀರಲ್ಲಿ ಏನಾರು ನನಗೆ ಇಳಿಸ್ತಾ ಅಂದರೆ ಯಾರು ಇಳಿತಾರೆ? ಪೊಲ್ಯೂಟೆಡ್ ವಾಟರ್ ಅಂತಲೇ ತಗೊಳ್ಳಿ. ಯಾಕೆಂತ ಹೇಳಿದ್ರೆ ಇಲ್ಲ ಅಂದ್ರೆ ಮೇಡಮ್, ಇಫ್ ದೇ ಟೇಕ್ ಪೊಲ್ಯೂಟೆಡ್, ಓಕೆ, ಇನ್ ಮೇಕಿಂಗ್ ಹ್ಯೂಮನ್ ಬೀಯಿಂಗ್ಸ್ ಟು ಡಿಪ್ ಇನ್ ಟು ದ ಪೊಲ್ಯೂಷನ್ ಇಟ್ಸೆಲ್ಫ್ ಇಸ್ ದ ಬಿಗ್ಗೆಸ್ಟ್ ಅಫೆನ್ಸ್. ಸರ್, ಇದು KSPCB ನವರು ಎವ್ರಿ ಕ್ವಾರ್ಟರ್ಲಿ ಅವರ ವೆಬ್ಸೈಟ್ ನಲ್ಲಿ ಈ ವಾಟರ್ ಕ್ವಾಲಿಟಿ ಸ್ಯಾಂಕಿದು ಏನ್ ವಾಟರ್ ಕ್ವಾಲಿಟಿ ಅಂತ ಪಬ್ಲಿಷ್ ಮಾಡೇ ಮಾಡಬೇಕು. ಕರ್ನಾಟಕ ಪೊಲ್ಯೂಷನ್ ಕಂಟ್ರೋಲ್ ನಾಲಾಯಕ್ ಡಿಪಾರ್ಟ್ಮೆಂಟ್ ಮೇಡಮ್, ಇವಾಗ ಹೇಳ್ಬಿಡ್ತೀನಿ, ನಾಲಾಯಕ್ ಡಿಪಾರ್ಟ್ಮೆಂಟ್ ನಿಮ್ಮ ಕರ್ನಾಟಕ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್. ಬೇಕಂದ್ರೆ ಎಲ್ಲ ನಮ್ಮ BBMP ಕೆರೆಗೆ ಬನ್ನಿ, ನಾವೇ ಒಂದು ಚೊಂಬು ನೀರು ಕೊಡ್ತೀವಿ, ನೀವು ಕುಡಿದ್ಬಿಡಿ ಸರ್. ವೇಸ್ಟ್ ಮಾಡಿ ಸರ್. ಅದು ಎಲ್ಲ IFS ಆಫೀಸರ್ಸು ಏನಪ್ಪ ಮಾಡ್ತಾ ಇದ್ದಾರೆ? ಏನು ನಮ್ಗೆ ಏನಾರು ಬೇರೆ ಏನಾದರೂ ಪರ್ಮಿಷನ್ ತಗೋಬೇಕಾದ್ರೆ 108 ಇದು ಏನು ಎಫ್ಲೆಂಟ್ ಟ್ರೀಟ್ಮೆಂಟ್ ಪ್ಲಾಂಟು, ಆ ಎಫ್ಲೆಂಟು ಆಯ್ತಪ್ಪ. ಅಷ್ಟೊಂದು ಎಫ್ಲೆಂಟ್ ಇದ್ದು ನಮ್ಮ ದೊಡ್ಡಮೋರಿ ಮೈಸೂರು ಹೊಡೆದು ರಿಶ್ವಾವತಿ ನದಿ ಇನ್ನೂ ಯಾಕೆ ಕಪ್ಪಾಗಿ ಹರಿತಾ ಇದ್ದಾರೆ? ಇವಾಗ ಮೇಡಮ್ ಹೇಳ್ದಂಗೆ ಓಕೆ, ಅಷ್ಟೊಂದು ಕ್ವಾಲಿಟಿ ಇರಬೇಕಂದ್ರೆ ಮೇಡಮ್, ಓಕೆ, ಪುಟ್ಟಿಂಗ್ ವಾಟ್ ಎಕ್ಸ್ಪೋಸಿಂಗ್ ಹ್ಯೂಮನ್ ಬೀಯಿಂಗ್ಸ್ ಇನ್ ಟು ಓಕೆ ಟಾಕ್ಸಿಕ್ ಎನ್ವಿರಾನ್ಮೆಂಟ್ ಇಟ್ ಸೆಲ್ಫ್ ಇಸ್ ಅನ್ ಅಫೆನ್ಸ್. ಸರ್, ಇಟ್ ಈಸ್ ಅಂಡರ್ ಕ್ಯಾಟಗರಿ E. ಎಲ್ಲ ಮೋಸ್ಟ್ ಅಂದ್ರೆ ನಮ್ಮ ಕೆರೆಗಳು ಎಲ್ಲಾನು ಕ್ಯಾಟಗರಿ E ಅಂಡರ್ ಬರುತ್ತೆ. ಬೆಂಗಳೂರಿನಲ್ಲಿ ಇರೋ ಕೆರೆಗಳೆಲ್ಲ ಯಾಕೆ ಅಂತ ಹೇಳಿದ್ರೆ ಆ ಕ್ಯಾಟಗರಿ ಪ್ರಕಾರ ನಾವು ಮನುಷ್ಯರಲ್ಲ, ಪ್ರಾಣಿಗಳಲ್ಲ, ಯಾವ ಹೋಗಕ್ಕಾಗೋದೇ ಅನ್ನೋದು ಅದರದ್ದು ಕ್ಯಾಟಗರಿ ಕ್ಲಾಸಿಫಿಕೇಶನ್. ಮೇಡಮ್, ಈಗ ನೀವು ಆಗಲೇ ಹೇಳಿದ್ರಿ ಅಂದರೆ ಒಂದು ವೇಳೆ ಈ ರೀತಿಯ ಒಂದು ಕಾರ್ಯಕ್ರಮ ಆದರೆ ಅಲ್ಲಿ ಆರತಿಯನ್ನು ಬೆಳಗಿಸ್ತಾರೆ, ಏನೇನೋ ಇಡ್ತಾರೆ, ಹಂಗಾದರೆ ಅಲ್ಲಿರುವಂಥ ಸುತ್ತಮುತ್ತಲಿನ ಜನರಿಗೆ ಸಮಸ್ಯೆ ಆಗುತ್ತೆ ಅಂತ. ಯಾವೆಲ್ಲ ಆರೋಗ್ಯದ ಮೇಲೆ ಪರಿಣಾಮ ಬೀರಬಹುದು ಅಂತ. ಸೊ ಇದೆಲ್ಲದಕ್ಕೂ ನಾವು ನೋಡಬೇಕಾಗಿರೋದು ಒಂದು ಫುಡ್ ಸೈಕಲ್ ಅಂತ ಕರಿತೀವಿ. ಇವಾಗ ಪ್ರತಿ ಒಂದು ಸ್ಪೀಶಿ ಆ ಕೆರೆನಲ್ಲಿ ಏನಿರುತ್ತಲ್ವಾ ಅದು ಒಂದ್ರ ಮೇಲೆ ಒಂದು ಡಿಪೆಂಡೆಂಟ್ ಇರುತ್ತೆ.
ನಾವು ಹ್ಯೂಮನ್ಸ್ ಅಂದ್ರೆ ನಾವು ಮನುಷ್ಯರು ಕೂಡ ಆ ಕೆರೆಯಿಂದ ಏನಾರೋ ಒಂದು ತಗೊಳ್ತಾ ಇರ್ತೀವಿ, ಅದಕ್ಕೆ ವಾಪಸ್ ನಾವ್ ಏನಾರೋ ಒಂದು ಕೊಡ್ತಾ ಇರ್ತೀವಿ. ಆಯ್ತಾ? ಸೊ ಇದು ಒಂದು ಫುಲ್ ಸೈಕಲ್ ಎಫೆಕ್ಟ್ ಆಗ್ಬಿಡುತ್ತೆ. ಆ ಕೆರೆನಲ್ಲಿ ಏನಾಗತ್ತೆ, ಒಂದು ಮೈಕ್ರೋ ಐಲ್ಯಾಂಡ್ ಎಫೆಕ್ಟ್, ಏನು ಕೂಲಿಂಗ್ ಎಫೆಕ್ಟ್ ಇಂಪ್ಯಾಕ್ಟ್ ಇರುತ್ತೆ ನೋಡಿ ನಮ್ಮ ಆ ಕಡೆ ಸುತ್ತಮುತ್ತ ಜನರಿಗೆ. ಆ ಒಂದು ಈ ಬೇಸಿಗೆಗಾಲದಲ್ಲಿ ಸ್ವಲ್ಪನಾರೋ ನೀರಿಂದ ಕೂಲಿಂಗ್ ಎಫೆಕ್ಟ್ ಅಂತ ಇದ್ದೇ ಇರುತ್ತೆ. ಆ ಕೂಲಿಂಗ್ ಆಗ್ತಾನೆ ಇರುತ್ತೆ. ಅದು ನಿಮಗೆ ನೀವು ಕಾನ್ಶಿಯಸ್ ಆಗಿ ಇರ್ಲಿ ಇಲ್ಲದೆ ಇರಲಿ, ಆ ಕೆರೆಯಿಂದ ಮನುಷ್ಯರಿಗೆ ಅಕ್ಕಪಕ್ಕದವ್ರಿಗೆ ತುಂಬಾನೇ ಒಳ್ಳೆ ವೈಬ್ ಇರುತ್ತೆ. ಅದನ್ನ ಡೆಫಿನೆಟ್ಲಿ ಈ ತರ ಆಕ್ಟಿವಿಟೀಸ್ಗಳಲ್ಲಿ ಅದು ಇಂಪ್ಯಾಕ್ಟ್ ಆಗೇ ಆಗುತ್ತೆ. ಯಾಕಂತ ಹೇಳಿದ್ರೆ ಆರತಿ ಬೆಳಗೋದ್ರಿಂದನೋ ಅಥವಾ ಎಷ್ಟು ಜನ ಸೇರೋದ್ರಿಂದನೋ ಅವೆಲ್ಲ ಅಲ್ಲಿ ಟ್ರಾಫಿಕ್ ಜಾಮ್ ಮಾಡ್ತಾರೆ, ಮತ್ತೆ ಅದೆಲ್ಲನೂ ಕಾರ್ಬನ್ ಎಮಿಟ್ ಆಗುತ್ತೆ. ಈ ಎಲ್ಲ ಇಂಪ್ಯಾಕ್ಟ್ಸ್ನು ಡೀಟೇಲ್ ಆಗಿ ಕನ್ಸಿಡರ್ ಮಾಡಿದ್ರೆ ತುಂಬಾ ಹಾನಿ ಇದೆ. ಇದನ್ನ ಒಂದು ರಿಪೋರ್ಟ್ ಜನರೇಟ್ ಮಾಡಿ ಗೌರ್ಮೆಂಟ್ಗೆ ಅಥವಾ ಕೋರ್ಟ್ಗೆ ನಾವು ಸಬ್ಮಿಟ್ ಮಾಡಲೇಬೇಕು. ಅವಾಗ್ಲೇನೆ ತಿಳಿಯೋದು ಈ ತರ ಆಕ್ಟಿವಿಟಿನಲ್ಲಿ ಎಷ್ಟು ಹಾನಿ ಇದೆ ಅನ್ನೋದು ಅವಾಗ್ಲೇ ತಿಳಿಯೋದು ಗೌರ್ಮೆಂಟ್ ಅವ್ರಿಗೆ. ಅಧಿಕಾರಿಗಳೆಲ್ಲ ದಿಕ್ ತಪ್ಪಿಸ್ತಾ ಇದ್ದಾರೆ. ಕೋರ್ಟ್ಗೂ ಕರೆಕ್ಟ್ ಮಾಹಿತಿಗಳು ಕೊಡ್ತಾ ಇಲ್ಲ. ಯಾಕಂದ್ರೆ ಗೊತ್ತು ಕೋರ್ಟು ಹಿಡ್ಕೊಳ್ಳುತ್ತೆ ಅನ್ಬಿಟ್ಟು ಕಾನೂನು ಇದರಲ್ಲಿ ಎಲ್ಲ ದಿಕ್ ತಪ್ಪಿಸೋದ್ರಿ. ಪೊಲ್ಯೂಷನ್, ಕರ್ನಾಟಕ ಸ್ಟೇಟ್ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ಇದೆ, ವಾಟರ್ ಆ್ಯಕ್ಟ್ ಇದೆ. ವಾಟರ್ ಆ್ಯಕ್ಟ್ ವಾಟ್ ಇಟ್ ಈಸ್ ಡೂಯಿಂಗ್, ವಾಟರ್ ಆ್ಯಕ್ಟ್ ಕ್ಲಿಯರ್ಲಿ ಟೋಲ್ ದಟ್ ಎಲ್ಲ ಇದು ಎಕ್ಸಾಮಿನ್ ಮಾಡಬೇಕು. ಕೆರೆಗಳಲ್ಲಿ ಮೀನುಗಳು ಎಷ್ಟೋ ಜನ ಕಾಂಟ್ರಾಕ್ಟರ್, ನಾನು BBMP ಕೆರೆ ವಿಭಾಗಕ್ಕೆ ಎಷ್ಟೋ ಥರ ಹೇಗೆ ಕೇಳಿದ್ದೀನಿ. ಅಲ್ಲ ಕಣ್ರಿ, ಮೀನುಗಳು ಸತ್ತೋಗ್ತಾ ಇದೆಯಲ್ಲ, ಟೆಂಡರ್ ಅದು ಮೀನುಗಳು. ಯಾಕಂದರೆ ಫಿಶಿಂಗ್ ಇಸ್ ಪರ್ಮಿಟೆಡ್ ಬಿಕಾಸ್ ಫಿಶಸ್ ಆರ್ ಎ ವೆರಿ ಮಚ್ ಪಾರ್ಟ್ ಆಫ್ ದ ಫ್ರೆಶ್ ವಾಟರ್ ಅಕ್ವಾಟಿಕ್ ಎನಿ ಎಕೋ ಸಿಸ್ಟಮ್. ಓಕೆ, ಮೀನುಗಳು ಟೆಂಡರ್, ಇವಾಗ ನಾನೇ ಟೆಂಡರ್ ಹಾಕಿರ್ತೀನಿ, ಕೇರಳ ಎಲ್ಲ ಮೀನೆಲ್ಲ ಸತ್ತೋಯ್ತು. ನನಗೆ ಅದು ಬಿಟ್ಟಾಕ ಯಾಕೆ ಸತ್ತೋಯ್ತು, ಮಾಲಿನ್ಯ ಇರೋದ್ರಿಂದ. ಆಯ್ತು, ಇವಾಗಿರೋ ಲೇಡೀಸ್ ಹೇಳ್ತೀನಿ ಸರ್, ಬೋರ್ವೆಲ್ ನೀರಲ್ಲಿ ಸ್ನಾನ ಮಾಡೋದ ರೀ, ಯಾಕೊತ್ತಾ ಹೇರ್ಗೆ ಇದಾಗುತ್ತೆ ಅಂದ್ಬಿಟ್ಟು. ಅಂಥದ್ರಲ್ಲಿ ಇವಾಗ ಹೋಲಿ ಡಿಪ್ಪು, ಈ ಕೆರೆ ನೀರಲ್ಲಿ ಹೋಲಿ ಡಿಪ್ ಅಂತೀವಿ. ಯಾವುದೇ ಪೂಜೆ ಮಾಡಿದಾಗ ಒಂದು ಹೋಲಿ ಡಿಪ್ ಅಂತ ನೀರಲ್ಲಿ 3 ಸಲ ಇದು ಮಾಡೋದು. ನಾನಂತೂ ನೀರಲ್ಲಿ ಬಿದ್ದಾಗ ಟಕ 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 ಅಂತೇಳಿ ಈಜು ಹೊಡೆಯೋದು ಅಭ್ಯಾಸ ಇದೆ. ಈ ನೀರಲ್ಲಿ ಏನಾರ ಬಿದ್ದು ಎದ್ದ ಅಂದರೆ ಏನ್ರಿ ಗತಿ ಮೇಡಮ್? ಈಗ ಈ ಪುರೋಹಿತರು ಬರ್ತಿದಾರಲ್ಲ ಉತ್ತರ ಪ್ರದೇಶದಿಂದ, ಅವ್ರು ಬಂದು ನಗಬಹುದು. ಅವ್ರಿಗೆ ಇದು ಏನ್ ಮಾಡ್ತಿದ್ರು, ಯಾವ್ದು ಕೆರೆಯಲ್ಲಿ ತುಂಬಾ ತಪ್ಪು ನೋಡಿ. ಇನ್ನೊಂದು ಪ್ರಶ್ನೆ ಉಟ್ಕೊಳ್ಳುತ್ತೆ, ಈ ಒಂದು ಕೆರೆಯಲ್ಲಿ ಈ ಒಂದು ಕಾರ್ಯಕ್ರಮ ಮಾಡೋದಕ್ಕೆ ಉತ್ತರ ಪ್ರದೇಶದಿಂದನೇ ಬರಬೇಕಾಗಿತ್ತ ಪುರೋಹಿತರು? ಇಲ್ಲಿ ಯಾರು ಇಲ್ವಾ ಹೇಗೆ ಅಂತ ಹೇಳಿ ಈ ಹುದ್ದೆ ಯಾಕೆ ಯಾಕೆ ಮಾಡಬಹುದು? ಇವಾಗ ನಮ್ಮ ಯಜಮಾನ್ರೆ ಪುರೋಹಿತರು, ಆಯ್ತಾ? ಅದು ನಿಮ್ಗೆ ಬೇಸರ ಇದೆ ಅಲ್ಲ? ಅದು ನಿಮ್ಗೆ ಬೇಸರ ಇದೆ. ಬೆಂಗಳೂರಿನಲ್ಲೇ ಇರೋಂತ ಒಂದು ಪುರೋಹಿತರನ್ನ ಬಿಟ್ಟು ಇಷ್ಟು ಜನ ಇಷ್ಟೊಂದೆಲ್ಲ ಪೂಜೆ ಪುನಸ್ಕಾರ ಇಷ್ಟೊಂದು ನಂಬಿಕೆ ಇಟ್ಟಿರೋಂಥವ್ರು ಇದ್ದಾರೆ ಅಂದಮೇಲೆ ಅಲ್ಲಿಂದ ಕರ್ಸೋ ಅವಶ್ಯಕತೆ ಇದೆಯಾ ಅನ್ನೋದು ಪ್ರಶ್ನೆ ಬರುತ್ತೆ. ಹೌಎವರ್, ನಾನು ಈ ಕಾರ್ಯಕ್ರಮದಲ್ಲಿ ಬರೀ ಪರಿಸರದ ಒಂದು ಪರ್ಸ್ಪೆಕ್ಟಿವ್ ಇಂದ ನಾನು ಆರ್ಗ್ಯೂ ಮಾಡಬೇಕು ಅಂತೇಳಿ ಬಂದಿರೋದು, ಆಯ್ತಾ? ಸೊ ಹಾಗಾಗಿ ನಾನು ಅದೇ ಪಾಯಿಂಟ್ ನಲ್ಲೇನೆ ನಾನು ಮಾತಾಡ್ತೀನಿ ಹೊರತು ಬೇರೆದ್ರೊಳಗೆ ಮಾತಾಡಕ್ ಇಷ್ಟಪಡಲ್ಲ. ಅದೊಂದು ಬೇರೆ ಡಿಸ್ಕಷನ್ ಆಲ್ ಟುಗೆದರ್. ಬಟ್ ನನಗೆ ಇವಾಗ ಏನ್ ಇಂಪಾರ್ಟೆಂಟ್, ಇವ್ರು ಗೌರ್ಮೆಂಟ್ ಅವರ ಅಟೆನ್ಷನ್ ನಾವು ತರಬೇಕಾಗಿರೋದು ಅಂತ ಹೇಳಿದ್ರೆ, ಇವಾಗ ಈ ತರ ಇವೆಂಟ್ಸ್ಗಳನ್ನ ಮಾಡ್ಕೂಡ್ದು ಅಂಡ್ ಅದನ್ನ ಮಾಡದೇ ಇರೋದಕ್ಕೆ ಕೋರ್ಟ್ನವರು ಹೆಂಗೆ ಇವ್ರ ಜನರನ್ನ ಸ್ಟಾಪ್ ಮಾಡ್ತಾರೆ, ಏನ್ ಮಾಡಿ ಜನರಿಗೆ ಒಂದು ಕಡಿವಾಣ ಹಾಕಿ ನಿಲ್ಲಿಸ್ತಾರೆ ಅನ್ನೋದು ಪ್ರಶ್ನೆ. ಯಾಕಂದ್ರೆ ಎಲ್ಲರೂ ಹಿಂಗೇನೆ ಕೆರೆನಲ್ಲಿ ಒಂದಲ್ಲ ಒಂದು ಕೆರೆನಲ್ಲಿ ಈ ತರ ಆಕ್ಟಿವಿಟೀಸ್ ಮಾಡಕ್ ಶುರು ಮಾಡಿದ್ರೆ ಅವಾಗ ಕೆರೆಗಳ ಪರಿಸ್ಥಿತಿ ಏನಾಗುತ್ತೆ? ಈ ಕೆರೆಗಳಿಂದ ಒಂದು ಪಾಸಿಟಿವ್ ರೀತಿನಲ್ಲಿ ಯೂಸ್ ಮಾಡ್ಕೊಳ್ಬೇಕಾಗಿದೆ. ಮಕ್ಕಳಿಗೆ ಎಜುಕೇಟಿವ್ ಆಗಿರ್ಲಿ ಅಥವಾ ಒಂದು ಪ್ರಾಣಿ ಪಕ್ಷಿಗಳ ಬೆಳವಣಿಗೆಗಾಗ್ಲಿ, ಈ ತರ ಒಂದು ಪರಿಸ್ಥಿತಿಗಳಿಗೆ ಈ ಕೆರೆಯನ್ನ ನಾವು ಸಂರಕ್ಷಣೆ ಮಾಡಬೇಕು. ಅದು ಬಿಟ್ಟು ಈ ತರ ಕಮರ್ಷಿಯಲ್ ಆಕ್ಟಿವಿಟೀಸ್, ರೆಕ್ರಿಯೇಷನಲ್ ಆಕ್ಟಿವಿಟೀಸ್ಗೆ ನಾವು ಇಟ್ಕೊಂಡ್ಬಿಟ್ರೆ ಅದ್ರದ್ದು ಇಕಾಲಜಿ ಏನಾಗಬಹುದು? ಎಲ್ಲ ನಾಶನೇ ಆಗತ್ತೆ ಕೊನೆಗೆ. ಇದನ್ನ ನಾವು ಪದೇ ಬಿಹೇವಿಯರ್ ಅಂಡ್ ಲೈಫ್ ಸ್ಟೈಲ್ ಟ್ರಾನ್ಸ್ಫಾರ್ಮೇಶನ್ ನಲ್ಲಿ ನಮ್ದು ಇದೇ ಸ್ಪೆಷಲೈಸೇಷನ್. ಇದೊಂದು ಅಸೆಟ್, ಇದೊಂದು ಪಬ್ಲಿಕ್ ಪ್ರಾಪರ್ಟಿ. ಕೆರೆ ಅನ್ನೋದು ಒಂದು ಪಬ್ಲಿಕ್ ಪ್ರಾಪರ್ಟಿ, ಇದು ಜನರ ಪ್ರಾಪರ್ಟಿ. ಅದನ್ನ ನಾವು ಹೆಂಗೆ ನೋಡ್ಕೊಳ್ತೀವಿ, ಅಲ್ಲ ಅಕ್ಕಪಕ್ಕದವ್ರು ಇರೋರು ಹೆಂಗೆ ಒಳ್ಳೆ ವಾಚ್ ಡಾಗ್ಸ್ ಆಗಿ ಅವರ ಕೆರೆನ ಅವರು ಸಂರಕ್ಷಣೆ ಮಾಡ್ತಾರೆ ಅನ್ನೋದೇ ನಮ್ಮ ಏನು ಹೋರಾಟ. ಬೇರೆ ದೂರದಿಂದ ಬರೋದು ಬೇಡ, ಅಲ್ಲಿ ಅಕ್ಕಪಕ್ಕದವರೇ ಆ ಕೆರೆನ ಹೆಂಗೆ ನೋಡ್ಕೊಳ್ತಾರೆ. ಆಮೇಲೆ ಇಲ್ಲೀಗಲ್ ಆಕ್ಟಿವಿಟೀಸ್ ನಡೀತಾ ಇರುತ್ತೆ, ಎನ್ಕ್ರೋಚ್ಮೆಂಟ್ ಆಕ್ಟಿವಿಟೀಸ್ ನಡೀತಾ ಇರುತ್ತೆ, ಯಾರೋ ಇಲ್ಲಿ ಈ ಕಡೆಯಿಂದ ಎಫ್ಲುಯೆಂಟ್ ಬಿಡ್ತಾರೆ ಅಥವಾ ಡೆಬ್ರೀಸ್ ಹಾಕ್ತಾರೆ. ಇದನ್ನೆಲ್ಲ ಹೆಂಗ್ ಸ್ಟಾಪ್ ಮಾಡ್ಬೋದು? ನಾವೆಲ್ಲ ಪರಿಸರವಾದಿಗಳು ಇದನ್ನೇ ಹೋರಾಡೋದೇನೆ ನಮ್ಮ ಕೆಲಸ, ಆಯ್ತಾ? ಕೊನೆಗೆ ಆ ಒಂದು ಅಸೆಟ್ಗೆ ಒಂದು ವ್ಯಾಲ್ಯೂ ಇರಬೇಕು.
UN ಅವರು ಅದಕ್ಕೆ ಕಾರ್ಬನ್ ಮಾರ್ಕೆಟ್ ಅಂತಾನೆ ಒಂದು ಮಾಡ್ತಾ ಇದ್ದಾರೆ. ನೆಕ್ಸ್ಟ್ ನಮ್ಮ ಗೌರ್ಮೆಂಟ್ ಅವ್ರು ಇದನ್ನ ದಯವಿಟ್ಟು ಮನವರಿಕೆ ಮಾಡ್ಕೊಳ್ಳಿ. ಇದೆಲ್ಲದಕ್ಕೂ ಕಾರ್ಬನ್ ಕ್ರೆಡಿಟ್ಸ್ ಜನರೇಟ್ ಮಾಡ್ಬೋದು, ಅದೆಲ್ಲದಕ್ಕೂ ಮಾರ್ಕೆಟ್ನಲ್ಲಿ ನಾಳೆ ಒಂದು ಮಾರಾಟ ಮಾಡ್ಬೋದು. ಅದರಿಂದ ತುಂಬ ಒಳ್ಳೆ ರೀತಿನಲ್ಲಿ ನಾವು ಇದನ್ನ ಪ್ರೊಟೆಕ್ಷನ್ ಮಾಡಿದ್ರೆ, ಈ ಕೆರೆಗಳು ಆಗಲಿ ಅಥವಾ ಮರಗಳಾಗಲಿ, ಈ ಥರ ಒಂದು ಇಕಾಲಜಿನ ಪ್ರೊಟೆಕ್ಟ್ ಮಾಡಿದ್ರೆ ತುಂಬ ದೊಡ್ಡ ರೀತಿನಲ್ಲಿ ನಾಳೆ ಒಂದು ಬೆನಿಫಿಟ್ ಇದೆ. ಅದು ಗೌರ್ಮೆಂಟ್ನವರು ದಯವಿಟ್ಟು ನೋಟ್ ಮಾಡಿಕೊಳ್ಳಿ. ಎಸ್, ಇದೆಲ್ಲ ನಾನು ಡೀಟೇಲ್ ಆಗಿ ಹೇಳಬೇಕು ಅಂದ್ರೆ ಅದೊಂದು ಸೆಪರೇಟ್ ಸೆಷನ್ ಆಲ್ ಟುಗೆದರ್. ಆಯ್ತಾ, ಅದನ್ನ ಅಷ್ಟು ಹೋಗೋದು ಬೇಡ ಈ ಒಂದು ಕಾರ್ಯಕ್ರಮ. ಪ್ರಮುಖ ಉದ್ದೇಶ ಏನು ಅಂದ್ರೆ ಕೆರೆಯ ಸಂರಕ್ಷಣೆಗೆ ಏನ್ ಮಾಡಬೇಕು ಅದ್ರ ಕಡೆ ಗಮನ ಕೊಡಬೇಕು. ಇರೋದ ಕೆರೆ ನೀವು ಹಾಳು ಮಾಡ್ತಾ ಇದೀರಿ ಅನ್ನೋದು ಇಲ್ಲಿ. ಇವಾಗ ಇನ್ನೊಂದು 40 ಕೆರೆನಲ್ಲಿ BWSSB ಅವರು ಟ್ರೀಟೆಡ್ ಸೂವೇಜ್ ಹಾಕ್ತಾ ಇದ್ದಾರೆ. ನಾನು ಜಸ್ಟ್ ಒಂದು ಎಕ್ಸಾಂಪಲ್ ಕೊಡ್ತೀನಿ. ಇವಾಗ ಕೆಂಗೇರಿ ಕೆರೆ ಅದು ಆಲ್ಮೋಸ್ಟ್ ಫುಲ್ ಒಣಗೋಗಿದೆ ಅಂತ ಒಂದು ಕೆರೆ, ಆಯ್ತಾ, ಆಪೋಸಿಟ್ ಬಸ್ ಸ್ಟ್ಯಾಂಡ್ ಇದೆ. ಆ ಕೆರೆನಲ್ಲಿ ಇವ್ರು ಏನ್ ಮಾಡಿದ್ರು, ಮೈಲ್ಸಂದ್ರದಿಂದ ಟ್ರೀಟೆಡ್ ವಾಟರ್, ಟರ್ಷರಿ ಟ್ರೀಟೆಡ್ ವಾಟರ್ ಅಂತ ತಂದು ಹಾಕಿದ್ದಾರೆ. ಇವಾಗ ಆ ಕೆರೆನಲ್ಲಿ ಎಷ್ಟು ವೀಡ್ಸು ಬಂದು ಕೂತ್ಕೊಂಡ್ಬಿಟ್ಟಿದೆ, ಫುಲ್ ಕೆರೆ ಹಸ್ರಾಗ್ಬಿಟ್ಟಿದೆ. ಅದಕ್ಕೆ ಬ್ರೀದಿಂಗ್ ಸ್ಪೇಸೇ ಇಲ್ಲ, ಯೂಟ್ರಿಫಿಕೇಶನ್ ಆಗಿ ಅದು ಫುಲ್ ಅದು ಸತ್ತೋಗಿದೆ ಆ ಕೆರೆ. ಅದನ್ನ ಕೆರೆ ಅಂತ ಕರೆಯೋಕ್ಕಾಗಲ್ಲ. ನಾವು ಏನಿದ್ರು ಅದನ್ನ ನಾವು ಸೂವೇಜ್ ವಾಟರ್ ಸಮ್ ಟ್ಯಾಂಕ್ ಅಥವಾ ಟ್ಯಾಂಕ್ ಅಂತ ಕರಿಬಹುದೇ ಹೊರತು ಕೆರೆನಲ್ಲಿ ಇರೋದು ಬರೀ ಮಳೆ ನೀರು, ಬೇರೆ ಯಾವ ನೀರು ಬರೋದಿಲ್ಲ. ಕೆರೆಗಳಂದ್ರೆ ಮಳೆ ನೀರನ್ನ ಒಂದು ಸಂಗ್ರಹಣೆ ಮಾಡುವಂತ ಒಂದು ಪ್ರದೇಶ ಅಷ್ಟೇ. ಅದೇ ಸೈಂಟಿಫಿಕ್ ವೇ ಆಫ್ ಲುಕಿಂಗ್ ಎಟ್ ಇಟ್. ಅದು ಇವತ್ತು ಆ ಕೆರೆಗಳು 40 ಕೆರೆ ಅಂತ ಇವ್ರು ಏನು ಹೇಳ್ತಾ ಇದಾರಲ್ವಾ, ಎಲ್ಲಾನು ಟ್ರೀಟೆಡ್ ವಾಟರ್ನ ಹಾಕಿ ಅದನ್ನ ಸಾಯಿಸಕ್ಕೆ ಹೋಗ್ತಾ ಇದ್ದಾರೆ. ಅಷ್ಟೇ ಹೇಳ್ಬೋದು ನಾವು. ನಮಗೆ ತುಂಬಾ ಬೇಜಾರಾಗತ್ತೆ. ಇವ್ರ ಜನರಿಗೆ ಪಾಪ ಗೊತ್ತಿಲ್ಲ, ಅಕ್ಕಪಕ್ಕದಲ್ಲಿ ಇರೋರ್ಗೆ ಅದ್ರಿಗೆ ಬೆಲೆ ಗೊತ್ತಿಲ್ಲ. ಅದರಿಂದ ಅವ್ರು ಹೆಂಗ್ ಬೆನಿಫಿಟ್ ಮಾಡ್ಕೊಳ್ತಾ ಇದ್ದಾರೆ, ಮುಂದೆ ಅವ್ರ ಪೀಳಿಗೆಗೆ ಯಾವ ತರ ಬರುತ್ತೆ ಬೆನಿಫಿಟ್ ಅನ್ನೋದು ಅವ್ರು ಯಾರಿಗೂ ಮನವರಿಕೆನೇ ಇಲ್ಲ. ಅದನ್ನ ನಾವು ಎಷ್ಟಾಗುತ್ತೋ ಈ ತರ ಕಾರ್ಯಕ್ರಮ ಮೂಲಕ ನಾವು ಹೇಳ್ತಾನೇ ಇರ್ತೀವಿ. ದಯವಿಟ್ಟು ನಿಮ್ಮ ಕೆರೆನ ಉಳಿಸ್ಕೊಳ್ಳಿ, ದಯವಿಟ್ಟು ಮರಗಳು ಅಕ್ಕಪಕ್ಕದಲ್ಲಿ ಏನು ಜಂತು ಜೀವಿಗಳಿರ್ತಾವೋ ಅವನ್ನೆಲ್ಲ ಉಳಿಸ್ಕೊಳ್ಳಿ ಅಂತ ಹೇಳ್ತಾನೆ ಇರ್ತೀವಿ. ನಮ್ಮ ಬೆಂಗಳೂರಿನಲ್ಲಿ ಜನ ಬೇರೆ ಬೇರೆ ಊರುಗಳಿಂದ ಬಂದು ಈ ಥರ ಆಸೆಟ್ಸ್ಗೆ ಬೆಲೆನೇ ಇಲ್ಲ ಅನ್ನೋಂಗೆ ಆಗ್ಬಿಟ್ಟಿದೆ. ಏನೋ ದುಡಿಯಕ್ಕೆ ಅಂತ ಬರ್ತಾರೆ. ಇದು ಅವರ ಜೀವಕ್ಕೆ ಹೆಂಗೆ ಇವತ್ತಲ್ಲ ನಾಳೆ ಅವ್ರು ಅಷ್ಟೊಂದು ದುಡ್ಡು ಮಾಡಕ್ಕೆ ಅಂತ ಬರ್ತಾರೆ. ಆದರೆ ಇಷ್ಟೊಂದು ಹಾಸ್ಪಿಟಲೈಸೇಷನ್ಗೆ, ಇಷ್ಟೊಂದು ಹೆಲ್ತ್ ಹ್ಯಾಸರ್ಡ್ಸ್ಗೆ ಅಷ್ಟೊಂದು ದುಡ್ಡು ಮತ್ತೆ ಖರ್ಚು ಮಾಡ್ತಾರೆ. ಇದಕ್ಕೇನಾದ್ರು ಅರ್ಥ ಇದೆಯಾ? ಬೇಸರ ಏನು ಅಂತಂದ್ರೆ ಮೇಡಮ್, ಮೊನ್ನೆ ಒಂದು ಘಟನೆ ಆಗುತ್ತೆ, ಬಹುಶಃ ಎಲ್ರಿಗೂ ಗೊತ್ತಿರುವಂಥ ಯಾವುದೋ ಒಂದು ಕಾರ್ಯಕ್ರಮ ನಡೀತದೆ, ಸರ್ಕಾರದ ಕಾರ್ಯಕ್ರಮ. ಒಬ್ರು ಶಾಸಕರು ಹೇಳ್ತಾರೆ, ಕಾರ್ಯಕ್ರಮ ನಿಮ್ಮ ಒಪ್ಪಂದಲ್ಲ, ಇದು ಸಿದ್ದರಾಮಯ್ಯ ಕಾರ್ಯಕ್ರಮ ಅಂತೇಳಿ. ಎಂತ ತಲೆ ಇಲ್ಲದೆ ಇರೋರನ್ನ ಆಯ್ಕೆ ಮಾಡಿದೀವಿ ಅಂತೇಳಿ. ಕಾರ್ಯಕ್ರಮ ಇರೋದು ಯಾರ್ದು ಅಂಥವ್ರಿಗೆ ಏನು ಹೇಳಬೇಕು ಅಂತೇಳಿ. ನಿಮ್ಮ ಒಪ್ಪಂದ ಕಾರ್ಯಕ್ರಮ ಅಲ್ರಿ, ನಾವು ದುಡ್ಡು ಹಾಕಿ ಅದು ಕಾರ್ಯಕ್ರಮವನ್ನು ನಾವು ಮಾಡ್ತಾ ಇರೋದು. ಆ ಕಾರ್ಯಕ್ರಮವನ್ನು ಸರ್ಕಾರದ ಕಾರ್ಯಕ್ರಮ ಅದು. ಆ ಕಾರ್ಯಕ್ರಮವನ್ನು ನಿಮ್ಮ ಒಪ್ಪಂದಲ್ಲ ಅಂತ ಹೇಳಿದ್ರೆ ಇಂಥ ಮತ್ತೆ ಬೇರೆ ಬೇರೆ ಥರನೇ ಹೋಗ್ಬಿಡುತ್ತೆ ಅದು. ಪ್ರಮುಖವಾಗಿ ಮೇಡಮ್, ಇಲ್ಲಿ ಜನರ ದುಡ್ಡನ್ನ ನೀರಿನಲ್ಲಿ ಹೋಮ ಹಾಕ್ತಿದ್ದಾರೆ. ಯಾರ್ದು ದುಡ್ಡು ಎಲ್ಲಮ್ಮ ಜಾತ್ರೆ ನಡೀತಾ ಇದೆ. ಪ್ರಮುಖವಾಗಿ ಇಲ್ಲಿ ಈ ಕೆರೆಯ ಸುತ್ತಲೂ ಪರಿಸರವನ್ನು ಯಾವ ರೀತಿಯಾಗಿ ಕಾಪಾಡ್ಕೊಳ್ಬೇಕು ಅಂತೇಳಿ. ಸೊ ನಾವು ಏನು ಮಾಡ್ತೀವಿ, ಫ್ರೆಂಡ್ಸ್ ಆಫ್ ಲೇಕ್ಸ್ ಇಂದ ನಾವು ಒಂದಷ್ಟು ಗ್ರೂಪ್ಸ್ಗಳನ್ನ ಫಾರ್ಮ್ ಮಾಡ್ತೀವಿ. ಕೆರೆಗಳ ಸಂಬಂಧ ಅಂತಲೇ ಒಂದಷ್ಟು ಗ್ರೂಪ್ಸು. ಆ ಕೆರೆದಲ್ಲಿ ಅಕ್ಕಪಕ್ಕ ಇರೋ ಜನ ಅಲ್ಲ, ಇದು ನಿಮ್ಮ ಕೆರೆ, ಅದನ್ನು ಸಂರಕ್ಷಣೆ ಮಾಡೋದು ನಿಮ್ಮ ಜವಾಬ್ದಾರಿ ಅಂತ ನಾವು ಒಂದಷ್ಟು ಗ್ರೂಪ್ಸ್ಗಳಿಗೆ ಅವೇರ್ನೆಸ್ ಕೊಡ್ತೀವಿ. ಹೆಂಗೆ ಸಂರಕ್ಷಿಸಬೇಕು ಅಂತಲೂ ನಾವು ಹೋಗಿ ಮನೆಗೆ ಹೋಗಿ ಅವ್ರಿಗೆ ಎಜುಕೇಟ್ ಮಾಡ್ತೀವಿ, ಆಯಿತಾ. ಆಮೇಲೆ ಸೀರೀಸ್ ಆಫ್ ಆ್ಯಕ್ಟಿವಿಟೀಸ್ ಒಂದಾದ್ಮೇಲೆ ಒಂದು ನಾವು ಹೆಂಗೆ ಮಾಡಬೇಕು. ಈ ಕೆರೆ ಏನು ಪ್ರೋಗ್ರಾಮ್ಸ್ಗಳಾಗಲಿ ಅಥವಾ ಏನೋ ಜನರಿಗೆ ಕರೆದುಬಿಟ್ಟು ಅವ್ರ ಫುಟ್ಫಾಲ್ಸ್ ಜಾಸ್ತಿ ಆಗಲಿ, ಪಾಸಿಟಿವ್ ಫುಟ್ಫಾಲ್ಸ್ ಜಾಸ್ತಿ ಆಗಲಿ ಈ ಕೆರೆನಲ್ಲಿ ಅಂತ ಇದ್ರ ಬಗ್ಗೆ ಎಲ್ಲ ಡೀಟೇಲ್ ಆಗಿ ನಾವು ಇನ್ಫಾರ್ಮೇಷನ್ ಕೊಡ್ತೀವಿ ಅವ್ರಿಗೆ. ಆಮೇಲೆ ಅವ್ರಿಗೆ ಗೌರ್ಮೆಂಟ್ ಅಫಿಷಿಯಲ್ಸ್ ಜೊತೆ ಕೂಡ ನಾವು ಟಚ್ನಲ್ಲಿ ಇಡೋ ಥರ ಮಾಡ್ತೀವಿ. ಯಾಕೆಂತ ಹೇಳಿದ್ರೆ ಏನಾದ್ರು ನಾಳೆ ತೊಂದರೆ ಆಯಿತು ಅಂದರೆ ಆ ಕೆರೆನಲ್ಲಿ ಅವ್ರು ಡೈರೆಕ್ಟಾಗಿ ಆ ಆಥರೈಸ್ಡ್ ಬಾಡೀಸ್ ಹತ್ರ ಹೋಗಿ ಅವ್ರು ಕಂಪ್ಲೇಂಟ್ ಕೊಡೋದಾಗಲಿ ಅಥವಾ ಏನಾರೋ ಒಂದು ಆಕ್ಟಿವಿಟಿ ಮಾಡಬೇಕು, ಪಾಸಿಟಿವ್ ಆಕ್ಟಿವಿಟಿ ಮಾಡಬೇಕು ಅಂತ ಹೇಳಿದ್ರೆ ಅವ್ರ ಹತ್ರ ಹೋಗಿ ಪರ್ಮಿಷನ್ ತಗೊಳ್ಳೋದಾಗಲಿ, ಇದನ್ನೆಲ್ಲ ಹೆಂಗೆ ಮಾಡಬೇಕು ಅಂಥೇಳಿ ನಾವು ಅವೇರ್ನೆಸ್ ತುಂಬ ಮೂಡಿಸ್ತೀವಿ. ಈ ಥರದ್ರೊಳಗೆ ಅವ್ರು ಭಾಗಿಯಾಗಬೇಕು. ಪ್ರತಿ ವೀಕೆಂಡೂ ಈ ಥರ ಪ್ರೋಗ್ರಾಮ್ಸ್ಗಳು ಮಾಡ್ತಾನೇ ಇರ್ತೀವಿ. ಇದ್ರಲ್ಲಿ ಭಾಗಿಯಾಗಲಿ, ಬಂದು ಅವರು ಕೈ ಜೋಡಿಸ್ಲಿ. ಈ ಕೆರೆಗಳನ್ನ ಅವ್ರದ್ದೇ ಆದಂಥ ಒಂದು ಕೆರೆಗಳನ್ನ ಸಂರಕ್ಷಣೆ ಮಾಡೋದ್ರೊಳಗೆ ಅವರು ತುಂಬ ಇಂಟ್ರೆಸ್ಟ್ ತೋರಿಸ್ಬೇಕು ಅಂತ. ಸರಿ, ಕೆರೆಗಳನ್ನ ಉಳಿಸುವಂತ ಜವಾಬ್ದಾರಿ ಯಾರ್ದು? ಕೆರೆಗಳನ್ನ ಉಳಿಸುವಂಥ ಜವಾಬ್ದಾರಿ ಬಂದು ಅದಕ್ಕಂತೇಳಿ ಇವಾಗ ಮಿನಿಸ್ಟ್ರಿ ಆಫ್ ಎನ್ವಿರಾನ್ಮೆಂಟ್, ಫಾರೆಸ್ಟ್ ಆ್ಯಂಡ್ ಎಕಾಲಜಿ ಇದರಲ್ಲಿ ಲೇಕ್ ಅಥಾರಿಟಿ ಅಂತೇಳಿ ಮಾಡಿದ್ದಾರೆ.
ಲೇಕ್ ಅಥಾರಿಟಿ ಅವರು ಕೆರೆಗಳನ್ನ ಉಳಿಸ್ಕೋಬೇಕು. ಇವಾಗ ನೀವು ಇನ್ನೊಂದು ಕೇಳಿದ್ರಿ, ಇವಾಗ ಮೇಡಮ್ ಅದು ಹೇಳ್ತಾಯಿದ್ರು ಕೆರೆಗಳ ಯಾರು ಉಳಿಸ್ಕೋಬೇಕಂತೇಳಿ. ನೋಡಿ, ನಮ್ಮ ಸಂವಿಧಾನ ಅಡಿಯಲ್ಲಿ ಆರ್ಟಿಕಲ್ 51 AG ಅಡಿಯಲ್ಲಿ ಪರಿಸರನ ಉಳಿಸ್ಕೊಳ್ಳೋದು ಎಲ್ಲರ ನಮ್ಮ ಭಾರತೀಯರ ಫಂಡಮೆಂಟಲ್ ಡ್ಯೂಟಿ. ಓಕೆ, ಇದ್ರ ಜೊತೆಯಲ್ಲಿ ಯಾಕೆ ನಮ್ಮ ಬೈರ್ಸಂದ್ರಲ್ಲಿ ಕೆರೆ ಬಂದು 20 ವರ್ಷ ಸತತ ಹೋರಾಟ ಮಾಡಿ ಬೈರ್ಸಂದ್ರ ರೆಸಿಡೆಂಟ್ಸು ಸರ್ಕಾರ ಅಲ್ಲ, ಸರ್ಕಾರಿ ಅಧಿಕಾರಿಗಳಲ್ಲ, ಯಾರೂ ಇಲ್ಲ, ರೆಸಿಡೆಂಟ್ಗಳು ಮೇಡಮ್ ಹೇಳ್ದಂಗೆ ಅಲ್ಲಿರೋ ಅಕ್ಕಪಕ್ಕದವರು ಅವ್ರು ಕೆರೆನ ಕೋರ್ಟಲ್ಲಿ ಹಾಕಿ ಎಲ್ಲ ಮಾಡಿ ಇವಾಗ ಒಂದು ಉಳಿಸ್ಕೊಂಡಿದ್ದಾರೆ. ಅದನ್ನ ಇಲ್ಲದ್ರೆ ಅದು ಹಾಳಾಗ್ಬಿಡ್ತಾ ಇತ್ತು. ಅದ್ರ ಜೊತೆ ಇನ್ನೊಂದು ಹೇಳ್ತೀನಿ, ಇವಾಗ UPಯಿಂದ ತರೋದು ಯಾಕೆ? ಇವಾಗ ನಮ್ಮ ಮುಜರಾಯಿ ಡಿಪಾರ್ಟ್ಮೆಂಟ್ ಇರೋದ್ರಿಂದ ನಮ್ಮ ಲೋಕಲ್ ಪುರೋಹಿತರಿಗೆ ಎನ್ಕರೇಜ್ ಮಾಡಬೇಕಲ್ರಿ. ಇವರು UPಯಿಂದ ಯಾಕೆ ತರ್ಕೊಂಡು ಬರ್ತಾ ಇದ್ದಾರೆ? ಸರ್ಕಾರದ ಪ್ರೋಗ್ರಾಮ್ ಅಂದಮೇಲೆ ಮುಜರಾಯಿ ಡಿಪಾರ್ಟ್ಮೆಂಟಿಂದ ನಮ್ಮ ಇಲ್ಲಿದು ಕರ್ನಾಟಕದ ಪುರೋಹಿತರನ್ನೇ ತಂದು ಪೂಜೆ ಮಾಡಿಸ್ಬೇಕಿತ್ತಲ್ಲಪ್ಪ, ಯಾಕೆ UPಯಿಂದ ತರ್ತಾ ಇದ್ದೀವಿ? ಪ್ರೈವೇಟ್ ಪ್ರೋಗ್ರಾಮ್ ಅಂದರೆ ಬಿಡಿ, ಕರ್ನಾಟಕದ ಮುಜರಾಯಿ ಡಿಪಾರ್ಟ್ಮೆಂಟ್ ಅದೇ ಯಾರದೋ ದುಡ್ಡು ಎಲ್ಲಮ್ಮ ಜಾತ್ರೆ ಅಂತ ಹೇಳ್ತಾರಲ್ಲ, ಹಂಗಾಗ್ತಾ ಇದೆ ಪರಿಸ್ಥಿತಿ. ನೀರಿನಲ್ಲಿ ಹೋಮನೇ ಇದೆ. ನಮ್ಮ ಕರ್ನಾಟಕದವರೇನು ಪಂಡಿತ ಇಲ್ವಾ? ಕರ್ನಾಟಕದ ಪುರೋಹಿತರು ವೇದದವರೆಲ್ಲ ಪಂಡಿತರು ರೀ, ಎಲ್ಲ ಇದು ಗೊತ್ತಿದೆ. ಯಾಕೆ ನಮ್ಮ ಕರ್ನಾಟಕದಲ್ಲಿ ಇದಿಲ್ವಾ? ಮುಜರಾಯಿ ಡಿಪಾರ್ಟ್ಮೆಂಟ್ ದ್ಯಾಟ್ ಟು ಎನ್ಕರೇಜ್ ದ ಟೆಂಪಲ್ ಪ್ರೀಸ್ಟ್. ವೈ ವಿ ಡೋಂಟ್ ಹ್ಯಾವ್ ಅಡಿಕ್ವೇಟ್ ಟೆಂಪಲ್ ಪ್ರೀಸ್ಟ್ ಇನ್ ಕರ್ನಾಟಕ. ಕುಕ್ಕೆ ಸುಬ್ರಹ್ಮಣ್ಯ ಇದೆ, ಓಕೆ, ನಮ್ಮ ಧರ್ಮಸ್ಥಳ ಇದೆ, ಎಲ್ಲ ಇದಲ್ರಿ. ಇಲ್ಲೆಲ್ಲ ಎಲ್ಲ ಕಡೆ ತರಲಿ ಲೋಕಲ್ ನಮ್ಮ ಇವ್ರನ್ನ ಇದು ಸರ್ಕಾರದ ಪ್ರೋಗ್ರಾಮ್ ಅಂದಮೇಲೆ ಸರ್ಕಾರದ ನಮ್ಮ ಮುಜರಾಯಿ ಡಿಪಾರ್ಟ್ಮೆಂಟ್ ಅವ್ರು ಕರ್ನಾಟಕದ ಪುರೋಹಿತರನ್ನ ಇಟ್ಕೊಂಡು ಮಾಡ್ಬೇಕಿತ್ತು ರೀ. ಇವರು UPಯಿಂದ ಯಾಕ್ರಿ ಕರೆಸ್ತಾ ಇದ್ದಾರೆ? ಯಾಕೆ ಕರೆಸಿರ್ಬೋದು ಅನ್ಸುತ್ತೆ ನಿಮ್ಗೆ? ಯಾಕೆ ಕರೆಸಿರ್ಬೋದು ಅನ್ಸುತ್ತೆ? ಅಲ್ಲಿಂದ ಯಾಕೆ ಕರೆಸಿರ್ಬೋದು ಅನ್ಸುತ್ತೆ ನಿಮಗೆ? ಇದು ಪ್ರಯಾಗ್ರಾಜ್ದು ಮೈಲೇಜ್ ತಗೋಬೇಕಲ್ಲಪ್ಪ, ಅಷ್ಟೇ ಇರೋದು, ಬೇರೆ ಏನಿಲ್ಲ. ಇವ್ರದ್ದು ಎಲ್ಲ ಇದು ಇಲ್ದೋದ್ರೆ ಇಂಥ ಒಂದು ನೀರಲ್ಲಿ ಇವರು ಇದು ಮಾಡ್ಬೇಕಂದ್ರೆ ಎಂಥ ಇದ್ರಿ ಇದು? ನಾವು ಅದೇ ಹೇಳೋದು, ನೋಡಪ್ಪ ನೀವು UPಯಿಂದಲೇ ಏನಿದೆ ಇದು ಆ ಥರ ನಿಮ್ಮ ಸರ್ಕಾರದ ಪ್ರೋಗ್ರಾಮ್ ಅಂದರೆ ಸರ್ಕಾರ ಬಂದು ಮುಜರಾಯಿ ಡಿಪಾರ್ಟ್ಮೆಂಟ್ ಇದೆ, ನೀವು ಮುಜರಾಯಿ ಡಿಪಾರ್ಟ್ಮೆಂಟ್ ನಮ್ಮ ಲೋಕಲ್ ಟೆಂಪಲ್ಸ್ ಇವ್ರನ್ನ ಎನ್ಕರೇಜ್ ಮಾಡಬೇಕು. ಅದು ಬಿಟ್ಟು ನೀವು ಬೇರೆ ಕಡೆಯಿಂದ ಬಂದು ಅದೇ ಇವಾಗ ಕುಂಭಮೇಳ ಅದು ಬೇಳೆ ಬೇಯಿಸ್ಕೋಬೇಕಲ್ಲ ಇವರಿಲ್ಲಿ ಕಾಂಗ್ರೆಸ್, ಅಲ್ಲಿ BJPಗೆ ಒಳ್ಳೆ ಮೈಲೇಜ್ ಆಯಿತು, ಇವಾಗ ಕಾಂಗ್ರೆಸ್ಗಿಲ್ಲ. ಅದಕ್ಕೆ ಇವಾಗೊಂದು ಇದು ಬೇರೇನಿಲ್ಲ, ಇದು ಜಸ್ಟ್ ಪೊಲಿಟಿಕಲ್ ಲ್ಯಾಂಗ್ವೇಜ್ ಆ್ಯಂಡ್ ಗಿಮಿಕ್ ಅಷ್ಟೇ ಹೇಳಬೇಕು. ಇಲ್ಲಾರೆ ತಲಕಾವೇರಿಯಲ್ಲಿ ಮಾಡಬೇಕಿತ್ತಲ್ಲಪ್ಪ, ಇಲ್ಲ ಸಂಗಮಲ್ಲಿ ಮಾಡಬೇಕಿತ್ತು. ಪವಿತ್ರ ನೀರು ಅದ್ರಲ್ಲಿ ಮಾಡಿರೋ ಒಂದು ಇದಿದೆ. ಇಲ್ಲಿ ಎಲ್ಲ ಎಫ್ಲುಯೆಂಟಿಂದ ಗಲೀಜು ನೀರಲ್ಲಿ ಯಾಕೆ? ನನ್ನ ಪ್ರಶ್ನೆ ಇಷ್ಟೇ, ಗಲೀಜು ನೀರಲ್ಲಿ ಏನಪ್ಪ ಇದೆ ಮಾಡೋದು? ಅದೇನು ಅದು ಕುಡಿಯೋ ನೀರು? ಅದು ನೀವು ಹೇಳೋದು ಯಾವ ಕ್ಯಾಟಗರಿ ಮೇಡಮ್? ಅದು ನೀರು ಕ್ಯಾಟಗರಿ E. ಕ್ಯಾಟಗರಿ E ಅಂದರೆ ಒಂದು ಸಾಮಾನ್ಯ ಒಂದು ಯಾವ ಪ್ರಾಣಿ ಪಕ್ಷಿನೂ ಆ ನೀರನ್ನ ಮುಟ್ಟೋಂಗಿಲ್ಲ, ಅಷ್ಟು ಕಲುಷಿತವಾಗಿರುತ್ತೆ ಅಂತ ನೀರಲ್ಲಿ. ಇವಾಗ ಯಾವುದೇ ಒಂದು ಇದು ಪೂಜೆ ಮಾಡಿದ್ರೆ ಹೋಲಿ ಡಿಪ್ ಮಾಡಲೇಬೇಕು. ಅದ್ರಲ್ಲಿ ಹೋಲಿ ಡಿಪ್ ಮಾಡೋಕ್ಕಾಗುತ್ತೇನೆ? ಇಲ್ಲ ನೀರು ತಲೆ ಮೇಲೆ ಹಿಂಗೆ ಹಾಕ್ಕೊಳಕ್ಕಾಗುತ್ತೇನ್ರಿ? ಮ್ಯಾಕ್ಸಿಮಮ್ ಲೇಕ್ಸ್ ಕ್ಯಾಟಗರಿ ಅಂಡರೇ ಬರುತ್ತೆ. ಯಾವುದೇ ಪೂಜೆ ನೀರಿಗೆ ಪೂಜೆ ಮಾಡಿದೆ ಅಂದರೆ ನನ್ನ ತಿಳಿದ ಮಟ್ಟಿಗೆ ಆ ನೀರನ್ನ ತಗೊಂಡು ಸ್ವಲ್ಪ ಮೈಯಲ್ಲಿ ಇದು ಮಾಡ್ಕೊಳ್ಳೋದು ಒಂದು ನಮ್ಮ ಸಾಂಸ್ಕೃತಿಕ ಧರ್ಮ ಇದೆ. ಓಕೆ, ಆ ನೀರನ್ನ ಎತ್ತಿ ಮೈ ಮೇಲೆ ಹಾಕ್ಕೊಳಕ್ಕಾಗುತ್ತೇನ್ರಿ? ಅಂತ ಅಪವಿತ್ರವಾದ ನೀರು ಅಲ್ಲಿ ಇದು ಮಾಡ್ಬೇಕಂದ್ರೆ ಈ ರೀತಿ ಕಾವೇರಿ ಆರತಿ ಮಾಡೋದು ಸಹಜವಾಗಿ ಅದು ಮಳೆಗಾಲದಲ್ಲಿ ಮಾಡೋದು ಚಂದ ಅದು. ಬಟ್ ಈ ನೀರೇ ಇಲ್ಲದೆ ಇರುವಂತ ಟೈಮಲ್ಲಿ ಇವಾಗ ಯಾಕೆ ಬಂತು ಅಂತ ಹೌದಾ? ಅದೇ ಪ್ರಶ್ನೆ ಈಗಿರೋದು. ಮಳೆಗಾಲದಲ್ಲಿ ಎಲ್ಲ ಕೆರೆಗಳು ತುಂಬಿ ಹೋಗಿರ್ತವೆ, ಕೆರೆಗಳು ಬತ್ತೋಗಿದೆ. ಕೆರೆಗಳನ್ನ ನೀವು ರಿವೈವ್ ಮಾಡಿ, ಇದು ನಮ್ಮ ಕಾಮಾಕ್ಷಿ ಪಾಳ್ಯದಲ್ಲಿ ಕೆರೆ ಇತ್ತು. ಓಕೆ, ನಾನು ಸ್ಕೂಲಲ್ಲಿರ್ಬೇಕಂದ್ರೆ ಸ್ವಲ್ಪ ನೀರಿತ್ತು. ನಾನು 10th ಸ್ಟ್ಯಾಂಡರ್ಡ್ 89ನಲ್ಲಿ SLC ಟೈಮಲ್ಲಿ ಹೋದಾಗ ಬರೀ ಕಕ್ಕಸ್ ನೀರು, ಟಾಯ್ಲೆಟ್ ನೀರೆಲ್ಲ ಬಿಟ್ಬಿಟ್ಟಿದ್ರು. ಇವಾಗ ರೀಸೆಂಟಾಗಿ ಹೋದಾಗ ಅದನ್ನ ಕೆರೆನೇ ಮುಚ್ಚಿಬಿಟ್ಟು ಕಾಂಕ್ರೀಟ್ ಹಾಕ್ಬಿಟ್ಟು ಗ್ರೌಂಡ್ ಮಾಡಿಬಿಟ್ಟಿದ್ದಾರೆ. ನೋಡಿ ಎಂತಹ ಇದು, ಸುಮಾರು ಕೆರೆಗಳು ಹಿಂಗೆ ಹೋಗ್ಬಿಟ್ಟಿದ್ದಾರೆ. ಕೆಂಪೇಗೌಡರು ನೋಡೋದಂದ್ರೆ ಏನಪ್ಪ ಇದು ಅಂತ ತಿಳ್ಕೋಬೇಕು. ಕೆರೆಗಳಿಗೆಲ್ಲ ಇವರೇ ಸಾಯಿಸೋದು ಸರ್, ಪಾಯ್ಸನ್ ಕೊಟ್ಬಿಟ್ಟು ಅದಕ್ಕೆ ಗಲೀಜ್ ನೀರು ಬಿಟ್ಟಂದ್ರೆ ಕೆರೆ ಸತ್ತೋಗುತ್ತೆ. ಆಮೇಲೆ ಏನಾಗುತ್ತೆ ಎಲ್ಲ ಕೊಳ್ತಾ. ಇನ್ನೊಂದು ಪ್ರಶ್ನೆ, ಈಗ ಉತ್ತರ ಭಾರತದ ಆಚರಣೆ ಇಲ್ಲಿ ಯಾಕೆ ಅನ್ನುವಂಥ ಪ್ರಶ್ನೆ ಈಗ ಜನರದು. ಐ ಥಿಂಕ್ ಇಟ್ ಇಸ್ ನಾಟ್ ಗೌರ್ಮೆಂಟ್ ಅವ್ರಿಗೆ ಯಾವುದು ಸೈಂಟಿಫಿಕ್ ಆಗಿ ಮಾಡೋದಿಲ್ಲ. ಅಂದರೆ ಒಂದು ಅದರಿಂದ ಒಂದು ಒಳ್ಳೇದಾಗಲಿ ಜನರಿಗಾರೋ ಆಗಲಿ ಅಥವಾ ಪರಿಸರಕ್ಕಾಗ್ಲೋ ಆಗಲಿ ಅನ್ನೋ ಒಂದು ಮೈಂಡ್ ಸೆಟ್ ಇಟ್ಕೊಂಡು ಮಾಡ್ತಾ ಇಲ್ಲ ಅವ್ರು ಯಾವುದನ್ನೂ ಇದನ್ನ. ಯಾಕೆ ಅಂತ ಹೇಳಿದ್ರೆ, ಹಂಗೆ ಮಾಡ್ತಿತ್ತು ಅಂತ ಹೇಳಿದ್ರೆ ಆ ಕೆರೆಗೆ ಅದ್ರದ್ದು ಒಂದು ಸ್ಯಾಂಟಿಟಿ ಇರುತ್ತೆ. ಅದನ್ನಾರು ಫಸ್ಟ್ ಐಡೆಂಟಿಫೈ ಮಾಡಿ, ಫಸ್ಟ್ ಅದು ಐಡೆಂಟಿಫೈ ಮಾಡೋಕ್ಕೆ ಆಗ್ತಾ ಇಲ್ಲ ಇವರಿಗೆ. ಅದನ್ನಾರು ಐಡೆಂಟಿಫೈ ಮಾಡಿ ಅದನ್ನ ಹೆಂಗೆ ರಿವೈವ್ ಮಾಡಬೇಕು ಅನ್ನೋದನ್ನ ನೇಚರ್ ಬೇಸ್ಡ್ ಸೊಲ್ಯೂಷನ್ಸ್ ಇದೆ. ಅಂದ್ರೆ ಏನು, ನಾವು ಪರಿಸರನ್ನೇ ಯೂಸ್ ಮಾಡಿಕೊಂಡು ಅದನ್ನೇ ಸಂರಕ್ಷಣೆ ಹೆಂಗ್ ಮಾಡ್ಬೋದು ಅಂತ ಸೊಲ್ಯೂಷನ್ ಫೈಂಡ್ ಮಾಡೋದು. ಅಥವಾ ಬಯೋಮಿಮಿಕ್ರಿ ಅಂತಿದೆ. ಏನಪ್ಪ ಬಯೋಮಿಮಿಕ್ರಿ ಅಂದ್ರೆ, ಪರಿಸರನ ನೋಡಿ ಅದರಿಂದ ಯಾವ್ದಾರೋ ಒಂದು ಒಳ್ಳೆ
ಒಂದು ನೇಚರ್ ಬೇಸ್ಡ್ನ ಯೂಸ್ ಮಾಡಿಕೊಂಡು ಟೆಕ್ನಾಲಜಿ ಅಥವಾ ಇಂಜಿನಿಯರಿಂಗ್ ಸೊಲ್ಯೂಷನ್ಸ್ ಯಾವ್ದಾರೋ ಒಂದು ಸೊಲ್ಯೂಷನ್ನ ಯೂಸ್ ಮಾಡಿಕೊಂಡು ಅದನ್ನೇ ಅಳವಡಿಸೋದು. ಈ ಥರ ಒಂದು ಟೆಕ್ನಾಲಜಿನ ಯೂಸ್ ಮಾಡಿಕೊಂಡು ಮಾಡಿದ್ರೆ ಎಲ್ಲನೂ ಸಂರಕ್ಷಣೆ ಆಗೇ ಆಗತ್ತೆ. ಬಟ್ ಇದೆಲ್ಲದಕ್ಕೂ ಅವೇರ್ನೆಸ್ ಬೇಕು. ಆ್ಯಂಡ್ ಯಾರು ಎಕ್ಸ್ಪರ್ಟ್ಸ್ ಇರ್ತಾರಲ್ಲ ಅವ್ರನ್ನ ಒಂದ್ಸರಿ ಅಪ್ರೋಚ್ ಮಾಡಬೇಕು. ಸುಮ್ಮನೆ ಇವರೇ ಏನು ಬೇಕೋ ಅದು ಮಾಡಿಕೊಂಡ್ರೆ ಅದು ಸೈಂಟಿಫಿಕ್ ಆಗಲ್ಲ, ಅದಕ್ಕೆ ಫೀಸಿಬಿಲಿಟಿನೂ ಇರೋದಿಲ್ಲ, ಸಸ್ಟೈನಬಿಲಿಟಿನೂ ಇರಲ್ಲ. ಇವೆಲ್ಲ ಟೆಕ್ನಿಕಲ್ ಜಾರ್ಗನ್ಸ್, ನಾನು ನಿಮ್ಗೆ ಏನು ಹೇಳ್ತಾ ಇದ್ದೀನಲ್ಲ ಎಲ್ಲ ಟೆಕ್ನಿಕಲ್ ಜಾರ್ಗನ್ಸ್ ಇರುತ್ತೆ. ಹಾಗಾಗಿ ನನಗೆ ಕನ್ನಡದಲ್ಲಿ ಅಷ್ಟು ಸ್ಪಷ್ಟವಾಗಿ ಇದನ್ನೆಲ್ಲ ಹೇಳೋಕ್ಕೂ ತುಂಬ ಕಷ್ಟ ಇದೆ. ಆ್ಯಂಡ್ ಇದನ್ನೆಲ್ಲ ಫಾಲೋ ಮಾಡಲೇಬೇಕು. ಅಂಡರ್ UN ಲಾ ಅಥವಾ ನಮ್ಮ ಫಾರೆಸ್ಟ್ ಮಿನಿಸ್ಟ್ರಿ ಅಂಡರು ಏನಿರುತ್ತೆ ಅದೆಲ್ಲ ಫಾಲೋ ಮಾಡಲೇಬೇಕು. ಬಟ್ ಇವರೆಲ್ಲ ಬೈಪಾಸ್ ರೂಟ್ನಲ್ಲಿ ಹೋಗ್ತಾರೆ, ಎಲ್ಲ ಮೈಲೇಜ್ಗಳಿಗೆ ಏನೆಲ್ಲ ಮಾಡ್ತಾರೆ. ಬಟ್ ಇಟ್ ಈಸ್ ವೆರಿ ವೆರಿ ರಾಂಗ್. ಆ್ಯಂಡ್ ಪರಿಸರ ಅಷ್ಟೇ ಹಾನಿ ಕೂಡ ಕೊಡ್ತಾ ಇದ್ದಾರೆ ಅಷ್ಟೇ. ಸರ್ ಇವ್ರಿಗೆ ನಮ್ಮ ಕಾಂಗ್ರೆಸ್ ಸರ್ಕಾರಕ್ಕೆ ಒಂದೇ ಒಂದು ಚಾಲೆಂಜು ನೋಡಿ, ನೀವು ಆ ಥರ ಒಂದು ಇದೆ ಅಂದರೆ ಸಾಂಖ್ಯೀಕರಣ ಫಸ್ಟು ಪ್ಯೂರಿಟಿ ಮಾಡಿ, ಆ ನೀರನ್ನ ಬಂದು ಕುಡಿಯೋ ಥರ ಇರಬೇಕು. ಅದು ಮಾಡಿಬಿಟ್ಟು ನೀವು ಪೂಜೆ ಮಾಡಿ. ಇನ್ನೊಂದು ಚಾಲೆಂಜು, ಋಷಭಾವತಿ ನದಿ ನನಗೆ 53 ವರ್ಷ ಆಗಿದೆ, ನನಗೆ ಬುದ್ಧಿ ಬಂದಿಂದ ಕರಿ ನೀರೇ ಅದು, ಅದನ್ನು ಬಂದು ಕ್ಲೀನ್ ಮಾಡಿ. ನಿಮ್ಮ ಸರ್ಕಾರ ಏನ್ರಿ ಮಾಡ್ತಾಯಿದೆ ಸರ್? ನೀರು ಪವಿತ್ರ ಸರ್, ಗಂಗಾಜಲ, ವಾಯು, ವರುಣ, ಓಕೆ, ದೇವರುಗಳು ವರುಣ, ಓಕೆ, ಅದನ್ನ ಅಪವಿತ್ರ ಮಾಡಿಬಿಟ್ಟು ಇವರೆಲ್ಲ ನದಿನ ಹಾಳು ಮಾಡಿದ್ದಾರೆ. ಇಲ್ಲಿ ಸಾಂಖ್ಯಿಕರೆ ಅಂತೂ ಇದಾಗಿದೆ, ಅಲ್ಲಿ ಪೂಜೆ ಮಾಡಿ ಏನು ಪ್ರಯೋಜನ ರೀ ಮೇಡಮ್? ಈ ಕಾರ್ಯಕ್ರಮದ ಕ್ವಿಕ್ ಆಗಿ ಕೊನೆಯದಾಗಿ ಹೇಳೋದಾದ್ರೆ ಏನು ಹೇಳ್ತೀರಿ? ನನಗೆ ಏನನ್ಸುತ್ತೆ ಅಂದರೆ ವಾಟರ್ ಸೆಕ್ಯೂರಿಟಿ ಸಂಬಂಧ ಆ್ಯಂಡ್ ಕಾನ್ಸರ್ವೇಷನ್ ಸಂಬಂಧ ಆ್ಯಕ್ಚುಲಿ ಗೌರ್ಮೆಂಟ್ ಅವರು ತುಂಬ ಬೇರೆ 20 ಪ್ರೋಗ್ರಾಮ್ಸ್ ಇಟ್ಕೊಳ್ಳೋದ್ರ ಬದಲು ಜನರಿಗೆ ಇದಕ್ಕೆ ಸ್ಪಷ್ಟವಾಗಿ ಮಾಹಿತಿ ಕೊಟ್ಟು ವಾಟರ್ ಕಾನ್ಸರ್ವೇಷನ್ ಆ್ಯಂಡ್ ಸೆಕ್ಯೂರಿಟಿ ಫಾರ್ ಸಸ್ಟೈನಬಿಲಿಟಿ ಅನ್ನೋದು ಏನಿದೆ ಅದನ್ನು ದಯವಿಟ್ಟು ಫಾಸ್ಟಾಗಿ ಮಾಡ್ಕೊಳ್ಬೇಕು ಅಂತ ನನಗನ್ಸುತ್ತೆ. ಆ್ಯಂಡ್ ಇದ್ರ ಸಂಬಂಧ ಯಾರ್ಯಾರು ಎಕ್ಸ್ಪರ್ಟ್ಸ್ನ ಇನ್ವಾಲ್ವ್ ಮಾಡಬೇಕೋ ಅದನ್ನೆಲ್ಲ ಮಾಡಿಕೊಂಡು ಅವರನ್ನೇ ಮುಂದೆ ಇಟ್ಕೊಂಡು ಕರೆಕ್ಟಾಗಿ ಎಕ್ಸ್ಪರ್ಟೀಸ್ ತೊಗೊಂಡು ರಿಸರ್ಚ್ ಯೂಸ್ ಮಾಡಲೇಬೇಕು. ನಮ್ಮಲ್ಲೇ ತುಂಬ ಇದೆ ರಿಸರ್ಚ್ ಮೆಟೀರಿಯಲ್, ಅಲ್ಲಿ ಹೋಗೋಷ್ಟು ಅವಶ್ಯಕತೆನೇ ಇಲ್ಲ. ಅದನ್ನೆಲ್ಲ ಡೇಟಾ ಬೇಸ್ನ ಜನ್ರೇಟ್ ಮಾಡಿ ಯೂಸ್ ಮಾಡಿ ಒಳ್ಳೆ ಸಂರಕ್ಷಣೆ ಮಾಡಿ ಅನ್ನೋದೇ ನನ್ನ. ಎಸ್, ಥ್ಯಾಂಕ್ ಯು ವೆರಿ ಮಚ್ ಇಬ್ಬರಿಗೂ ಇಷ್ಟೊತ್ತು ಕಾರ್ಯಕ್ರಮಕ್ಕೆ ಜಾಯ್ನ್ ಆಗಿದ್ದಕ್ಕೆ. ಎಸ್, ನೋಡಿದ್ರಲ್ಲ ವೀಕ್ಷಕರೇ, ಪ್ರಮುಖವಾಗಿ ಇಲ್ಲಿ ಕಾವೇರಿ ಆರತಿ ಮಾಡೋದು ತಪ್ಪೇನಲ್ಲ, ಆದರೆ ಎಲ್ಲಿ ಮಾಡಬೇಕು, ಯಾವ ಸಮಯದಲ್ಲಿ ಮಾಡಬೇಕು ಅಂತೇಳಿ, ಯಾವುದೋ ಕೆರೆಗೆ ಹೋಗಿ ಅಲ್ಲಿ ನಾವು ಕಾವೇರಿ ಆರತಿ ಮಾಡ್ತೀವಿ ಅಂತೇಳಿ ಜನ ಇದನ್ನು ಯಾರೂ ಕೂಡ ಒಪ್ಕೊಳ್ತಾ ಇಲ್ಲ. ವಿರೋಧ ಯಾಕೆ ವ್ಯಕ್ತ ಆಗ್ತಾ ಇದೆ ಅಂತ ಹೇಳಿದರೆ, ಬತ್ತಿ ಹೋಗ್ತಾ ಇರುವಂಥ ಸಂದರ್ಭದಲ್ಲಿ ನೀವು ಈ ರೀತಿಯಾಗಿ ಕಾರ್ಯಕ್ರಮವನ್ನು ಮಾಡೋದು ಎಷ್ಟರ ಮಟ್ಟಿಗೆ ಸರಿ ಅಂತೇಳಿ. ಇದರಿಂದಾಗಿ ಏನಾಗುತ್ತೆ, ಪರಿಸರ ಹಾಳಾಗುತ್ತೆ. ಆಮೇಲೆ ಅಭಿವೃದ್ಧಿ ಕೆಲಸ ಕಾರ್ಯಗಳು ಆಗ್ತಾ ಇಲ್ಲ, ಸರಿಯಾಗಿ ಗ್ಯಾರಂಟಿಗಳು ಕೂಡ ಜನರಿಗೆ ತಲುಪ್ತಾ ಇಲ್ಲ. ಅದನ್ನು ಮಾಡೋದು ಬಿಟ್ಟು ಜನರ ತೆರಿಗೆ ಹಣವನ್ನು ನೀರಿನಲ್ಲಿ ಹೋಮ ಮಾಡ್ತಿದ್ದೀರಲ್ಲ, ಯಾರದು ದುಡ್ಡು ಎಲ್ಲಮ್ಮ ಜಾತ್ರೆ ಅನ್ನೋ ಥರ ಆಗ್ತಾ ಇದೆ. ಇದು ಮಾಡೋದು ತಪ್ಪೇನಲ್ಲ, ಬಟ್ ಪ್ರಮುಖವಾಗಿ ಈ ಒಂದು ಕಾರ್ಯಕ್ರಮ ಆದಾಗ ಅಲ್ಲಿ ಪವಿತ್ರವಾಗಿ ಇದೆಯಾ ಇಲ್ಲ ಅನ್ನೋದು ಭಾಳ ಮುಖ್ಯ ಆಗುತ್ತೆ. ಅಲ್ಲಿ ಪವಿತ್ರನೇ ಇಲ್ಲ, ಈ ಕಾರ್ಯಕ್ರಮ ಹೇಗೆ ಸರಿ ಹೋಗುತ್ತೆ ಅಂತೇಳಿ. ಇದಾಗಿತ್ತು ಇವತ್ತಿನ ವಿಶೇಷ. ಮತ್ತಷ್ಟು ಅಪ್ಡೇಟ್ಸ್ಗಾಗಿ ನೋಡ್ತಾ ಇರಿ ಜಿ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ.